ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಲಕ್ಷ್ಮೀ ನರಸಿಂಹ ಜಯಂತಿ ಪರ್ವಕಾಲ, ವೇದವ್ಯಾಸ ಜಯಂತಿ ಪರ್ವಕಾಲ, ಈ ವೈಶಾಖ ಮಾಸವೇ ಒಂದು ಪರ್ವಕಾಲ ಅಂತ ಹೇಳ್ತದೆ. ವೈಶಾಖ ಮಾಸ ವಸಂತ ಮಾಸ ಅಂತ ಪ್ರಸಿದ್ಧಿ. ವಸಂತ ಮಾಧವ ಈ ಮಾಸದ ದೇವತೆ. ವಸಂತ ಅನ್ನೋ ಹೆಸರಿನ ಒಬ್ಬ ದೇವತೆ ಇದ್ದಾನೆ, ಅಭಿಮಾನಿ. ಆ ದೇವತೆ ಒಳಗೆ ಭಗವಂತ ಮಾಧವ ಅನ್ನೋ ರೂಪದಿಂದ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ವಸಂತ ಮಾಸ, ವಸಂತ ಮಾಧವ ಪೂಜೆ ಅಂತ ಪ್ರಸಿದ್ಧಿ. ಇನ್ನು ಭಗವಂತ ಲಕ್ಷ್ಮೀ ನರಸಿಂಹನಾಗಿ ಅವತಾರ ಮಾಡಿದ ದಿನ, ಲಕ್ಷ್ಮೀ ನರಸಿಂಹ ಅಹೋಬಿಲದಲ್ಲಿ ಅವತರಿಸಿದ ಅಂತ ಇತಿಹಾಸ ಕೇಳ್ತೇವೆ. ಹಾಗಾಗಿ ನರಸಿಂಹ ಜಯಂತಿ. ದ್ವೀಪದಲ್ಲಿ ಸತ್ಯವತಿಯನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಆವಿರ್ಭೂತನಾದ ಆದ್ದರಿಂದ ಸತ್ಯವತಿಯ ಮಗನಾಗಿ ಸಾತ್ಯವತೆಯ ಪರಾಶರರ ನಿಮಿತ್ತ ಮಾಡಿಕೊಂಡು ಹುಟ್ಟಿದ್ರಿಂದ ಪಾರಾಶರಿಯ ವೇದಗಳನ್ನು ವಿಭಾಗ ಮಾಡಿದ್ರಿಂದ ವೇದವ್ಯಾಸ ವಾದಗಳನ್ನು ಲೋಕದಲ್ಲಿ ಪ್ರಚುರಪಡಿಸಿದ್ರಿಂದ ವಾದರಾಯಣ, ಅದೇ ಬಾದರಾಯಣ. ಹೀಗೆ ಬೇರೆ ಬೇರೆ ನಾಮಗಳಿಂದ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ. ಅವನೇ ವೇದವ್ಯಾಸ, ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣನ ಅವತಾರ ಅಂತ ಹೇಳ್ತದೆ. ಅವನ ಜಯಂತಿನೂ ಬರ್ತಾ ಇದೆ. ಪ್ರಾರಂಭದಲ್ಲಿ ಅಕ್ಷಯ ತೃತೀಯ ಅಂತ ಮಾಡುತ್ತೇವೆ, ವೈಶಾಖ ಮಾಸದ ತದಿಗೆ. ಆವಾಗ ಪರಶುರಾಮ ಜಯಂತಿ ಅಂತ ಪ್ರಸಿದ್ಧಿ. ಪರಶುರಾಮ ಅವತಾರ ಮಾಡಿದ್ದರಿಂದ ಪರಶುರಾಮ ಜಯಂತಿ ಅಂತ ಕರೀತಾರೆ. ಅಂತೂ ಈ ಮಾಸದಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳ ಜಯಂತಿ ಬಂದಿದೆ. ಆ ಕಾರಣದಿಂದಲೂ ಇದು ಪರ್ವಕಾಲ ಅಂತ ಕರೆಸ್ಕೊಳ್ತದೆ. ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಸ್ವಲ್ಪ ಹೊತ್ತು ಭಗವದ್ಗೀತೆಯಲ್ಲಿ ಬರುವಂಥ 7ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಅನುಸಂಧಾನ ಮಾಡಿ, ಆಮೇಲೆ ಲಕ್ಷ್ಮೀ ನರಸಿಂಹ ವೇದವ್ಯಾಸರ ಬಗ್ಗೆ ಸ್ಮರಣೆ ಮಾಡಿ, ಶ್ರೀನಿವಾಸ ಕಲ್ಯಾಣ ನಡೆದದ್ದು ಇದೇ ಮಾಸದಲ್ಲಿ, ಆದ್ದರಿಂದ ಕಲ್ಯಾಣ ಮಹೋತ್ಸವದ ಘಟ್ಟವನ್ನು ಪ್ರವಚನ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನಗಳ ಪರಿಚಯ ಮಾಡಿಸ್ತಾ ಇದ್ದಾನೆ ಭಗವಂತ. ರಸೋಹಮಪ್ಸು ಕೌಂತೆಯ, ಹೀಗೆ ತನ್ನ ಮಹಿಮೆಯ ವಿಶೇಷತೆಗಳನ್ನು ಪರಿಚಯ ಮಾಡಿಸ್ತಾ ಬಂದ. ಭಗವಂತನ ಮಹಿಮೆನೇ ಈ ಅಧ್ಯಾಯದ ವಿಶೇಷ ಅಂತ ತಿಳಿಸಿದ್ದಾರೆ. ಅದರಲ್ಲಿ ಯಾವ ರೀತಿ ಭಗವಂತನ ಮಹಿಮೆಗಳನ್ನು ಅನುಸಂಧಾನ ಮಾಡಬೇಕು. ದೇವರು ಎಲ್ಲ ಕಡೆಯಲ್ಲಿ ವ್ಯಾಪ್ತನಿದ್ದಾನೆ ನಿಜ. ವ್ಯಾಪ್ತನಾದರೂ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಬೇಕಾದ್ರೆ
ಹೇಗೆ ಅನುಸಂಧಾನ ಮಾಡಬೇಕು ಅದನ್ನು ಇಲ್ಲಿ ಪರಿಚಯ ಮಾಡಿಸ್ತಾ ಬಂದ ಭಗವಂತ. ನೀರಿನಲ್ಲಿ ನಾನು ರಸದಲ್ಲಿದ್ದೇನೆ ಅಂತ ತಿಳಿ. ಆ ರಸದಲ್ಲಿ ಆಗಂತುಕ ಧರ್ಮ ಅದು. ಆಗಂತುಕ ಧರ್ಮದಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅದನ್ನು ತಿಳಿಸಿಕೊಟ್ರು. ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅಂದರೆ ಆಗಂತುಕ ಧರ್ಮ ಅವುಗಳಲ್ಲಿ ತಾನು ಹೇಗಿರ್ತಾನೆ ಅದನ್ನು ಅನುಸಂಧಾನ ಮಾಡೋದು ಹೇಳಿಕೊಟ್ರು. ಭಗವತ್ಪಾದರ ಭಾಷ್ಯಕ್ಕೆ ಅನುಗುಣವಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ವಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ದೃಶು ಅಂತ ಮಾತು. ಇದು 7ನೇ ಅಧ್ಯಾಯದ 8ನೇ ಶ್ಲೋಕ. ಇದಕ್ಕೆ ಭಗವತ್ಪಾದರು ಸ್ಪಷ್ಟಪಡಿಸಿದರು. ಹೇ ಕೌಂತೆಯ ಅರ್ಜುನ, ನಾನು ರಸದಲ್ಲಿ, ಅಪ್ಸು ಅಂದರೆ ನೀರಿನಲ್ಲಿರುವ ರಸ ನಾನಾಗಿದ್ದೇನೆ. ಶಶಿ ಸೂರ್ಯಯೋ ಪ್ರಭಾ ಅಸ್ಮಿ, ಸೂರ್ಯ ಚಂದ್ರರಲ್ಲಿರುವಂತಹ ಪ್ರಭಾ ನಾನಾಗಿದ್ದೇನೆ. ಸರ್ವವೇದೇಶು ಪ್ರಣವ, ಸಕಲ ವೇದಗಳಲ್ಲಿ ನಾನು ಪ್ರಣವ ಅಂದರೆ ಓಂಕಾರನಾಗಿದ್ದೇನೆ. ಪ್ರಣವ ಶಬ್ದಕ್ಕೆ ಓಂಕಾರ ಅಂತ ಅರ್ಥ ಇದೆ. ಶಬ್ದ ಖೇ, ಆಕಾಶದಲ್ಲಿರುವ ಶಬ್ದ ನಾನಾಗಿದ್ದೇನೆ. ದೃಶು ಪೌರುಷಂ, ದೃಶು ಮನುಷ್ಯರಲ್ಲಿ ನಾನು ಪೌರುಷ ರೂಪನಾಗಿದ್ದೇನೆ ಅಂತ ಇಷ್ಟು ಶ್ಲೋಕದ ಮೇಲ್ನೋಟದ ಅರ್ಥ. ಇದಕ್ಕೆ ಭಗವತ್ಪಾದರು ಸ್ಪಷ್ಟಪಡಿಸಿದರು. ಇದನ್ನು ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅನ್ನೋ ಶಬ್ದದ ಅರ್ಥನೂ ಹಿಂದೆ ವಿವರಣೆ ಮಾಡಿದ್ವಿ. ಇದಕ್ಕೆ ವ್ಯಾಖ್ಯಾನ ಮಾಡಿಕೊಳ್ಳುವಾಗ ಸ್ಪಷ್ಟಪಡಿಸಿದರು. ಭಗವಂತ ಆ ವಸ್ತುಗಳಲ್ಲಿರುವಂತಹ ಅನಾಗತ ಧರ್ಮಗಳು ಅಂದರೆ ಅದರ ಸ್ವಭಾವ ರೂಪವಾದದ್ದು, ಅದು ಯಾವುದೋ ಆಗಂತುಕ ಅಲ್ಲ. ಆ ಅನಾಗಂತುಕ ವ್ಯವಸ್ಥೆಗಳು ಅಂತೇನಿದ್ದಾವೆ ಅದೆಲ್ಲವೂ ಭಗವಂತನ ಅಧೀನವಾಗಿದೆ. ಇನ್ನೊಂದು ಅರ್ಥ ಬರೀತಾರೆ, ಅವನಿಗೆ ಅದು ಭೋಗ್ಯವಾಗಿದೆ ಅಂತ ಅರ್ಥ. ಸ್ವಾಖ್ಯ ಭೋಗ್ಯ ಅಂತ ಕರಿತೇವೆ ನಾವು. ಸ್ವಾಖ್ಯ ಭೋಗ್ಯವಾಗಿದೆ ಅಂತ ತಿಳಿಬೇಕಂತ. ಇದನ್ನು ನಾವು ಹಿಂದೆ ವ್ಯಾಖ್ಯಾನ ಮಾಡುವಾಗ ತಿಳಿದ್ವಿ. ಇದು ಭೋಕ್ತೃತ್ವ ಭಗವಂತನಿಗೆ ಹೇಳಲಿಕ್ಕೆ ಹೊರಟದ್ದು, ಅಥವಾ ರಸಾದೀನಾಂ ಸತ್ತಾಧಿಕಾರಣತ್ವಾದ್ ಭೋಕ್ತೃತ್ವಾಚ್ಚ ಭಗವಾನ್ ರಸಾದಿ. ನೀರಿನಲ್ಲಿ ರಸ ಇದೆಯಲ್ಲ, ಆ ರಸ ನೀರಿನಿಂದ ಬೇರ್ಪಟ್ಟು ಏನೋ ಆಗಬಾರ್ದು, ಅಲ್ಲೇ ಇರಬೇಕು. ಹಾಗದನ್ನು ನಿಯಂತ್ರಣ ಮಾಡೋನು ಯಾರು? ರಸಾದೀನಾಂ ಸತ್ತಾದಿ ಪ್ರದತ್ವಾತ್ ಅಂತಾರೆ. ರಸ ಎಲ್ಲೋ ಹೋಗಿಬಿಡ್ಬೇಕು, ನೀರು ಮಾತ್ರ ಉಳಿಬೇಕು. ಹಂಗಾಗಿದ್ದೇನೆ ಯಾವತ್ತಾದರೂ? ರಸದ ಎಕ್ಸಿಸ್ಟೆನ್ಸನ್ನು ಕಾಪಾಡೋನು ಯಾರು? ಅದನ್ನು ಭಗವತ್ಪಾದರು ಭಾಷ್ಯದಲ್ಲಿ ತಿಳಿಸಿದರು. ಸತ್ತಾದಿ ಕಾರಣತ್ವಾತ್, ಇನ್ನೊಂದು ಅರ್ಥ ಭೋಕ್ತೃತ್ವಾಚ್ಚ. ಅದರ ಭೋಕ್ತೃ ಭಗವಂತನೇ ಅಂತೆ ಮುಖ್ಯವಾಗಿ. ಆ ಕಾರಣದಿಂದಲೂ ನೀರಿನಲ್ಲಿ ರಸ ಅಂತ ಎಲ್ಲದಕ್ಕೂ ಹೀಗೆ ಅನ್ವಯ ಮಾಡಿಕೊಳ್ಬೇಕಂತ. ಅದು ಓಂಕಾರದ ವಿಷಯದಲ್ಲೂ ಹಾಗೆ. ಆಕಾಶದಲ್ಲಿ ಶಬ್ದ ಇದೆ ಅಂದರೆ ಅದರದ್ದು ಅರ್ಥನೂ ಹಾಗೆ. ಆಕಾಶದಲ್ಲಿ ಶಬ್ದದ ಅಸ್ತಿತ್ವವನ್ನು ಕಾಪಾಡ್ತಾನೆ. ಅಸ್ತಿತ್ವ ಅಂದರೆ ಎಕ್ಸಿಸ್ಟೆನ್ಸ್, ಅದನ್ನು ಇರೋ ಹಾಗೆ ಮಾಡ್ತಾನಾದ್ದರಿಂದಲೇ ಭಗವಂತ ಖೇ, ಖೇ ಅಂದರೆ ಆಕಾಶ, ಆಕಾಶದಲ್ಲಿ ಶಬ್ದ ರೂಪನಾಗಿದ್ದಾನೆ ಅಂತ ಅದನ್ನು ನಾವು ಅನುಸಂಧಾನ ಮಾಡಬೇಕು. ಪೌರುಷಂ ದೃಶು, ಮನುಷ್ಯರಲ್ಲಿಯೂ ಕೂಡ ಪೌರುಷ ರೂಪ ಪರಮಾತ್ಮನ ರೂಪ. ಅಂದ್ರೆ ಅರ್ಥ ಏನು? ಮನುಷ್ಯರಲ್ಲಿ ಪೌರುಷದ ಅಸ್ತಿತ್ವ ಭಗವಂತನ ಅಧೀನ ಅಂತ ಅರ್ಥ. ದೇವರೇನಾದರೂ ಪೌರುಷನೇ ಕೊಟ್ಟಿಲ್ಲ ಅಂತಾದರೆ ಮನುಷ್ಯನ ಸ್ಥಿತಿಗತಿ ಏನಾಗಬೇಕು? ಇದನ್ನು ಭಾಷ್ಯದಲ್ಲಿ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ವಿವೇಕ ಮಾಡಿಕೊಡ್ತಾರೆ. ರಸಾದಿ ಸ್ವಭಾವಾನಾಂ ಸಾರಾಣಾಂಚ ಸ್ವಭಾವತ್ವೇ ಸಾರತ್ವೇ ಚ ವಿಶೇಷತೋಪಿ ನಿಯಾಮಕಃ. ನೀರು ಕುಡಿಯುವಾಗ ಸೂರ್ಯ ಚಂದ್ರರಿಂದ
ಅನುಭವಿಸುವಂಥ ಪ್ರಭೆ ನಮ್ಮ ಮನೆಯಲ್ಲೆಲ್ಲ ಹಬ್ಬಿರ್ತದೆ. ಅದು ಹರಡಿದಾಗ, ಆಕಾಶದಲ್ಲಿ ಶಬ್ದ ಕೇಳುವಾಗ, ವೇದ ಮಂತ್ರಗಳಲ್ಲಿ ಪ್ರಾರಂಭ ಮಾಡುವಾಗಲೇ ಓಂಕಾರದಿಂದ ಪ್ರಾರಂಭ ಮಾಡ್ತಿದ್ದಾರೆ. ಓಂಕಾರ ಕೇಳುವಾಗ ಇವೆಲ್ಲ ನಮ್ಮ ಅನುಭವಕ್ಕೆ ಬರಬೇಕು. ಅವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದೆಲ್ಲ ಧರ್ಮಗಳಿದ್ದಾವೋ ಅವೆಲ್ಲ ಭಗವಂತನಿಗೆ ಅವನ ಅಧೀನವಾಗಿ ಅವನ ಭೋಕ್ತೃತ್ವಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತ ಚಿಂತನೆ ಮಾಡಿಸ್ತದೆ. ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ ಭಗವತ್ಪಾದರ ಭಾಷ್ಯದಲ್ಲಿ. ಒಬ್ಬ ವ್ಯಕ್ತಿ ಬಟ್ಟೆಗೆ ಕಾರಣನಾಗ್ತಾನೆ. ಬಟ್ಟೆಗೆ ಕಾರಣ ಆಗೋದು ಅಂದರೆ ಬಟ್ಟೆಯನ್ನು ನಿರ್ಮಾಣ ಮಾಡುವಂಥ ಕುವಿಂದ ಅಂತ ಅದಕ್ಕೆ ಭಾಷ್ಯದಲ್ಲಿ. ನೇಕಾರ ಅವನು ಬಟ್ಟೆಯನ್ನು ನಿರ್ಮಾಣ ಮಾಡಿದರೆ ಬಟ್ಟೆಗೆ ಸಂಬಂಧಪಟ್ಟ ದಾರ ಅದನ್ನು ಮಷೀನ್ನಲ್ಲಿ ಯೋಜನೆ ಮಾಡಿ ಹೀಗೆ ಹೀಗೆ ಮಾಡ್ತಾನೆ, ನಿರ್ಮಾಣ ಆಗಿಬಿಡುತ್ತೆ. ಪಟ ನಿರ್ಮಾಣ ಆಯಿತೇ ಹೊರತು ಅದರೊಳಗಿರುವ ಗಂಧ ಅದು ಅವನಿಂದ ಬಂದದ್ದ, ಅದರೊಳಗಿರುವಂಥ ರೂಪ ಅದು ಅವನ ಅಧೀನದಲ್ಲಿ ಬಂದದ್ದ. ತದೀಯ ಗಂಧ ರಸಾದಿಷು ಗುಣೇಶು ತದೀಯ ಧರ್ಮೇಶು. ಆ ಪಟದಲ್ಲಿ ಒಂದು ಧರ್ಮ ಇದೆ, ಅದು ಇಷ್ಟು ಅಳತೆನೇ ಇದ್ದು ಹಿಂಗೆ ಇದ್ದು ಇದೇ ಅದೆಲ್ಲ ಅವನಿಂದ ಬಂದದ್ದ. ಅದು ಯಾವುದು ಅವನ ಅಧೀನ ಅಲ್ಲ. ಮತ್ತೇನು? ಪಟ ಹುಟ್ಟಲಿಕ್ಕೆ ಒಂದರ್ಥದಲ್ಲಿ ಕಾರಣೀಕರ್ತನಾಗಿದ್ದಾನಷ್ಟೆ. ಬಟ್ಟೆ ತಯಾರಾಗಲಿಕ್ಕೆ ಒಂದರ್ಥದಲ್ಲಿ ಕಾರಣೀಕರ್ತ ಅಷ್ಟೆ. ಭಗವಂತ ಪ್ರಪಂಚದಲ್ಲಿರುವ ವಸ್ತುಗಳಿಗೆ ಕುವಿಂದನಂತೆ ಅಲ್ಲ, ಕೆಲವು ಕಡೆ ನೇಕಾರನಂತೆ ಅಂತ ಉದಾಹರಣೆ ಕೊಟ್ಟುತ್ತಿದೆ. ಆದರೆ ಅವನಂತೆ ಪೂರ್ಣ ಸಾದೃಶ್ಯ ಭಗವಂತನಲ್ಲಿ ಇಲ್ಲ. ಅವನಿಗಿಂತ ವಿಶೇಷವಾದ ಕರ್ತೃತ್ವ ಪರಮಾತ್ಮಂದಿದೆ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ. ನೀರಿನ ಧರ್ಮವಾದ ರಸಾದಿಗಳು, ಅದರ ಧರ್ಮಗಳು, ಅವುಗಳದ್ದೇ ಆದ ಸ್ವಭಾವ, ಇವುಗಳನ್ನೆಲ್ಲ ಭಗವಂತ ಪ್ರತ್ಯೇಕವಾಗಿ ನಿಯಂತ್ರಣ ಮಾಡ್ತಾನಂತೆ. ಅದಕ್ಕೆ ಈ ಶಬ್ದಗಳನ್ನು ಬಳಸಿದಾನೆ ಭಗವಂತ ಅಂತ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಅದರ ಭೋಗವನ್ನು ವಿಶೇಷವಾಗಿ ಪರಮಾತ್ಮನೇ ಮಾಡ್ತಾನೆ. ನೀರಿನ ಉಪಭೋಗನೂ ಭಗವಂತನೇ ಮಾಡೋದು, ನೀರಿನಲ್ಲಿರುವ ರಸದ ಉಪಭೋಗನೂ ಭಗವಂತನೇ ಮಾಡ್ತಾನೆ ಅಂತ ಭಗವತ್ಪಾದರ ಭಾಷ್ಯ. ರಸಾದೇಹೇ ತತೋಪಿ ಅತಿಶಯೇನ ರಸಾದೇರ್ ಭೋಗ್ಯತ್ವಾಚ್ಚ ವಿಶಿಷ್ಯ ಅಭಿಧಾನಂ ಉಕ್ತಂ ಭೋಗಶ್ಚ ಅಂತ ವಿವರಣೆ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಹಾಗಾಗಿ ಭೋಗಶ್ಚ ವಿಶೇಷತೋ ರಸಾದೇರಿತಿ ಚ ಉಪಾಸನಾರ್ಥಂ. ಇದು ಈ ಶ್ಲೋಕದ ವಿಶೇಷ ಅರ್ಥ ಅಂತ ವಿವರಣೆ ಮಾಡ್ತಾರೆ. ಗೀತೆಯನ್ನು ಒಂದು ಶ್ಲೋಕ ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವತ್ಪಾದರ ಭಾಷ್ಯಕ್ಕನುಗುಣ ಗೀತಾಕಲ್ಪ ಅಂತ ಒಂದು ಗ್ರಂಥ, ಇವತ್ತದು ಪೂರ್ಣ ನಮಗೆ ಯಾರಿಗೂ ಉಪಲಬ್ಧ ಇಲ್ಲ. ಈ ಶ್ಲೋಕದ ವಿವರಣೆ ಅಲ್ಲಿ ಬಂದಿದೆ. ಗೀತಾಕಲ್ಪದಲ್ಲಿ ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವ ಚ ಸಾರತ್ವೇ ಸರ್ವಧರ್ಮೇಷು ವಿಶೇಷೇಣಾಪಿ ಕಾರಣಂ. ನೀರಿನೊಳಗೆ ರಸ ಇದೆ, ಆ ರಸ ನೀರಿನೊಳಗೆ ಇರುವ ಹಾಗೆ ಮಾಡುವ ವ್ಯವಸ್ಥೆ ಭಗವಂತನ ಅಧೀನ, ಅದರ ಭೋಕ್ತೃತ್ವ ಪರಮಾತ್ಮನ ಅಧೀನ ಅಂತ ಹೇಳ್ತಾರೆ. ಅದಕ್ಕೆ ದೇವರಿಗೆ ಸಾರಭೋಕ್ತ ಅಂತ ಹೆಸರಂತೆ. ಸಾರಭೋಕ್ತ ಚ ಸರ್ವತ್ರ ಯತೋತೋ ಜಗದೀಶ್ವರ ರಸಾಭಿಮಾನಿನಾಂ ದೇಹೇ ಸರ್ವತ್ರ ವ್ಯವಸ್ಥಿತ. ದೇವರಿಗೆ ದಿನನಿತ್ಯ ನೈವೇದ್ಯ ಮಾಡುವಾಗ ಸ್ವಾದೂದಕ ಇಡ್ತೀವಿ. ಸ್ವಾದೂದಕದ ಅಭಿಮಾನಿ ಯಾರು? ಬುಧ. ಸ್ವಾದೂದಕದ ಅಭಿಮಾನಿ ಬುಧ. ಇದನ್ನು ನಾವು ಸ್ಮರಣೆ ಮಾಡಬೇಕು. ನೈವೇದ್ಯಕ್ಕೆ ಇಟ್ಟಾಗ ಸ್ವಾದೂದಕದಲ್ಲಿ ಬುಧ. ನಮ್ಮ ದೃಷ್ಟಿ ವರುಣ, ನೀರು ಅಂದಮೇಲೆ ವರುಣ ಅಂತ ತಲೆ ಒಳಗೆ ಇರ್ತದೆ. ಆದರೆ ಬುಧ, ಆ ಬುಧನ ದೇಹ ರಸಾಭಿಮಾನಿನಾಂ ದೇಹೇ ಸರ್ವತ್ರ ವ್ಯವಸ್ಥಿತ. ಅಲ್ಲೂ ಭಗವಂತ ನಿರ್ತಾನಂತೆ.
ಆದರೆ ನಿಮ್ಮೆಲ್ಲರ ದೇಹದಂತೆ ಅವರ ದೇಹ ಅಲ್ಲಿರ್ತದೆ ಅಂತ ಅನ್ಕೊಳ್ಬಾರ್ದು. ಅದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಅದು ಅಚಿಂತ್ಯ ಶಕ್ತಿ ಇರುವಂಥ ಒಂದು ದೇಹ, ಅದೃಶ್ಯ ದೇಹ. ಅದು ಅಬಾದಯ ಪಾರ್ಷದಾಧ್ಯೇಯ ಸ ಜ್ಞಾನಿನಾಂ ಹರಿಹಿ ರಸಾದಿ ಸಂಪತ್ಯಾನ್ಯೇಷಾಂ ವಾಸುದೇವೋ ಜಗತ್ಪತಿ ಅಂತ ವಿವರಣೆ ಕೊಟ್ಟಿದ್ದಾರೆ. ಅಬಾದಯ ಪಾರ್ಷದಾಜ್ಞೇಯ, ಆ ನೀರಿಗೆ ಅಭಿಮಾನಿಗಳು ಅವರೂ ಇದ್ದಾರೆ, ಅವರ ದೇಹದೊಳಗೂ ಪರಮಾತ್ಮನಿರ್ತಾನೆ. ಹಾಗಾಗಿ ವಾಸುದೇವೋ ಜಗತ್ಪತಿ, ವಾಸುದೇವ ಅಂದರೆ ಪರಮಾತ್ಮ ನಾರಾಯಣ, ಅವನ ರೂಪಗಳಿರ್ತಾವೆ. ಪಾರ್ಷದಾಹ ಅಂದರೆ ಪರಿವಾರ ಅಂತ ಅರ್ಥ. ಅಬಾದ್ಯಭಿಮಾನಿನೋ ದೇವಾಹ ಪಾರ್ಷದಾಹ ಪರಿವಾರಭೂತಾಹ, ಅವರೆಲ್ಲ ಭಗವಂತನಿಗೆ ಪರಿವಾರತೆಯ ಸೇವೆ ಮಾಡಿಕೊಂಡಿರ್ತಾರೆ. ಅವರೊಳಗೂ ಭಗವಂತನ ರೂಪ ಇರ್ತದೆ, ಅದನ್ನು ಅನುಸಂಧಾನ ಮಾಡಬೇಕು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಅಂತ ಬರೀತಾರೆ. ಇನ್ನೂ ಒಂದು ಶ್ಲೋಕ ಪ್ರವಚನ ಮಾಡಿದ್ದೆ, 9ನೇ ಶ್ಲೋಕ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ವಿಜ್ಞಾನ ಯೋಗ ಸ್ವಲ್ಪ ಕಠಿಣ, ತಿಳಿದುಕೊಳ್ಳುವಾಗ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ ಇದಕ್ಕೆಲ್ಲ. ಭಗವತ್ಪಾದರು ನೈಜ ಅರ್ಥ ತಿಳಿಸ್ತಾರೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ಭಗವಂತ ಪೃಥಿವ್ಯಾಂ ಪುಣ್ಯೋ ಗಂಧ, ಭೂಮಿಯ ಸಾರವತ್ತಾದ ಭಾಗ ಯಾವುದು? ಭೂಮಿ ಅಂದರೆ ಪೃಥ್ವಿ, ಪೃಥ್ವಿಯ ಸಾರ ಭಾಗ ಯಾವುದು? ಗಂಧ. ಪೃಥ್ವಿಯ ಗುಣ ಯಾವುದು? ಗಂಧ. ಭಗವಂತ ಆ ಗಂಧದಲ್ಲಿ 2 ರೀತಿ ಇದೆ ಅಂತೆ. ಪುಣ್ಯಗಂಧ, ಸುಗಂಧ, ಇನ್ನೊಂದು ದುರ್ಗಂಧ ಇರ್ತದೆ. ಭಗವಂತ ಯಾರು ಅಂತ ಕೇಳಿದ್ರೆ ದೇವರು ಹೇಳಿದ, ನಾನು ಪುಣ್ಯಗಂಧನಾಗಿದ್ದೇನೆ ಅಂತಂದ. ಪುಣ್ಯಗಂಧ ಅಂತ ಶಬ್ದ ಯಾಕೆ ಆಡಿದ? ಪುಣ್ಯ ಶಬ್ದ ಆಡಿದ್ರ ಅಭಿಪ್ರಾಯ ಏನು? ಭಗವಂತ ಯಾವತ್ತಿದ್ರೂ ಸ್ವಾಖ್ಯ ರಸವನ್ ಮಾತ್ರ, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇತ್, ಅವನ ಶಕ್ತಿ ಅಂತದ್ದು. ಜಗನ್ನಾಥದಾಸರು ಹೇಳ್ತಾರೆ, ದೇವರ ಮನೆಯಲ್ಲಿ ಒಂದು ದೀಪ ಇಟ್ಟರೆ ಎಷ್ಟೋ ದಿನದಿಂದ ಉರಿತಿರ್ತದೆ ನಂದಾದೀಪ. ಆದರೆ ಎಣ್ಣೆ ಹಾಕ್ತೇವೆ, ಬತ್ತಿ ಇಡ್ತೇವೆ, ಚೆನ್ನಾಗಿ ಉರಿಸ್ತೇವೆ. ಆ ಎಣ್ಣೆ ಹಾಕುವ ಬಟ್ಲಿನಲ್ಲಿ ಏನೇನೇನೋ ಕಸ ಕಡ್ಡಿ ಕ್ರಿಮಿಗಳು ಕೆಲವೊಮ್ಮೆ ಸೇರ್ಕೊಳ್ತಾರೆ. ದೀಪ ಅದಕ್ಕೆ ತಲೆ ಕೆಡಿಸ್ಕೊಳ್ತದ ಅಂತ ಕೇಳ್ತಾರೆ. ದೀಪ ತಾನು ಉರಿಯುವಾಗ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಬೇಕಾದಿರಲಿ, ಎಣ್ಣೆ ಇದೆ ಇಲ್ಲೋ ಅಷ್ಟನ್ನು ಅದು ಹೀರ್ತದೆ, ಉರಿತದೆ. ದೀಪಕ್ಕೆ ಈ ಶಕ್ತಿ ಇದೆ ಅಂದರೆ ಭಗವಂತ ಸ್ವಾಖ್ಯರಸ ಶುಭಂ ಪಿಬತಿ ಅಂತ ಅನ್ನೋದಕ್ಕೆ ಇದು ಉದಾಹರಣೆ ಅವ್ರು ಕೊಟ್ಟದ್ದು ದಾಸರಾಯರು. ಹಾಗಾಗಿ ನೀವು ಅಡಿಗೆ ಮಾಡ್ತಿರೋ, ಮಾಡಿದ ಪದಾರ್ಥಗಳನ್ನು ತಂದು ಮುಂದಿಡ್ತಿರೋ, ಇನ್ನೇನೋ ಇಡ್ತಿರೋ, ಅದನ್ನೆಲ್ಲ ದೇವರು ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಪ್ರಶ್ನೆ. ಮಾಡ್ತಾನೆ. ದೀಪವೇ ಎಣ್ಣೆ ಹಾಕಿದರೆ ಉಳಿದೆಲ್ಲ ಕಸ ಕಡ್ಡಿಗಳನ್ನು ಬಿಟ್ಟು ಎಣ್ಣೆಯನ್ನು ಸ್ವೀಕಾರ ಮಾಡೋ ಶಕ್ತಿ ಇದೆ. ಭಗವಂತ ನಾವಿಟ್ಟ ಪದಾರ್ಥಗಳಲ್ಲಿ ಏನನ್ನು ಸ್ವೀಕರಿಸ್ಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಏನು ಶುಭ ಎಷ್ಟೋ ಅಷ್ಟು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಪುಣ್ಯೋ ಗಂಧ, ಪುಣ್ಯಮೇವಾಮುಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು. ಭಗವಂತ ಯಾವತ್ತಿದ್ರೂ ಪುಣ್ಯವನ್ನು ಮಾತ್ರ ಸ್ವೀಕರಿಸಬಲ್ಲ, ಪುಣ್ಯ ಅವನ ಬಳಿಗೆ ಬರ್ತದೆ, ಅಪುಣ್ಯವನ್ನು ತಗೊಳ್ಳೋದಿಲ್ಲ ಅನ್ಲಿಕ್ಕಿದು ಪ್ರಮಾಣ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ಮತ್ತೊಂದು ಉಪನಿಷತ್ನಲ್ಲೂ ಋತಂ ಪಿಬಂತವು ಅಂತ ಒಂದು ಮಾತಿದೆ. ಪಿಬಂತವು ಅಂದರೆ ಪಾನ ಮಾಡುವವ. ಪಿಬಂತವು 2 ರೂಪ, ಆತ್ಮಾಂತರಾತ್ಮೇತಿ ಹರಿಹಿ. ಆತ್ಮ ಅಂತ ಒಂದು ರೂಪ ಇದೆ ನಮ್ಮೊಳಗೆ, ಅಂತರಾತ್ಮ ಅಂತ ಮತ್ತೊಂದು ರೂಪ ಇದೆ. 2 ರೂಪದಿಂದ ಭಗವಂತ ಪುಣ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂತ ಪ್ರಮಾಣ ಇದೆ. ಹಾಗಾಗಿ ಪ್ರಕೃತ ಪುಣ್ಯೋ ಗಂಧ ಅನ್ನೋ ಶಬ್ದ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಿದೆಯಲ್ಲ,
ಅದು ಕೇವಲ ಪುಣ್ಯರಸ ಮಾತ್ರ ಭೋಕ್ತೃ ಆಗಿದ್ದಾನೆ ಅಂತ ಅಭಿಪ್ರಾಯ ಇಟ್ಕೊಳ್ಬೇಕು. ತೇಜಸ್ವಿ ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸು ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಅಗ್ನಿಯಲ್ಲಿ ಪ್ರಸಿದ್ಧ. ಮನೆಯಲ್ಲಿ ಅಗ್ನಿ ಉರಿಲೇಬೇಕು. ಅದರೊಳಗಿರುವಂಥ ತೇಜಸ್ಸು ಅದು ಭಗವಂತನ ಅಧೀನ ಅಂತ ಅರ್ಥ. ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಸರ್ವಭೂತೇಷು ಜೀವನಂ, ಸಕಲ ಜೀವರು ಇವತ್ತು ಬದುಕು ಕಟ್ಟಿಕೊಂಡಿದ್ದಾರೆ ಜೀವನವನ್ನು. ಅದು ಯಾರಿಂದ? ಅದರ ಉಪಜೀವ್ಯ ಯಾರು? ಅದರ ಹಿಂದಿರೋನು ಭಗವಂತ. ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಜೀವನ ನಡೆಸಿದ್ದಾವೆ ಕಾಡಿನಲ್ಲಿ. ಅದರ ಅಧೀನ ಯಾರು? ಅದನ್ನು ಯಾರು ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು? ಭಗವಂತ. ತಪಶ್ಚಾಸ್ಮಿ ತಪಸ್ವಿಷು. ತಪಸ್ಸು ಮಾಡುವವರಲ್ಲಿರುವಂತಹ ಒಂದು ಅದ್ಭುತವಾದಂತಹ ಸಾರವತ್ತಾದ ಗುಣ ಅದು ತಪಸ್ಸು. ಅದು ಭಗವಂತನ ಅಧೀನ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಎಂಥ ಅದ್ಭುತ ಶ್ಲೋಕ. ಸರ್ವಭೂತಾನಾಂ ಮಾಂ ಬೀಜಂ ವಿದ್ಧಿ ಅರ್ಜುನ. ಎಲ್ಲ ಭೂತಗಳಲ್ಲಿಯೂ ನಾನು. ಬೀಜ ಅಂದರೆ ಕಾರಣೀಕರ್ತ ಅಂತ ಅರ್ಥ, ಕಾರಣಕರ್ತ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ. ಆ ಶ್ರುತಿಯನ್ನು ಉದಾಹರಿಸಿದ್ದಾರೆ. ಈ ಶ್ರುತಿನೇ ಪ್ರಮಾಣ. ನಾನೇ ಕಾರಣ. ಪೃಥ್ವಿಯಲ್ಲಿರುವ ಪುಣ್ಯಗಂಧ ನಾನು, ತೇಜಸ್ಸು ನಾನು, ಅಗ್ನಿಯಲ್ಲಿರುವ ತೇಜಸ್ಸು ನಾನು, ಸರ್ವಭೂತಗಳಲ್ಲಿರುವ ಜೀವನ ನಾನು, ತಪಸ್ವಿಗಳಲ್ಲಿರುವ ತಪಸ್ಸು ನಾನು. ಸರ್ವಭೂತಗಳ ಬೀಜದಂತೆ ಬುದ್ಧಿಮತಾಮಸ್ಮಿ. ಬುದ್ಧಿವಂತರಲ್ಲಿರುವ ಬುದ್ಧಿ ನಾನಾಗಿದ್ದೇನೆ. ಅಂದರೆ ಬುದ್ಧಿ ಅವನ ಅಧೀನ ಅಂತ ಅರ್ಥ. ತೇಜಸ್ವಿನಾಮಹಂ ತೇಜಃ. ತೇಜಸ್ವಿ ವಸ್ತುಗಳು ಯಾವೆಲ್ಲ ಇದ್ದಾವೋ ಅವುಗಳಲ್ಲಿ ತೇಜಸ್ಸು ನಾನಾಗಿದ್ದೇನೆ. ಇದೆಲ್ಲ ಅದರದ್ದೇ ಆದ ಸತ್ತ ಭಗವದ್ ಅಧೀನ ಅಂತ ಹೇಳಲಿಕ್ಕೆ ಹೊರಟದ್ದು. ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ. ಕಾಮ ರಾಗ ರಹಿತವಾದಂತಹ ಬಲ, ಸಾಮಾನ್ಯ ಬಲ ಅಂತ ಅರ್ಥ ಅಲ್ಲ. ಅದು ಕಾಮರಾಗ ರಹಿತವಾದ ಬಲ ನಾನಾಗಿದ್ದೇನೆ ಅಂತಾನೆ ಭಗವಂತ. ಕಾಮ ಅಂದರೆ ಆಸೆ, ರಾಗ ಅಂದರೆ ಅದರ ಬಗ್ಗೆ ಇರುವಂತಹ ವಿಷಯಾಸಕ್ತಿ, ತೃಷ್ಣ, ವಿಷಯದ ತೃಷ್ಣ ಹಾಗೂ ಆಸಕ್ತಿ ಇವೆರಡೂ ಕೂಡ ಇರಬಾರ್ದು. ಅಂಥ ಬಲ ನಾನಾಗಿದ್ದೇನೆ ಎಂದಿದ್ದಾನೆ ಭಗವಂತ. ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಮನುಷ್ಯನಲ್ಲಿ ಕಾಮವೇ ಅಪರಾಧ ಅಲ್ಲ, ಧರ್ಮ ವಿರುದ್ಧ ಆದರೆ ಮಾತ್ರ ಅಪರಾಧ ಆಗ್ತದಂತೆ. ಧರ್ಮ ವಿರುದ್ಧ ಆಗದೆ ಹೋದರೆ, ಧರ್ಮಕ್ಕೆ ಅದು ಅನುಗುಣವೇ ಆಗಿದ್ದರೆ ಆ ಬಯಕೆ ತಪ್ಪಲ್ಲ, ಆ ಕಾಮ ತಪ್ಪಲ್ಲ. ಇದು ಮಹಾಭಾರತದ ಭೀಮ, ಧರ್ಮರಾಜ, ಅರ್ಜುನನ ಮಾತುಗಳಿಂದ ಸಿದ್ಧ ಆಗ್ತದೆ. ಒಬ್ಬನು ಧರ್ಮಶ್ರೇಷ್ಠ ಅಂತಾನೆ, ಒಬ್ಬನು ಕಾಮಶ್ರೇಷ್ಠ ಅಂತಾನೆ, ಇನ್ನೊಬ್ಬನು ಅರ್ಥಶ್ರೇಷ್ಠ ಅಂತಾನೆ ಅಂತ ಮಹಾಭಾರತದಲ್ಲಿ ಒಂದು ದೊಡ್ಡ ಕಥೆನೇ ಬರ್ತದೆ. ಅದಕ್ಕೆ ಭೀಮ ಕಾಮಶ್ರೇಷ್ಠ ಅಂತಂದದ್ದು, ಅರ್ಜುನ ಅರ್ಥಶ್ರೇಷ್ಠ ಅಂತ ಹೇಳ್ತಾನೆ. ಅರ್ಥಶ್ರೇಷ್ಠವೋ ಕಾಮಶ್ರೇಷ್ಠವೋ? ಎಂಥ ಗೊಂದಲ ಇದೆ ನೋಡಿ. ಮಹಾಭಾರತದೊಳಗೆ ಈ ವಿಷಯ ಬರ್ತದೆ. ಇಲ್ಲಿ ಕೃಷ್ಣ ಹೇಳಿದಂತೆ ಭೀಮನ ಮಾತಿಗೆ ಅನುಗುಣವಾಗಿ ಕಾಮಶ್ರೇಷ್ಠ ಅಂತ ಹೇಳಿದಾನೆ ಕೃಷ್ಣ. ಯಾವ ಕಾಮಶ್ರೇಷ್ಠ? ವಿವರಣೆನೇ ಕೊಟ್ಬಿಟ್ಟ. ಧರ್ಮಾವಿರುದ್ಧ ಕಾಮ ಅಹಮಸ್ಮಿ. ನಾನು ಧರ್ಮ ವಿರುದ್ಧ ಅಲ್ಲದ ಕಾಮ ನಾನಾಗಿದ್ದೇನೆ. ಭೀಮನ ಮಾತಿನ ಸಾರನ್ನು ಅದೇ ಆಗಿತ್ತು. ಹಾಗಾಗಿ ಮನುಷ್ಯನಿಗೆ ಎಲ್ಲ ಕಾಮವೂ ಕೂಡ ನಿಷಿದ್ಧ ಅಂತ ಭಾವಿಸಬಾರ್ದು. ಧರ್ಮ ವಿರುದ್ಧ ಅಲ್ಲದ್ದನ್ನು ಯೋಚನೆ ಮಾಡಿ ಅದನ್ನು ಅವನು ಅನುಭವಿಸಬೇಕು, ಅದನ್ನು ಅಪೇಕ್ಷಿಸಬೇಕು ಅಂತೇನಿದೆ ಅದು ತಪ್ಪಲ್ಲ ಅಂತ ಹೇಳ್ತಾರೆ.
ಇನ್ನು ಇದೇ ಅಧ್ಯಾಯದ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಏಚೈವ ಸಾತ್ವಿಕಾ ಭಾವಾಃ ತಾಮಸಾಶ್ಚಯೇ ಮತ್ತಯೇವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಕೃಷ್ಣ ಹೇಳ್ತಾನೆ, ಸಾತ್ವಿಕ ಭಾವಗಳು ಅಂತಿದ್ದಾವೆ, ರಾಜಸ ಭಾವಗಳು ಅಂತಿದ್ದಾವೆ, ತಾಮಸ ಭಾವಗಳು ಅಂತಿದ್ದಾವೆ. ನಮ್ಮೊಳಗೆ ಭಾವ ಅಂದರೆ ಮನೋವಿಕಾರ, ಮನಸ್ಸಿನ ಪ್ರಭೇದ. ಅದು ನಮ್ಮೊಳಗೆ ಈಗ ಒಳ್ಳೆ ಬುದ್ಧಿ ಬಂದಿದೆ, ಭಗವದ್ಗೀತೆ ಕೇಳಬೇಕು, ಹೇಳಬೇಕು, ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕು, ಇದೊಂದು ಸಾತ್ವಿಕ ಭಾವ. ಈ ಭಾವ ಹೇಗೆ ಬಂತು, ಯಾರಿಂದ ಬಂತು? ಮತ್ತಯೇವ ಅಂದ ಕೃಷ್ಣ, ನನ್ನಿಂದಲೇ ಬಂದಿರ್ತದೆ ಅಂತಂತ. ಅದೇ ರೀತಿ ರಾಜಸಾಹ ತಾಮಸಾಶ್ಚಯೇ, ರಾಜಸ ಭಾವ ತಾಮಸ ಭಾವಗಳು ಉಂಟಾಗ್ತವೆ ಮನುಷ್ಯನೊಳಗೆ. ಹಾಗಾದ್ರೆ ಅವು ಬೇರೆಯವರಿಂದ ಬಂತು ಅಂತ ಇಟ್ಕೊಳ್ಳೋಣವಾ? ಮತ್ತಯೇವ ಏತಿ ತಾನ್ ವಿಧಿ. ರಾಜಸ ತಾಮಸ ಭಾವಗಳು ಬೇರೆಯವರಿಂದ ಬರ್ತಾವೆ ಅಂತೇನಲ್ಲ, ಅದರ ಹಿನ್ನೆಲೆಯಲ್ಲೂ ಕಾರಣೀಕರ್ತ ನಾನೇ ಆಗಿರ್ತೀನಿ ಅಂದ್ಬಿಟ್ಟ. ಏಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ ತಾಮಸಾಶ್ಚಯೇ ಮತ್ತಯೇವೇತಿ ತಾನ್ ವಿಧಿ ನತ್ತು ಅಹಂ ತೇಷು ಮಯಿ. ಅವು ನನ್ನಿಂದಲೇ ಪ್ರತಿಯೊಬ್ಬನಿಗೂ ಬರೋದು, ಉಂಟಾಗೋದು. ಆದರೆ ನಾನು ಅವುಗಳಲ್ಲಿ ಯಾವತ್ತೂ ಕೂಡ ಆಸಕ್ತಿ ತೋರಿಲ್ಲ, ಅವುಗಳ ಸಂಪರ್ಕದಲ್ಲಿ ನಾನಿಲ್ಲ. ಅವು ನನ್ನನ್ನೇನು ಬಾಧಿಸಲ್ಲ. ಎಂಥ ಶ್ಲೋಕ ಅಂದರೆ ಇದು, ಅದ್ಭುತವಾದ ವಿಷಯ ಇದೆ ಇಲ್ಲಿ. ಲೋಕದಲ್ಲಿ ಇಂಥ ವಿಷಯಗಳನ್ನು ಅನುಸಂಧಾನ ಮಾಡುವುದೇ ಕಠಿಣ. ಸದಾ ನಮ್ಮೊಳಗೆ ಸಾತ್ವಿಕ ಭಾವನೆ ಬಂದೇ ಬರ್ತದೆ ಅಂತೇನು ನಿಯಮ ಇಲ್ಲ. ನಮ್ಮ ಅರ್ಹತೆಗೆ ಕರ್ಮಕ್ಕೆ ಅನುಗುಣವಾಗಿ ರಜೋಗುಣದ ಸಂಪರ್ಕದಿಂದ ರಾಜಸ ಭಾವ ಬರಬಾರ್ದು ಅಂತಿಲ್ಲ, ಬಂದೇ ಬರ್ತದೆ. ಪರಮಾತ್ಮ ಅದಕ್ಕೆ ಕಾರಣೀಕರ್ತ. ದೇವರೇ ಕರ್ತೃ ಆದರೆ ದೇವರಲ್ಲಿಯೂ ಅದರ ಪ್ರಭಾವ ಬೀರಬೇಕಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಸ್ಪಷ್ಟಪಡಿಸಿದ, ತೇಷು ಅಹಂನ, ನಾನು ಅದರೊಳಗಿದ್ದೇನೆ ಅಂತ ಭಾವಿಸಬೇಡ. ಅಂದರೆ ನನಗೆ ಅವುಗಳ ಯಾವುದೇ ವಿಕಾರ ಇಲ್ಲ. ಇದು ಭಗವಂತನ ವ್ಯಕ್ತಿತ್ವ. ಇದಕ್ಕೂ ಗೀತಾಕಲ್ಪ ಅನ್ನೋ ಶ್ಲೋಕದ ವಿಷಯವನ್ನು, ಪ್ರಮಾಣವನ್ನು ಉದಾಹರಿಸಿ ಭಗವತ್ಪಾದರು ಹೇಳ್ತಾರೆ, ನತ್ವಹಂ ತೇಷು ಇತಿ ತದ ಅನಾಧಾರತ್ವ ಮುಚ್ಯತೆ ಅಂತಂತಾರೆ. ತದಾಶ್ರಿತಂ ಜಗತ್ಸರ್ವಂ ನಾಸೌ ಕುತ್ರ ಚಿದಾಶ್ರಿತಃ. ದೇವರನ್ನು ಎಲ್ಲವೂ ಆಶ್ರಯಿಸಿದ್ದಾರೆ, ಆದರೆ ಭಗವಂತ ಮಾತ್ರ ಯಾವುದನ್ನು ಆಶ್ರಯಿಸಿಲ್ಲ ಅಂತ ಗೀತಾಕಲ್ಪದಲ್ಲಿ ಹೇಳಿದ್ದಾರೆ. ಈ ತಿಳುವಳಿಕೆ ನಮಗೆ ಯಾವಾಗಲೂ ಇರಬೇಕು. ಯಾವುದನ್ನು ಭಗವಂತ ಆಶ್ರಯಿಸಿಲ್ಲ, ಆದರೆ ಎಲ್ಲವೂ ಅವನನ್ನು ಆಶ್ರಯಿಸಿದೆ. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಇದೇ ಸತ್ಯ. ಗುಣಮಯೈಃ ತ್ರಿಭಿಃ ಯೇಭಿಃ ಭಾವೈಃ ಇದಂ ಸರ್ವಂ ಜಗತ್ ಮೋಹಿತಂ ಹೇಳಿಬಿಟ್ಟಿದ್ದಾನೆ ಭಗವಂತ. ಮೂರು ಗುಣಗಳು, ತನ್ನಿಮಿತ್ತವಾಗಿ ಬರುವಂಥ ಮೂರು ಭಾವಗಳು, ಇವುಗಳ ಮೂಲಕವಾಗಿಯೇ ಇಡೀ ಪ್ರಪಂಚ, ಇಡೀ ಜಗತ್ತು ಮೋಹಕ್ಕೊಳಗಾಗ್ತದೆ. ಅದು ನನ್ನಿಂದಲೇ ಆಗ್ತದೆ. ಆದರೆ ನನ್ನಿಂದ ಆಗ್ತದೆ ಅಂತ ಅನ್ನೋದನ್ನು ಈ ಲೋಕ ತಿಳಿಯಲ್ಲ ಅಷ್ಟೆ. ನಾನು ತಿಳಿದಿದ್ದೇನೆ, ತಿಳಿಯಲ್ಲ. ಇದು ಒಂದು ವಿಜ್ಞಾನ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ನಾನು ವಿಲಕ್ಷಣನಾಗಿದ್ದು, ನನಗೆ ಇವುಗಳ ಯಾವ ವಿಕಾರವೂ ಇಲ್ಲದಿದ್ದು, ನನ್ನಿಂದಲೇ ಇವುಗಳನ್ನು ಈ ಪ್ರಪಂಚಕ್ಕೆ ನಾನು ಕೊಡುವವನಾದರೂ, ಆದರೆ ಇವುಗಳದ್ದೇ ಪ್ರಭಾವದಿಂದ ಈತ ಏನೂ ತಿಳಿಯದಂತಾಗಿದ್ದಾನೆ. ಇಲ್ಲಿ ತ್ರಿಭಿರ್ ಗುಣಮಯೈರ್ಭಾವೈಹಿ ಅಂತನ್ನೋ ಮಾತಿಗೆ ಭಗವತ್ಪಾದರು ಹೇಳ್ತಾರೆ. ಗುಣಮಯ ಭಾವ ಅಂದರೆ ಗುಣ ಪ್ರಾಚುರ್ಯ, ಗುಣ ತಾದಾತ್ಮ್ಯ ಅಂತ ಅರ್ಥ. ಸಾತ್ವಿಕ ರಾಜಸ ತಾಮಸಗಳು ತಾದಾತ್ಮ್ಯಾರ್ಥೇ ಮಯಟ್.
ಗುಣಮಯವಾದ ಭಾವ ಅಂದರೆ ಗುಣನೇ ಭಾವರೂಪವಾಗಿ ಬದಲಾಗಿರ್ತದೆ. ಗುಣಕ್ಕಿಂತ ಬೇರ್ಪಟ್ಟ ಭಾವನೆ ಅಂತಿಲ್ಲ. ಸಾತ್ವಿಕ ಗುಣವೇ ಭಾವ, ರಾಜಸ ಗುಣವೇ ಭಾವ, ತಾಮಸ ಗುಣವೇ ಭಾವ ಆಗಿರ್ತದೆ. ಅದರದ್ದು ಹೆಚ್ಚಿನ ವಿವರಣೆ 18ನೇ ಅಧ್ಯಾಯದಲ್ಲಿ ಕೊಡ್ತಾನೆ. ಮುಂದೆ ಗುಣತ್ರಯ ವಿಭಾಗ ಯೋಗ ಅಂತ ಮುಂದೆ ಒಂದು ಬರಲಿಕ್ಕಿದೆ. ಅಲ್ಲಿ ಅದರದ್ದು ವಿಸ್ತಾರವಾದ ವಿವರಣೆಯನ್ನು ಕೃಷ್ಣ ಕೊಟ್ಟಿದ್ದಾನೆ. ಇಲ್ಲಿ ಗುಣಮಯಿ ಭಾವೈಹಿ ಅಂತನ್ನೋ ಮಾತಿಗೆ ಹಾಗೆ ಅಭಿಪ್ರಾಯವನ್ನು ಹೇಳ್ತಾರೆ ಸ್ಪಷ್ಟವಾಗಿ. ಇದನ್ನಿಲ್ಲಿ ನಾವು ತಿಳಿದು ಪರಮಾತ್ಮನ ಅಸದೃಶವಾದಂಥ ವ್ಯಕ್ತಿತ್ವ ಎಷ್ಟು ಗುಣವಿಲಕ್ಷಣ, ಭಾವವಿಲಕ್ಷಣ, ಪ್ರಕೃತಿ ವಿಲಕ್ಷಣವಾದ ವ್ಯಕ್ತಿತ್ವ ಅದು. ಅದನ್ನು ಅರ್ಥೈಸಿಕೊಳ್ಳೋದೇನೆ ವಿಜ್ಞಾನ. ಈ ಅಧ್ಯಾಯದ ಹೆಸರೇನು? ಜ್ಞಾನ ಮತ್ತು ವಿಜ್ಞಾನ ಯೋಗ ಅಂತ. ವಿಜ್ಞಾನ ಅಂದ್ರೇನು? ಎಲ್ಲ ದೇವರಿಂದ ನಡೀತದೆ, ಆದರೆ ಭಗವಂತನಿಗೆ ಇವುಗಳಿಂದ ಯಾವುದೇ ವಿಕಾರ ಅನ್ನೋದು ಇಲ್ಲ. ಹಿಂಗೆ ಒಂದೊಂದಾಗಿ ತಿಳಿತಾ ಬರೋದಿದೆಯಲ್ಲ, ಅದೇ ವಿಜ್ಞಾನ ವಿಶೇಷವಾಗಿ. ಇದನ್ನ ವಿಶೇಷ ಜ್ಞಾನಿ ವ್ಯಾವೃತ್ಯರ್ಥಂ ಇದಂ ಜಗತ್, ಮೋಹಿತಂ ಇದಂ ಜಗತ್ ಅಂದರೆ ಎಲ್ಲರೂ ಮೋಹಕ್ಕೊಳಗಾಗ್ತಾರೆ ಅಂತ ಹೇಳಿದ ಕೃಷ್ಣ. ಎಲ್ಲರೂ ಮೋಹಕ್ಕೊಳಗಾಗ್ತಾರೆ ಅಂದರೆ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ, ಜ್ಞಾನಿ ಆದವನನ್ನು ಬಿಟ್ಟು ಉಳಿದವರು ಮೋಹಕ್ಕೊಳಗಾಗ್ತಾರೆ ಅಂತ ಅರ್ಥ. ಜ್ಞಾನಿಗೆ ಮೋಹ ಇಲ್ಲ. ಯಾರು ಒಳ್ಳೆ ಜ್ಞಾನಿ ಆಗ್ತಾನೆ ಅವನಿಗೆ ಮತ್ತೆ ಇವುಗಳ ಮೋಹ ಇಲ್ಲ. ಉಳಿದೆಲ್ಲ ಪ್ರಪಂಚ ಮೋಹಕ್ಕೊಳಗಾಗ್ತದೆ. ಇದಂ ಅಂತ ಅದಕ್ಕೆ ಹೇಳಿದ ಕೃಷ್ಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಗೌಣಾನ್ ಬ್ರಹ್ಮಾದಿ ದೇಹಾದೀನ್ ದೃಷ್ಟ್ವಾ ವಿಷ್ಣೋರಪೀದೃಶಃ ದೇಹಾದಿ ರೀತಿ ಮನ್ವಾನೋ ಮೋಹಿತೋಜ್ಞೋ ಜನೋಭೃಶಂ. ಇವತ್ತು ವೇದವ್ಯಾಸರ ಜಯಂತಿ. ವ್ಯಾಸಯೋಗ ಅಂತ ಒಂದು ಗ್ರಂಥ, ಗೀತಾಕಲ್ಪ ಅನ್ನೋ ಗ್ರಂಥ ಇದ್ದಂತೆ ವ್ಯಾಸಯೋಗ ಅಂತ ಒಂದು ಗ್ರಂಥ. ಅದನ್ನು ಭಗವತ್ಪಾದರು ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಬ್ರಹ್ಮ, ರುದ್ರ, ಇಂದ್ರ ಇವ್ರದೆಲ್ಲ ದೇಹ ಇದೆಯಲ್ಲ, ಅದು ಗುಣಮಯವಾದ ದೇಹ. ಅಂದರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ನಿರ್ಮಿತವಾದ ದೇಹ ಅದು ಇವತ್ತಿಗೂ ಇರೋದು. ಭಗವಂತ ವಿಷ್ಣು, ಕೃಷ್ಣ, ರಾಮ, ನರಸಿಂಹ ವೇದವ್ಯಾಸನಾಗಿ ಬಂದಾಗ ಅವನ ದೇಹವನ್ನು ನೋಡಿ ಅವ್ರ ದೇಹ ಹೆಂಗೆ ಗುಣಮಯೋ ಇವ್ರ ದೇಹವೂ ಗುಣಮಯ ಅಂತ ತಿಳಿತಾರಂತೆ ಅಂತ ಭಗವತ್ಪಾದರು ಭಾಷ್ಯದಲ್ಲಿ ಹೇಳಿದ್ರು. ಗೌಣಾನ್ ಬ್ರಹ್ಮಾದಿ ದೇಹಾದೀನ್ ದೃಷ್ಟ್ವಾ ವಿಷ್ಣೋರಪಿ ಈದೃಶಃ ದೇಹಾದಿ ಇತಿ ಮನ್ವಾನಃ. ಭಗವಂತನ ದೇಹ ಕೃಷ್ಣನಾಗಿ ಬಂದರು, ಎದುರುಗಡೆಗೆ ಕುಳಿತರು, ಕೃಷ್ಣ ಅಂತ ನಂಬಲ್ಲ. ಅಷ್ಟೇ ಅಲ್ಲ, ಏನು ನಮ್ಮ ದೇಹ ಇದ್ದಂಗೆ ಇದೆ ಒಂದು, ಹಿಂಗೆ ತಿಳಿತೇವಂತೆ ನಾವೆಲ್ಲ. ಅದಕ್ಕೆ ದೇವರು ಬಂದಿಲ್ಲ. ಭಗವಂತ ಬಂದುಬಿಟ್ರೆ ನಾವೇನು ಅವನನ್ನು ಪತ್ತೆ ಹಚ್ತೇವೆ ಅಂತಿಲ್ಲ. ಯಾಕೆ ದಿನ ನೋಡಿದ್ದೇ ಈ ದೇಹಗಳನ್ನು. ಎದುರುಗಡೆ ಬಂದಿದ್ದಾನೆ, ಬಂದರೂ ಇವನೇ ದೇವರು ಅಂತ ತಿಳಿಯಲ್ಲ ನಾವು. ಅಂಥವ್ರು ಇದ್ದೇವೆ ನಾವು. ಯಾಕೆ ಅವನ ದೇಹವನ್ನು ಹಾಗೇ ಪತ್ತೆ ಹಚ್ತೇವೆ. ಮತ್ತೆ ಇದು ಏನು ದೇಹ, ಇಲ್ಲಿ ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಪ್ರಕೃತಿಯ ಹಿಂದೆ ಮೂಲ ಕಾರಣಗಳನ್ನು ಇಟ್ಟುಕೊಂಡು ಹುಟ್ಟಿರ್ತದೆ, ಹಾಗೆ ಅದನ್ನು ತಿಳಿತೇವಂತೆ. ದೇಹಾದ ರೀತಿ ಮನ್ವಾನು. ಇದನ್ನು ಕೃಷ್ಣ ಮೋಹಿತಂ ಜಗತ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ದ ಅಂತ ವಿವರಣೆ ಕೊಡ್ತಾನೆ. ಅದಕ್ಕೆ ಅಜ್ಞಾನಿ ಆದವನು ಮೋಹಕ್ಕೊಳಪಟ್ಟಿರ್ತಾನೆ ಅಂತ ಆ ಶ್ಲೋಕಕ್ಕೆ ಅರ್ಥೈಸ್ಕೊಳ್ಬೇಕು. ಜಗತ್ತು ಮೋಹಿತಂ ಅಂದರೆ ಜ್ಞಾನಿ ಆದವನು ಮೋಹಕ್ಕೆ ಒಳಪಡಲ್ಲ. ಬ್ರಹ್ಮ, ರುದ್ರ, ಇಂದ್ರ ಇಂಥ ಜ್ಞಾನಿಗಳು ಯಾರು ಕೃಷ್ಣನನ್ನು ನೋಡಿ ಕೃಷ್ಣನ ದೇಹವನ್ನು ಪ್ರಾಕೃತ ದೇಹ ಅಂತ ಭ್ರಮಿಸಲ್ಲ. ಆದರೆ ದುರ್ಯೋಧನನೋ ದುಶ್ಯಾಸನನೋ ಇಂಥವ್ರಿಗೆಲ್ಲ ಇದೇನು ದೊಡ್ಡದು ಹೀಗೆ ಅವರಿಗೆ ಇರ್ತದೆ. ಹೀಗೆ ಅದನ್ನು ಅರ್ಥೈಸ್ಕೊಳ್ಳಿ ಅಂತ ವ್ಯಾಖ್ಯಾನ ಮಾಡಿ ಕೊಟ್ಟರು. ಈ ಪರಿಸ್ಥಿತಿ ಬಂತು ಅಂದರೆ ಮನುಷ್ಯರಿಗೆ ಇಂಥ ಮೋಹ ಸಾತ್ವಿಕ, ರಾಜಸ, ತಾಮಸ ಗುಣಮಯವಾದದ್ದು ಬಂತು ಅಂದರೆ ಮತ್ತು ಇದು ದೂರ ಆಗೋದು ಹೇಗೆ? ಏನಾದರೂ ಉಪಾಯ ಬೇಕಲ್ಲ ಮೋಹ ದೂರ ಆಗಲಿಕ್ಕೆ. ಮಾಯೆ ಮೋಹಗಳಿಂದ ದೂರ ಮಾಡ್ಕೊಳ್ಳದೆ ಇದ್ದರೆ ಮತ್ತು ಸಂಸಾರದಿಂದ ದೂರ ಆಗೋದು ಅಂತ ಇಲ್ಲವೇ ಇಲ್ಲ. ಇಲ್ಲೇ ಇರೋದು ಯಾವಾಗಲೂ ಅಂತ ಆಗ್ತದೆ. ಅನಾದಿಯಿಂದ ಮಾಯೆ ಮನುಷ್ಯನನ್ನು ಗಂಟು ಬಿದ್ದಿದೆ, ಮೋಹ ಮನುಷ್ಯರಿಗೆ ಗಂಟು ಬಿದ್ದಿದೆ.
ಅದಕ್ಕೆ ಭಗವಂತ ಕೃಷ್ಣ ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಉಪಾಯ ಹೇಳಿದೆ. ದೈವೀ ಹೇಷಾ ಗುಣಮಯೀ ಮಾಯಾ ಮಮ ಮಾಯಾ ಅಂತ ಭಗವಂತ ಸ್ಪಷ್ಟ ಹೇಳ್ತಾನೆ. ಪ್ರಪಂಚ ಮೋಹಕ್ಕೊಳಗಾದದ್ದು ಮಾಯೆಯಿಂದ ನಿಜ, ಆದರೆ ಆ ಮಾಯೆ ನನ್ನ ಅಧೀನಳಿದ್ದಾಳೆ ಅಂತ ತಿಳಿ, ಇದು ಒಂದು ವಿಜ್ಞಾನ. ಯಾವ ಮಾಯೆಯಿಂದ ನೀನು ಮೋಹಿತನಾಗ್ತಿದ್ದಿ ಅದು ಗುಣಮಯೀ ಮಾಯ, ಸತ್ವರಜಸ್ತಮೋ ಗುಣಮಯವಾದದ್ದು. ಆ ಮಾಯೆ ನನ್ನ ಅಧೀನ, ಮಮ ಮಾಯ ದುರತ್ಯಯ. ಅವಳನ್ನು ಅಷ್ಟು ಸುಲಭವಾಗಿ ಯಾರೂ ದಾಟಲಾರರು, ಅವಳ ಮಾಯೆಯಿಂದ ಯಾರೂ ಅಷ್ಟು ಸುಲಭವಾಗಿ ದೂರ ಬರಲಾರರು. ಆದರೆ ಒಂದು ಹೇಳ್ತೇನೆ, ಮಾಮೇವ ಯೇ ಪ್ರಪದ್ಯಂತೆ. ಇಷ್ಟೆಲ್ಲ ಹಿಂದೆ ಹೇಳಿದ ಒಂದೊಂದು ವಿಷಯಗಳನ್ನು ಆಲೋಚಿಸಿ ನನ್ನನ್ನು ಯಾರು ಶರಣ ಬರ್ತಾನೋ ನನ್ನ ಅಧೀನಳಾದ ಮಾಯೆಯಿಂದ ಅವನನ್ನು ದೂರ ನಾನು ಮಾಡ್ತೇನೆ ಅಂತ ಫಲ ಹೇಳಿದ. ಇದು ಶ್ಲೋಕದ ಅರ್ಥ. ಮಮ ಮಾಯಾ ದುರತ್ಯಯ ಮಾಮೇವ ಯೇ ಎಷ್ಟು ಸಲ ಹೇಳಿದ್ದಾನೆ. ನನ್ನ ಮಾಯೆ ಅವಳನ್ನು ದಾಟ್ಲಿಕ್ಕಾಗಲ್ಲ. ಆದರೆ ನನ್ನನ್ನೇ ಯಾರು ಪ್ರಪದ್ಯಂತೆ ಪ್ರಪತ್ತಿ ಮಾಡ್ತಾರೋ ಮಾಯಾಮೇತಾಂ ತರಂತಿತೆ, ಅವರನ್ನು ಈ ಮಾಯೆಯಿಂದ ನಾನು ದಾಟಿಸ್ತೇನೆ ಅಂತ ಕೃಷ್ಣ ಆಶ್ವಾಸನೆ ಕೊಟ್ಟಿದ್ದಾನೆ. ಹಾಗಾಗಿ ಅನಾದಿ ಕಾಲದಿಂದ ಬಂದದ್ದು ಈ ಮೋಹ ಮಾಯೆಯಿಂದ ಬಂದಿದೆ, ದಾಟಲಿಕ್ಕೇ ಇಲ್ಲ. ಯಾವುದು ಅನಾದಿಯೋ ಅದನ್ನು ಯಾರೂ ದಾಟಲಾರರು, ಹೀಗೇನು ಅನ್ಕೊಳ್ಳೋ ಕಾರಣ ಇಲ್ಲ. ಅನಾದಿ ಕಾಲದಿಂದ ಬಂದದ್ದಾದರೂ ಆ ಮಾಯೆಯನ್ನು ದಾಟಿಸುವ ಶಕ್ತಿ ನನಗೊಬ್ಬನಿಗಿದೆ, ನನ್ನ ಶರಣು ಬಂದವನಿಗೆ ದಾಟಿಸ್ತೇನೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟು ತನ್ನ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ಮಾಯೆಗೆ ಅಭಿಮಾನಿ ಮಹಾನುಭಾವಳಾದ ದುರ್ಗಾ, ಅವಳನ್ನು ವಿಶೇಷವಾಗಿ ಈ ಕಾಲದಲ್ಲಿ ಸ್ಮರಣೆ ಮಾಡಬೇಕು, ದುರ್ಗಾ ಸ್ತೋತ್ರ ಮಾಡಬೇಕು ಅಂತಿದೆ. ವೈಶಾಖ ಮಾಸದಲ್ಲಿ ಅದೊಂದು ವಿಶೇಷ ಅಂತ ಹೇಳಿದ್ದಾರೆ. ಅವಳು ಚಂಡಿ, ಭವಾನಿ ಇತ್ಯಾದಿ ಒಂದು ಸ್ತೋತ್ರ ಇದೆ. ಅರ್ಜುನ ಈ ಮಾಸದಲ್ಲಿ ಮಾಡಿದ್ದರ ಆರ್ಯ ಸ್ತೋತ್ರದ ಪ್ರಭಾವದಿಂದ ಗೆಲುವು ಸಾಧಿಸಿದ ಅಂತ ವೈಶಾಖ ಮಾಸದಲ್ಲಿ ಅದನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಮಾಯಾ ಶಬ್ದದಿಂದ ಅವಳು ಕರೆಸ್ಕೊಂಡಿದ್ದಾಳೆ, ಅವಳ ಸ್ಮರಣೆಯೂ ಆಯಿತು. ಇಲ್ಲಿ ಒಂದು ವಿಶೇಷವನ್ನು ಭಗವತ್ಪಾದರು ತಿಳಿಸ್ತಾರೆ. ಆ ಮಾಯೆ ಇದ್ದಾಳಲ್ಲ, ಅದಕ್ಕೆ ಬಹಳ ಅರ್ಥ ಇದೆ. ಮಾಯಾ ಅಂದರೆ ಭಗವಂತನ ಸ್ವರೂಪಭೂತವಾದ ಇಚ್ಛೆಗೂ ಹೆಸರಿದೆ. ಮಾಯೆ ಅಂದರೆ ದುರ್ಗಾದೇವಿಗೂ ಹೆಸರಿದೆ. ಹಾಗಾಗಿ ಎರಡು ಮಾಯೆ, ಎರಡನ್ನೂ ಅರ್ಥೈಸ್ಕೊಳ್ಬೇಕು, ಎರಡನ್ನೂ ದಾಟಬೇಕು. ಎರಡೂ ದೇವರ ಅಧೀನವೇ ಆಗಿದೆ. ಎರಡೂ ದೇವರ ಅಧೀನ ಅಂತ ಹೇಳುವಾಗ ಒಂದು ವಿಷಯ ಸ್ಪಷ್ಟಪಡಿಸ್ತಾರೆ ಭಗವತ್ಪಾದರು. ಸಾಚ ಸೃಷ್ಟ್ಯಾದಿ ಕ್ರೀಡಾದಿಮದ್ ದೇವ ಸಂಬಂಧಿತ್ವಾತ್ ಅತಿಶಕ್ತೇ ದುರತ್ಯಯ ಅಂತ ಹೇಳ್ತಾರೆ. ಭಗವಂತನ ಸೃಷ್ಟಿ ಕ್ರಿಯೆ, ಸಂಹಾರ ಕ್ರಿಯೆ, ಸ್ಥಿತಿ ಕ್ರಿಯೆ ಅವೆಲ್ಲ ಕ್ರೀಡಾ, ಅದು ಪರಮಾತ್ಮ ಮಾಡುವಂಥ ಕ್ರೀಡೆ. ಕ್ರೀಡಾದಿಮತ್ ದೇವ ಸಂಬಂಧಿಯಾದದ್ರಿಂದ ಅತ್ಯಂತ ಅಸಾಧ್ಯವಾದದ್ದು, ಅಷ್ಟು ಸುಲಭ ಅದನ್ನು ದಾಟ್ಲಿಕ್ಕಾಗಲ್ಲ ಅಂತ ದುರತ್ಯಯ ಅಂತ ಶಬ್ದ ಆಡಿದ್ದಂತೆ. ಇದಕ್ಕೆ ವಿವರಣೆನೂ ಕೊಟ್ಟಿದ್ದಾರೆ. ಅಲ್ಲೇನಾಗಿದೆ, ಶ್ಲೋಕದಲ್ಲಿ ಹೇಳುವಾಗ ದೈವಿ ಅಂತ ಶಬ್ದ ಆಡಿಬಿಟ್ಟ ಭಗವಂತ. ಭಗವಂತನ ಮಾಯೆ ದೈವಿ ಅಂತ ಶಬ್ದ. ದೈವಿ ಅನ್ನೋ ಶಬ್ದದ ಅರ್ಥ ಏನು? ಅದಕ್ಕೆ ಭಗವತ್ಪಾದರು ಆ ದೇವ ಅನ್ನೋ ಶಬ್ದ ಯಾವ ಮೂಲ ಧಾತುವಿನಿಂದ ಯಾವ ಅರ್ಥದಲ್ಲಿ ನಿಷ್ಪನ್ನ ಆಗಿದೆ ಅಂತ ಭಾಷ್ಯದಲ್ಲಿ ತೋರಿಸ್ತಾರೆ. ದಿವು ಅನ್ನೋದು ಮೂಲ ವರ್ಬ್. ಆ ಮೂಲ ವರ್ಬಿಗೆ ಎಷ್ಟು ಅರ್ಥ ಇದೆ ಅದಷ್ಟನ್ನು ದೈವಿ ಅನ್ನೋ ಶಬ್ದದಿಂದ ಇಟ್ಕೊಳ್ಬೇಕಂತ. ಕಾಶಕೃತ್ಸ್ನ ಅಂತ ಒಬ್ಬರಿದ್ದರು. ಅವರ ಹೆಸರು ಪ್ರಾಯ ಲೋಕದಲ್ಲಿ ಪ್ರಸಿದ್ಧಿ ಕಡಿಮೆ, ಇವತ್ತು ವ್ಯಾಕರಣ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ.
ಕಾಶಕೃಷ್ಣ ಅಂತ ಅವರಿಗೆ ಹೆಸರೇ ಹಂಗೆ ಇಟ್ಕೊಂಡಿದ್ದಾರೆ ಅವರು, ಕಾಶಕೃಷ್ಣ ಅಂತ. ಅವರು ಈ ಸಂಸ್ಕೃತಕ್ಕೆ ಸಂಬಂಧಪಟ್ಟ ವರ್ಬ್ಸ್ ಏನಿದ್ದಾವೆ ಅದರದ್ದೊಂದು ಪಟ್ಟಿ ಮಾಡಿದವರಂತ, ಧಾತು ಪಾಠವನ್ನು ಮಾಡಿದವರು. ಭಗವತ್ಪಾದರು ಆ ದೈವಿ ಅನ್ನೋ ಶಬ್ದದ ವಿವರಣೆ ಕೊಡುವಾಗ ದಿವು ಅನ್ನುವ ಧಾತುವಿನ ಮೂಲ ಪ್ರಕೃತಿ ಎಷ್ಟು ಥರ ಇದೆ ಅಂತ ಅವ್ರದ್ದನ್ನು ಉಲ್ಲೇಖ ಮಾಡ್ತಾರೆ. ಇತಿ ಕಾಶಕೃಷ್ಣ ಧಾತು ಪಾಠೆ ದಿವು ಕ್ರೀಡಾ, ಎಲ್ಲೇ ಆಗಲಿ ದೇವ ಶಬ್ದ ಬಂದರೆ ಇಷ್ಟು ಅರ್ಥ ಬರ್ತದಲ್ಲಿ. ಎಲ್ಲೆಲ್ಲಿ ಬಂದಿದೆ ಇವಾಗ ಮೊದಲು ನಾವು ದಿನಾ ದೇವ ಶಬ್ದ ಆಡೋದು ಎಲ್ಲಿ ಗೊತ್ತಾ? ದೇವಸ್ಯ ಭರ್ಗ ಸಹಸೋ ಅಂತ ಬರ್ತದೋ ಇಲ್ಲ? ಯಥೋ ಜನಿ ಅಲ್ಲೊಂದು ಕಡೆ ಆಡ್ತೀವಿ, ಮತ್ತೊಂದು ಕಡೆಯಲ್ಲಿ ಆಡ್ತೇವೆ ದೇವ ಶಬ್ದ ಭರ್ಗೋ ದೇವಸ್ಯ ಧೀಮಹಿ ಅಂತ ಶಬ್ದ. ಅಲ್ಲೆಲ್ಲ ದೇವ ಶಬ್ದಕ್ಕೆ ಇಷ್ಟು ಅರ್ಥ ಇಟ್ಕೊಳ್ಬೇಕಂತ. ಬಹಳ ಹಿಂದೆ, ಅವ್ರಿಗಿಂತ ಹಿಂದೆ. ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮದ ಮೋದ ಸ್ವಪ್ನ ಕಾಂತಿ ಗತಿಷು, ಇಷ್ಟರ್ಥ. ಕ್ರೀಡೆ, ವಿಜಿಗೀಷ ಅಂದರೆ ಗೆಲ್ಲಬೇಕು ಅನ್ನೋ ಇಚ್ಛೆ, ಅದನ್ನು ದಿವು ಧಾತುವಿನಿಂದ ಹೇಳ್ತಾರೆ. ಕ್ರೀಡಾ ಅಂತನ್ನೋ ಶಬ್ದ ಆಡ್ತಾರೆ. ದಿವು ಅಂದರೆ ದಿವು ಕ್ರೀಡಾಯ. ವ್ಯವಹಾರ, ದ್ಯುತಿ, ಸ್ತುತಿ, ಮದ, ಮೋದ, ಸ್ವಪ್ನ, ಕಾಂತಿ, ಗಮನ, ಇಷ್ಟ ಅರ್ಥದಲ್ಲಿ ದಿವು ವರ್ಬ್ ಇದೆ ಅಂತ. ಹೀಗೆ ಧಾತುಪಾಠ ಇರೋಣದ್ರಿಂದ ಇಲ್ಲಿ ಕೃಷ್ಣ ದೈವಿ ಮಾಯಾ ಅಂತ ತನ್ನ ಮಾಯೆಯನ್ನು ದೈವಿ ಅಂತ ಅಡ್ಜೆಕ್ಟಿವ್ ಕೊಟ್ಟು ಹೇಳಿದ್ದು ಯಾವ ಅರ್ಥದಲ್ಲಿ ಅಂದರೆ ಸುಲಭವಾಗಿ ಹೇಳ್ತಾರೆ ಭಗವತ್ಪಾದರು. ಇಲ್ಲಿ ದೇವ ಅಂದರೆ ಭಗವಂತನೇ ಅಂತ ಅರ್ಥ, ಕೃಷ್ಣನೇ ಅಂತ. ಮದೀಯತ್ವಾತ್, ಆ ಮಾಯೆ ಪರಮಾತ್ಮನ ಅಧೀನವಾಗಿದೆ ಆದ ಕಾರಣ ಇಲ್ಲಿ ಹೇಳಿದ್ದು ದೈವಿ. ಅಥ ಕಥಂ ದೈವಿ? ಮದೀಯತ್ವಾತ್ ಅಹಂ ಹಿ ದೇವ ಅಂತ ಭಗವತ್ಪಾದರು ಭಾಷ್ಯದಲ್ಲಿ ಹೇಳ್ತಾರೆ. ಸ್ವತಃ ಭಗವತ್ಪಾದರೇ ದೇವ ಶಬ್ದಕ್ಕೆ ಕ್ರೀಡಾದಿ ಗುಣ ಸಂಪನ್ನನಾದ, ವಿಜಿಗೀಷಾ ಸಂಪನ್ನ, ಸ್ತುತಿ ಸಂಪನ್ನ, ಮುದ ಸಂಪನ್ನನಾದ ಶ್ರೀಹರಿಗೆ ದೇವ ಅಂತ ಕರಿಬೇಕಂತ. ಅವನ ಅಧೀನವಾಗಿದೆ, ಆದ್ದರಿಂದ ಈ ಮಾಯೆ ಅದಕ್ಕೆ ದೈವಿ ಅಂತ ಹೆಸರು ಬಂತು ಅಂತ ಉಲ್ಲೇಖ ಮಾಡ್ತಾರೆ ಭಾಷ್ಯದಲ್ಲಿ. ಇಷ್ಟು ಯಾಕೆ ಅರ್ಥ ಮಾಡಿದ್ರು ಅಂತ ಸ್ವಲ್ಪ ನಿಮಗೆಲ್ಲ ಗೊಂದಲ ಅನಿಸಿರ್ಬೋದಲ್ಲ. ಮಧ್ವಾಚಾರ್ಯ ಬರೋಕ್ಕಿಂತ ಮೊದಲು ಗೀತೆಗೆ ಬಹಳ ಜನ ಭಾಷ್ಯ ಬರೆದಿದ್ದಾರೆ. ಅವರು ದೈವಿ ಮಾಯಾ ಶಬ್ದಕ್ಕೆ ತಪ್ಪರ್ಥ ಬರೆದಿದ್ದಾರೆ, ಕೃಷ್ಣನಿಗೆ ವಿರುದ್ಧವಾದ ಅರ್ಥ. ಅದಕ್ಕೆ ಭಗವತ್ಪಾದರು ಆ ವಿವರಣೆಯನ್ನು ಕೊಟ್ಟು ದೈವಿ ಮಾಯಾ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಆವಾಗಲೇ ಉದಾಹರಿಸಿದಂತೆ ವ್ಯಾಸಯೋಗ ಅಂತ ಒಂದು ಗ್ರಂಥ, ಇಲ್ಲಿ ಪುನಃ ಅದನ್ನು ಈ ಶ್ಲೋಕಕ್ಕೆ ಉದಾಹರಿಸಿ ಭಗವತ್ಪಾದರು ಈ ಮಾಯಾದ ಬಗ್ಗೆ ವಿವರಣೆ ಕೊಡ್ತಾರೆ. ದೇವರ ಇಚ್ಛೆಯೂ ಮಾಯೆ, ದೇವರ ಸ್ವರೂಪಭೂತವಾದದ್ದೊಂದಿದೆ. ಅದು ಬಿಟ್ಟು ಮಾಯೇನೂ ಇದೆ, ವೈಷ್ಣವಿ ಮಾಯ. ಯಾವ್ಯಾವುದು? ಶ್ರೀ ಭೂಹು ದುರ್ಗೇತಿ ಯಾ ಭಿನ್ನ ಮಹಾಮಾಯಾತು ವೈಷ್ಣವಿ. ತಚ್ಛಕ್ತಿ ಅನಂತ ಅಂಶಹೀನಾ ಅಥಾಪಿ ತಸ್ಯ ಆಶ್ರಯಾತ್ ಪ್ರಭೋಃ ಅನಂತ ಬ್ರಹ್ಮರುದ್ರಾದೇಃ ನ ಅಸ್ಯಾ ಶಕ್ತಿ ಕಲಾಪಿ ತೇಷಾಂ ದುರತ್ಯಯಾಪೇಷ ವಿನಾ ವಿಷ್ಣು ಪ್ರಸಾದತಃ. ಶ್ರೀ ಭೂಹು ದುರ್ಗಾ ಇತಿ ಭಿನ್ನ ಮಹಾಮಾಯಾ ವೈಷ್ಣವಿ. ಮೊದಲನೇ ಹಂತದಲ್ಲಿ ಮಾಯಾ ಅಂತ ಎಲ್ಲೇ ಶಬ್ದ ಬಂದರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಅವಳಿಗೆ ಮಹಾಮಾಯ, ವೈಷ್ಣವಿ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಇದನ್ನು ಇಟ್ಕೊಳ್ಳೋದಂತ. ಆದರೆ ಭಗವಂತನ ಮಾಯಾ ಅಂತೇನಿದೆ, ದೈವಿ ಮಾಯಾ ಅಂತ ಈಗ ತಾನೇ ನಾವು ಹೇಳ್ತಾ ಇದ್ವಲ್ಲ, ಇದು ಪರಮಾತ್ಮನ ಮಾಯೆ. ಆ ಮಾಯೆಗೂ ಈ ಲಕ್ಷ್ಮೀ ಮಾಯೆಗೂ ವ್ಯತ್ಯಾಸ ಏನು? ತತ್ಶಕ್ತಿ ಅನಂತಾಂಶ ಹೀನ. ಭಗವಂತನ ಶಕ್ತಿಯನ್ನು ಅನಂತ ಭಾಗ ಮಾಡಿದರೆ ಒಂದಂಶದಷ್ಟು ಇವಳಲ್ಲಂತೆ, ಒಂದಂಶದಷ್ಟು ಇವಳಲ್ಲ, ಆದರೂ ಇವಳಿಗೆ ಮಾಯಾ ಅಂತ ಕರೀತಾರೆ. ಅಂದರೆ ಭಗವಂತನ ಶಕ್ತಿ ಎಷ್ಟಿರಬೇಡ ಯೋಚನೆ ಮಾಡಿ. ತತ್ಶಕ್ತಿ ಅನಂತಾಂಶ ಹೀನ ಅಥಾಪಿ ತಸ್ಯ ಆಶ್ರಯಾತ್ ಪ್ರಭೋಹೋ ಅಂತ ಹೇಳ್ತಾರೆ. ಎರಡನೇದ್ದು
ಅನಂತ ಬ್ರಹ್ಮ ರುದ್ರಾದೇಹೆ ನ ಅಸ್ಯಾಃ ಕಲಾ ಶಕ್ತಿ ಕಲಾ ಅಪಿ. ಅನಂತ ಅಂದರೆ ಶೇಷ, ಬ್ರಹ್ಮ ಅಂದರೆ ಚತುರ್ಮುಖ, ರುದ್ರ ಇವರೆಲ್ಲರಿಗೂ ಒಂದೇನೋ ಒಂದು ಮಾಯಾ ಶಕ್ತಿ ಇದೆ. ಅವೆಲ್ಲ ಅಸ್ಯಾಃ ಶಕ್ತಿ ಕಲಾಃ ಅಪಿ ಹಿ ತೇಷಾಂ ದುರತ್ಯಯಾಪೇಷ. ಭಗವಂತನ ಮಾಯೆಯ ಒಂದು ಶಕ್ತಿಯ ಕಲೆಯೂ ಕೂಡ ಇಲ್ಲಿ ಸಮಾನ ಆಗಲ್ಲ, ಅಷ್ಟು ಭಗವಂತನ ಶಕ್ತಿ ಇದೆ. ಆದರೆ ತೇಷಾಂ ದುರತ್ಯಯಾಪಿ ಏಷ ವಿನಾ ವಿಷ್ಣು ಪ್ರಸಾದತಃ. ಭಗವಂತನ ಪ್ರಸಾದ ಅನುಗ್ರಹ ಆಗದೆ ಈ ಮಾಯೆಯನ್ನು ಯಾರೊಬ್ಬರೂ ದಾಟಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಾಸಯೋಗ ಗ್ರಂಥದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮಾಯೆ ಅಂದರೆ ಎರಡನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಲಿ ಅಂತ ತಿಳಿಸಿದ್ದಾರೆ. ಪ್ರಾಸಂಗಿಕವಾಗಿ ಪರಮಾತ್ಮನ ಮಾಯೆ ಅದು ಅವನ ಇಚ್ಛಾ ಸ್ವರೂಪ, ಅವನ ರೂಪವಾದದ್ದು. ಅದನ್ನು ದಾಟೋದ್ರ ಬಗ್ಗೆ ಭಗವತ್ಪಾದರು ಒಂದೆರಡು ವಿಷಯ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಳೇಬೇಕು ಪ್ರತಿಯೊಬ್ಬರು. ಇಷ್ಟು ಶಕ್ತಿಯುತವಾದದ್ದನ್ನು ನಾವ್ಯಾರೂ ದಾಟೋದೇ ಇಲ್ಲ ಇನ್ನು ಹಾಗಾದರೆ ಅಂತ ಅನಿಸ್ಬಿಡ್ತದಲ್ಲ. ಅದಕ್ಕೆ ಕೃಷ್ಣ ಏನಂದ? ಮಾಮೇವಯೇ ಪ್ರಪದ್ಯಂತೆ, ನನ್ನನ್ನು ಯಾರು ಶರಣು ಬರ್ತಾರೋ ಅವರನ್ನು ನಾನು ಮಾಯೆಯಿಂದ ದಾಟಿಸ್ತೇನೆ ಅಂತ ಕೃಷ್ಣ ಉತ್ತರ ಕೊಟ್ಟ. ದೇವರನ್ನು ಶರಣು ಬಂದರೆ ದಾಟೋದು ಅಂದ್ರೆ ಏನು ಅಂತ ಪ್ರಶ್ನೆ. ಮತ್ತೆ ದೇವರನ್ನ ಶರಣು ಬರೋದು, ಪ್ರಪತ್ತಿ ಮಾಡೋದು, ಆಮೇಲೆ ಅದರಿಂದ ದಾಟೋದು ಅಂತ ಇಷ್ಟು ಅಭಿಪ್ರಾಯ ಹೇಳಿದರೆ ಏನದರ ಅರ್ಥ? ಪ್ರಧಾನವಾಗಿ ಭಗವತ್ಪಾದರು ಬರೀತಾರೆ, ಅನ್ಯತ್ ಸರ್ವಂ ಪರಿತ್ಯಜ್ಯ ಮಾಮೇವ ಯೇ ಪ್ರಪದ್ಯಂತೆ ಅಂದರೆ ಗುರ್ವಾದಿ ವಂದನಂಚ ಮಯ್ಯೇವ ಸಮರ್ಪಯಂತಿ ಅಂತ ಬರೀತಾರೆ ಭಗವತ್ಪಾದ. ಎಲ್ಲ ಪರಿತ್ಯಜಿಸಿ ದೇವರನ್ನೇ ಶರಣು ಹೋಗೋದು ಅಂದರೆ ಗುರುವಿಗೆ ಮಾಡುವ, ತಂದೆ ತಾಯಂದ್ರಿಗೆ ಮಾಡುವ ನಮಸ್ಕಾರಾದಿ ಕರ್ಮಗಳನ್ನು ದೇವರಿಗೆ ಅಂತ ಯಾರು ಸಮರ್ಪಣೆ ಮಾಡಲಿಕ್ಕೆ ಶುರು ಮಾಡ್ತಾನೋ ಅದು ದೇವರನ್ನು ಪ್ರಪತ್ತಿ ಮಾಡೋದಂದ್ರೆ. ಸಯೇವಚ ತತ್ರ ಸ್ಥಿತ್ವಾ ಗುರುವಾದಿರ್ಭವತಿ ಇತ್ಯಾದಿ ಪಶ್ಯತಿ. ಯಾರೋ ಒಬ್ಬನು ಪಾಠ ಮಾಡಲಿಕ್ಕೆ ನಮಗೆ ಗುರು ಅಂತ ಸಿಕ್ಕಿದ್ದಾರೆ, ಅವರೊಳಗೂ ಭಗವಂತನೇ ಇದ್ದು ನನ್ನನ್ನು ಅನುಗ್ರಹಿಸ್ತಿದ್ದಾನೆ ಅಂತ ಯಾರು ಭಾವಿಸ್ತಾರೋ ಇದು ದೇವರನ್ನು ಶರಣು ಹೋಗೋದಂತೆ. ದೇವರಲ್ಲಿ ಪ್ರಪತ್ತಿ ಮಾಡೋದು ಅಂದ್ರೆ ಅರ್ಥ ಗೊತ್ತಾಗ್ತದ? ಇದರ ಬಗ್ಗೆ ಎಲ್ಲಿದೆ ಪ್ರಮಾಣ? ಅದಕ್ಕೆ ಭಗವತ್ಪಾದರು ನಾರದೀಯ ಪುರಾಣದ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ. ದೇವರನ್ನು ಶರಣು ಬರೋದು ಅಂತಂದ್ರೆ ಹೀಗರ್ಥ. ಮತ್ ಸಂಪತ್ಯಾತು ಗುರ್ವಾದೀನ್ ಭಜಂತೆ ಮಧ್ಯಮ ನರಾಹ ಮದುಪಾಧಿತಯ ತಾಶ್ಚ ಸರ್ವಭೂತಾನಿ ಚೋತ್ತಮಾಃ ಇತಿ ನಾರದೀಯೆ. ಮತ್ ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮ ನರಾಹ. ಮನುಷ್ಯರು ಎರಡು ತರಹ. ಗುರು ಸಿಕ್ಕ ಅಂತಂದ್ರೆ ದೇವರೇ ಸಿಕ್ಕ ಅಂತ ಅವರಲ್ಲೇನೆ ದೇವರನ್ನು ಕಾಣಬೇಕು, ಅವನೇ ದೇವರು ಅಂತ ಅನ್ನೋ ಭಾವನೆಯಲ್ಲಿ ಮಾಡೋರು ಒಂದಂತೆ, ಅವರು ಮಧ್ಯಮರಂತೆ. ಉತ್ತಮರು ಯಾರು ಅಂದರೆ ಮದು ಉಪಾಧಿತಯ ತಾಶ್ಚ ಸರ್ವಭೂತಾನಿ. ಮದು ಉಪಾಧಿತಯ, ಎಲ್ಲದರೊಳಗೂ ಭಗವಂತನ ಸನ್ನಿಧಾನ ಇದೆ, ಅವನನ್ನು ಪಡಿಬೇಕಾಗಿದೆ. ಪಡೀಲಿಕ್ಕೆ ಇವೆಲ್ಲ ನನಗೊಂದು ನಿಮಿತ್ತಭೂತವಾಗಿದೆ ಅಂತ ಕಾಣ್ತಾ ಹೋಗ್ತಾನಂತೆ. ಅದು ಗುರು ಸಿಗಲಿ, ಮಡದಿ ಸಿಗಲಿ, ಮಕ್ಕಳಾಗಲಿ, ಮನೆ ಸಿಗಲಿ, ವಾಹನ ಸಿಗಲಿ, ಏನೆಲ್ಲ ಸಿಕ್ಕರೆ ಅವ ಸಿಗಬೇಕಿದೆ, ಅದಕ್ಕೆಲ್ಲ ಇವೆಲ್ಲ ನನ್ನ ಎದುರುಗಡೆಗೆ ಬಂದಿದ್ದಾವೆ. ಮದು ಉಪಾಧಿತಯ ಅಂತಂತ. ಅವರು ಉತ್ತಮರಂತೆ, ಎಲ್ರಿಗೂ ಮಾಡಲಿಕ್ಕಾಗಲ್ಲ ಇದನ್ನು, ಅದಕ್ಕೆ ಎರಡು ಮಾಡಿದ್ರು, ಮಧ್ಯಮರು ಮತ್ತು ಉತ್ತಮರು. ಮತ್ತು ಸಂಪತ್ಯಾಚ ಗುರುವಾದಿ ಈ ತರಹ ವಿಷಯವನ್ನು ಹೇಳ್ತಾರೆ. ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವ್ಯನಂಕ್ಷಿ ಅಂತ ಹೇಳಿ ಪ್ರಮಾಣವನ್ನು ಉದಾಹರಿಸಿ ಭಗವತ್ಪಾದರು ಅನುಸಂಧಾನ ಮಾಡ್ತಾರೆ. ಹಾಗಾಗಿ ಗುರು ಪೂಜೆ ಮಾಡಲಿ, ಅಗ್ನಿ ಪೂಜೆ ಮಾಡಲಿ, ಮನೆಗೆ ಬಂದ ವಿಪ್ರ ಪೂಜೆ ಮಾಡಲಿ, ವಿಪ್ರ ಅತಿಥಿ ಪೂಜೆ ಮಾಡಲಿ, ಅಥವಾ ಮತ್ತಿನ್ನೇನೆಲ್ಲ ಮಾಡಲಿ, ವಿಪ್ರ, ಅಗ್ನಿ, ಗುರು, ದೇವತಾ ಏನೇ ಪೂಜೆ ಮಾಡಲಿ, ಎಲ್ಲದರ ಹಿಂದೆ ಮದುಪಾಧಿತಯ ಭಗವಂತನ ಪ್ರತೀಕಗಳಿವೆಲ್ಲ. ಅವ್ರು ಏನೇ ಆಡಲಿ ಆದರೆ ಒಳಗಡೆ ಯಾರಿದ್ದಾನೆ? ಭಗವಂತ ಇದ್ದಾನೆ. ಇದು ಭಗವಂತನನ್ನು ಪ್ರಪತ್ತಿ ಮಾಡೋದು ಅಂದ್ರೆ ಅರ್ಥ. ಹೀಗೆ ವಿವರಣೆಯನ್ನು ಕೊಟ್ಟು
ಈ ಶ್ಲೋಕದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಭಾಗವತದಲ್ಲೂ ಕೂಡ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಇದೆಲ್ಲ ತಿಳಿದು ಮಾಡಿದರೆ ಮಾಯಾ ದಾಟ್ಲಿಕ್ಕಾಗ್ತದೆ ಅನ್ನೋ ತತ್ವವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಎಲ್ರಿಗಾಗಲ್ಲ ನನ್ನ ಮಾಯೆಯನ್ನು ದಾಟಿ ಹೋಗಲಿಕ್ಕೆ. ದುಷ್ಕೃತಿನಃ ಮೂಢಾಃ ನರಾಧಮಾಃ ನ ಮಾಂ ಪ್ರಪದ್ಯಂತೆ, ನನ್ನ ಬಳಿಗೆ ಬರಲ್ಲ ಅವರು, ನನ್ನ ಶರಣೇ ಹೋಗಲ್ಲ ಅವರು ಲಗಾಟೆ ಹೊಡೆದ್ರು ನನ್ನನ್ನು ಶರಣ ಬರಲಿಕ್ಕಾಗಲ್ಲ ಅವರಿಗೆ. ಹಾಗಾಗಿ ಮಾಯೆಯ ಅಪಹೃತ ಜ್ಞಾನ, ಅವರ ಜ್ಞಾನ ಮಾಯೆಯಿಂದ ಅಪಹರಿಸಿರ್ತದೆ. ಹಾಗೆ ಆಸುರಂ ಭಾವಮಾಶ್ರಿತ, ಆಸುರ ಭಾವ ಬೇರೆ ಉಂಟಾಗಿರ್ತದೆ ಅವರಿಗೆ, ನನ್ನ ಬಳಿಗೆ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಭಗವಂತ ಯಾರು ಮಾಯೆಯನ್ನು ದಾಟಬಲ್ಲರು, ಯಾರು ಮಾಯೆಯನ್ನು ದಾಟಲಿಕ್ಕಾಗಲ್ಲ, ಎರಡೂ ಅಂಶವನ್ನು ಸ್ಪಷ್ಟಪಡಿಸಿ ಇದನ್ನು ಯಾರು ತಿಳಿತಾರೋ ಅದು ವಿಜ್ಞಾನ ಅಂತ ಆಗ್ತದೆ ಅಂತ ಮುಂದೆ ಹೇಳಲಿಕ್ಕೆ ಇದೆ. ಅದನ್ನು ವಿಸ್ತಾರ ಮಾಡಿ ಹೇಳ್ತಾನೆ ಕೃಷ್ಣ. ಅದನ್ನು ಮತ್ತೆ ಮುಂದೆ ನೋಡ್ಬೋದು ಅಂತ ಹೇಳ್ತಾ, ಇವತ್ತು ನೃಸಿಂಹ ಜಯಂತಿ ಪರ್ವಕಾಲ, ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಘಟ್ಟವನ್ನು ನೋಡಬೇಕು, ಚಿಂತನೆ ಮಾಡಬೇಕು ಅಂತಿದೆ. ಭಗವಂತ 28ನೇ ಕಲಿಯುಗದಲ್ಲಿ ತಾನೇ ಭಕ್ತರ ಮೇಲೆ ಕರುಣೆಯಿಂದ ಕಲಿಯುಗ ಮುಗಿಯೋವರೆಗೂ ಶೇಷಾಚಲ ನಿವಾಸಿ ಆದ. ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಬ್ರಹ್ಮರುದ್ರಾದಿ ವಂದ್ಯನಾದಂಥ ಶ್ರೀಹರಿ ಶೇಷಾಚಲ ನಿವಾಸಿಯಾಗಿ ಎಲ್ಲರ ಅನಿಷ್ಟವನ್ನು ಪರಿಹರಿಸಿ ಇಷ್ಟವನ್ನು ಪೂರ್ಣ ಮಾಡ್ತಾ ಇದ್ದಾನೆ. ಅವನಿಗೆ ನನ್ನ ನಮಸ್ಕಾರ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ. ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತದೆ. ಆದಿತ್ಯ ಪುರಾಣದಲ್ಲಿಯೂ ಅವನ ಮಹಿಮೆಯನ್ನು ಹೇಳ್ತದೆ. ಕಲಿಯುಗದ ಹೆದ್ದೈವ ಅಂದರೆ ಅದು ಶ್ರೀನಿವಾಸ. ನಿಮಿತ್ತ ಮಾಡ್ಕೊಂಡು ಬಂದ ಪ್ರೇಮ ಕಲಹವನ್ನು. ಭೃಗು ಋಷಿಗಳು ಬಂದು ಆ ಭಗವಂತನ ಈ ವಕ್ಷಸ್ಥಳಕ್ಕೆ ಅಂತ ತಾಡನೆ ಮಾಡಿದ್ದಕ್ಕೆ ಲಕ್ಷ್ಮಿ ನಾನಿನ್ನಿಲ್ಲರಲ್ಲ ಅಂತ ಕೊಲ್ಹಾಪುರಕ್ಕೆ ಬಂದ್ಲು. ಅವಳನ್ನೇ ಹುಡುಕ್ತಾ ಭಗವಂತ ಬಂದ ಅಂತ ಕಥೆ ಪುರಾಣದಲ್ಲಿ ಕೇಳ್ತೇವೆ. ಈ ಕಥೆ ಹೇಳೋಕ್ಕಿಂತ ಮೊದಲೊಂದು ಕಥೆ ಹೇಳ್ತಾರೆ. ಕಶ್ಯಪಾದಿ ಋಷಿಗಳು ಗಂಗಾ ನದಿ ತೀರದಲ್ಲಿ ಯಾಗ ಮಾಡ್ತಾ ಇದ್ರಂತೆ. ಯಾಗ ಮಾಡುವ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದಿದ್ದಾರೆ. ನೀವು ಮಾಡ್ತಾ ಇರುವ ಯಾಗದ ಫಲವನ್ನು ಭೋಗಿಸೋವನು ಯಾರು ಅಂತ ಪ್ರಶ್ನಿಸಿದ್ದಾರೆ. ಕೋ ಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ಯೇಯೋ ಸುರೋತ್ತಮಃ ಕೋವಾಧ್ಯೇಯ ಸುರೋತ್ತಮಃ. ಈ ಯಜ್ಞದ ಫಲವನ್ನು ಉಪಭೋಗಿಸುವವನು ಯಾರು? ಇಂಥ ಯಜ್ಞಗಳನ್ನು ಮಾಡಿದಾಗ ಧ್ಯೇಯನಾದವನು ಯಾರು? ಯಾರನ್ನ ಧ್ಯಾನ ಮಾಡಿ ಮಾಡ್ತೀರಿ? ಸರ್ವೋತ್ತಮನಲ್ಲದವನನ್ನು ಧ್ಯಾನ ಮಾಡಲಿಕ್ಕಂತೂ ಇಲ್ಲ. ಹಾಗಾದರೆ ಯಾರು ಸರ್ವೋತ್ತಮ ಅಂತ ತಿಳಿದು ಧ್ಯಾನ ಮಾಡ್ತೀರಾ? ತಿಳಿದು ಮಾಡೋದಾದರೆ ಆ ಸರ್ವೋತ್ತಮನಾದರೂ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ. ನಾರದ ಮಹರ್ಷಿಗಳು ಪ್ರಶ್ನೆ ಮಾಡಿದರು. ಅದಕ್ಕೆ ಭಗವಂತ ನಾರದರನ್ನು ಪ್ರೇರಣೆ ಮಾಡಿ ಕಳಿಸಿದ್ದ. ಅವರು ಮಾಡಿದ ಪ್ರಶ್ನೆಗನುಗುಣ ಜ್ಞಾನಿಗಳೇ, ಅವ್ರಿಗೆ ಗೊತ್ತಿತ್ತು ಯಾರು ಸರ್ವೋತ್ತಮ, ಯಾರನ್ನು ಧ್ಯಾನ ಮಾಡ್ತೇವೆ, ಯಾರು ಯಜ್ಞ ಫಲಗಳ ಭೋಕ್ತ ಎಲ್ಲ ಗೊತ್ತಿದೆ. ಆದರೂ ಲೋಕಕ್ಕೆ ದೃಢಪಡಿಸಿ ಭಗವಂತನ ಪಾರಮ್ಯವನ್ನು ಸಾರಲಿಕ್ಕೆ ಅಂತ ಒಂದು ನಿಮಿತ್ತ ಮಾಡಿಕೊಂಡ್ರು. ನಾರದರೆ ನೀವು ಮಾಡಿದ ಪ್ರಶ್ನೆಗೆ ಉತ್ತರ ಹುಡುಕೊಳ್ತೇವೆ ನಾವು ಅಂತ ಭೃಗು ಋಷಿಗಳನ್ನು ಮಾಡಿಕೊಂಡ್ರು. ಭೃಗು ಋಷಿಗಳನ್ನು ಕರೆದು ಅವರಿಗೆ ಹೇಳ್ತಾರೆ, ನೀವೇ ತ್ರಿದೇವತೆಗಳ ಲೋಕಕ್ಕೆ ಹೋಗಿ ಯಾರು ಸರ್ವೋತ್ತಮ ಅಂತ ನಿಶ್ಚಯಿಸಿ ಬರ್ರಿ, ನಮಗೆ ಹೇಳ್ರಿ ಅಂತ ಕೇಳಿದರು. ಭೃಗು ಮಹರ್ಷಿಗಳು ಸಾಧಾರಣ ಅಲ್ಲ. ಅವರು ಬ್ರಹ್ಮಲೋಕಕ್ಕೆ, ಶಿವನಿರುವ ಶಿವಲೋಕಕ್ಕೆ ಬಂದು ಇವನೇ ಸರ್ವೋತ್ತಮನ ಅಂತ ನೋಡ್ತಾರೆ.
ಮೊದಲು ಬ್ರಹ್ಮನ ಬಳಿಗೆ ಬಂದಿದ್ದಾರೆ. ಆ ಬ್ರಹ್ಮ 4 ಮುಖದಿಂದ ವೇದಗಳನ್ನು ಗಾನ ಮಾಡ್ತಾ ಇದ್ದಾನೆ, ವೇದದಿಂದ ಸ್ತೋತ್ರ ಮಾಡ್ತಿದ್ದಾನೆ. ತಂದೃಷ್ಟವ ಭೃಗು, ಆ ಬ್ರಹ್ಮನನ್ನು ನೋಡಿ ಭೃಗು ಪಾದತಳಕ್ಕೆ ನಮಸ್ಕಾರ ಮಾಡಿದ್ದಾರೆ. ಪಾದತಳಕ್ಕೆ ನಮಸ್ಕಾರ ಮಾಡಿದ್ರು ಬ್ರಹ್ಮ ಮಾತನಾಡಿಸ್ಲಿಲ್ಲ. ಪಾದಕ್ಕೆ ನಮಸ್ಕಾರ ಮಾಡಿದ್ರು ಮಾತನಾಡಿಸ್ಲಿಲ್ಲ ಅಂದಾಗ ಭೃಗು ಋಷಿಗಳು, ಇವನು ನಮಸ್ಕಾರ ಮಾಡಿದ್ರು ಮಾತಾಡಿಸ್ತಾ ಇಲ್ಲ ಅಂದರೆ ಅಜ್ಞಾನ ಬಂದಿದೆಯಾ ಅಂತ ಇವರು ಸಂಶಯ ಪಟ್ಟರು ಅಂತಿದೆ. ಆದರೆ ಭೃಗು ಋಷಿಗಳನ್ನು ಮಾತನಾಡಿಸದೇ ಇದ್ದದ್ದು ಬ್ರಹ್ಮದೇವರು ಕಾರಣ ಏನು? ಆ ಬಂದಂತಹ ಭೃಗುವಿನ ಮನಸ್ಸಿನಲ್ಲಿ ಸರ್ವೋತ್ತಮನ್ ಯಾರು ಅಂತ ಚಿಕಿತ್ಸೆ ಇದೆ, ಜಿಜ್ಞಾಸೆ ಇದೆ. ಮಾತಾಡಿಸಿದ್ರೆ ನನ್ನೇ ಸರ್ವೋತ್ತಮ ಅಂತ ಭ್ರಮಿಸ್ಯಾನು, ಅದಕ್ಕೆ ಮಾತಾಡಿಸ್ಲಿಲ್ಲ. ಆ ಅಭಿಪ್ರಾಯ. ಹಾಗಾದ್ರೆ ಬ್ರಹ್ಮ ಸರ್ವೋತ್ತಮನಲ್ಲ ಅಂತ ಈ ಮೌನಕ್ಕೆ ಅದೇ ಸಮ್ಮತಿ ಅಂತ ಅರ್ಥ. ಎಲ್ಲ ಕಡೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಎಲ್ಲ ಕಡೆ ಅಲ್ಲ, ಅದು ವಿಶೇಷ ಸ್ಥಳಗಳಲ್ಲಿ ಅಂತ ತಿಳ್ಕೊಳ್ಬೋದು ಅದನ್ನು. ಸರಿ, ಈತ ಅಲ್ಲ, ಇವನು ಸರ್ವೋತ್ತಮನಾಗಲಿಕ್ಕಿಲ್ಲ ಅಂದ್ಕೊಂಡ್ರು, ಮಾತೇ ಆಡಿಸ್ಲಿಲ್ಲ. ಶಿವನ ಬಳಿಗೆ ಬಂದರು. ಪಾರ್ವತಿ ಒಟ್ಟಿಗೆ ಆಲಿಂಗನ ಮಾಡಿಕೊಂಡಿದ್ದಾನೆ ಶಿವ. ಮೊದಲು ಕಣ್ಣಿಗೆ ಬಿದ್ದದ್ದು ಪಾರ್ವತಿಗೆ, ಶಿವನಿಗಲ್ಲ, ಭೃಗು ಋಷಿ. ಅದಕ್ಕೆ ಪಾರ್ವತಿ ಶಿವನನ್ನ ದೂರ ಸರಿಸ್ತಾಳೆ, ಯಾರೋ ಋಷಿ ಬಂದಿದ್ದಾನೆ ಅಂತ. ಅರೇ, ಇದೇ ಸಮಯಕ್ಕೆ ಬರ್ಬೇಕ ನೀನು ಅಂತ ತಾಟ್ಯಮಾನಂ ಶಿವಂ ದೃಷ್ಟವ, ತಾಡನ ಮಾಡ್ಲಿಕ್ಕೆ ಬಂದಂತೆ ಶಿವ. ಅಲ್ರಿ, ಮನೆಗೆ ಬಂದವ್ರನ್ನ ಯಾರಾದ್ರೂ ಹೊಡಿಲಿಕ್ಕೆ ಬರ್ತಾರ? ಈತ ತಾಡನ ಮಾಡ್ಲಿಕ್ಕೆ ಬಂದಲ್ಲ ಅಂತ ಶಿವನಿಗೆ ಪ್ರತಿಯಾಗಿ ಶಾಪ ಹಾಕಿದ್ರು ಅಂತ ಪುರಾಣದಲ್ಲಿ ಬರ್ತದೆ. ತತ್ಶಿಷ್ಣ ಪೂಜನೇನೈವ ಲೋಕೆ ಖ್ಯಾತಿರ್ಭವಿಷ್ಯತಿ. ನಿಮಗೆ ಲಿಂಗ ಪೂಜೆ ಮಾತ್ರ, ನಿಮಗೆ ಅಂತ ಪ್ರತ್ಯೇಕ ಪೂಜೆ ಇಲ್ಲ ಅಂತ ಶಾಪ ಹಾಕಿದ್ರಂತೆ. ಶಾಪ ಹಾಕಿ ತಡೆದ್ರು ಅಂತ ಪುರಾಣದಲ್ಲಿ ಬರ್ತದೆ. ಭೃಗು ಋಷಿಗಳ ಶಾಪ ಶಿವ ತಗೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಎಲ್ಲಿ ಶಿವ, ಎಲ್ಲಿ ಭೃಗು, ಕಕ್ಷೆಯ ವಿಚಾರ ಮಾಡಿದಾಗ. ಆದರೂ ಶಾಪ ಸ್ವೀಕಾರ ಮಾಡಿದ್ದಾರೆ ಅಂತಿದೆ. ಅದಕ್ಕೆ ಕಾರಣ ದಶಮಸ್ಕಂಧ ತಾತ್ಪರ್ಯದಲ್ಲಿ ಭಗವತ್ಪಾದರು ಹೇಳ್ತಾರೆ, ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋನು ವರ್ತತೆ. ವಿಷ್ಣು ಭಕ್ತರು ಕೊಡುವಂತಹ ಶಾಪ ವಿಷ್ಣುವಿನ ಇಚ್ಛೆಗೆ ಅನುಗುಣವಾದಾಗ, ಸೌಭರಿ ಕೊಟ್ಟ ಶಾಪ ಗರುಡ ಹೇಗೆ ಅನುಸರಣೆ ಮಾಡಿದ್ನೋ ಹಾಗೆ ಭೃಗು ಋಷಿಗಳು ಕೊಟ್ಟ ಶಾಪವನ್ನು ಶಿವ ಅನುಸರಣೆ ಮಾಡ್ತಾನೆ ಅಂತ ಭಾವಿಸಬೇಕು. ಸೌಭರಿ ಶಾಪ ಕೊಟ್ಟ ಕಥೆ ದಶಮಸ್ಕಂಧದಲ್ಲಿ ಬರ್ತದೆ. ನೀನು ಈ ಪ್ರದೇಶಕ್ಕೆ ಬಂದರೆ ಮರಣ ಹೊಂದುತ್ತೀ, ಅದರಿಂದ ಬರಬೇಡ ಯಮುನಾ ದಡದಲ್ಲಿ ಅಂತ ಹೇಳಿದ್ರಂತೆ ಒಂದು ಪ್ರದೇಶ. ಅಲ್ಲಿ ಇದನ್ನು ಭಗವತ್ಪಾದರು ತಾತ್ಪರ್ಯ ಬರೀತಾರೆ, ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋನು ವರ್ತತೆ. ಹಾಗೆ ಶಿವ ಭೃಗುಶಾಪ ಸ್ವೀಕರಿಸಿದ ಕಾರಣ ವಿಷ್ಣು ಭಕ್ತ ಅನ್ನೋ ಕಾರಣ. ಭೃಗು ಋಷಿಗಳು ಅಲ್ಲಿಂದ ಮೇಲೆ ಹೊರಟರು, ವೈಕುಂಠದ ಬಳಿಗೆ ಬಂದರು, ಒಳಗೆ ನೇರ ನುಗ್ಗಿದ್ದಾರೆ. ಶೇಷನ ಮೇಲೆ ಯೋಗ ನಿದ್ರಾ ವಿಶಾರದನಾಗಿದ್ದ ಮಹಾವಿಷ್ಣು ಪಾದದಿಂದ ತಾಡನ ಮಾಡಿಬಿಟ್ಟ. ತಾಡನ ಮಾಡಿದ ಕೂಡಲೇ ಭಗವಂತ ಎದ್ದ, ಸರ್ವಜ್ಞ ಸರ್ವಶಕ್ತಿ ಸರ್ವೇಶ್ವರ, ಅವನಿಗೆ ಗೊತ್ತಿಲ್ಲದ್ದು ಯಾವುದಿದೆ, ಚಿದಾನಂದಾತ್ಮಕ ವಿಗ್ರಹ, ಪಾದದಿಂದ ತಾಡನ ಮಾಡಿದ್ದಾನೆ. ಯಾವ ಪಾದದಿಂದ ಒದ್ನೋ ಅದೇ ಪಾದಕ್ಕೆ ಆಸನ ಕೊಟ್ಟು ಕೂಡಿಸಿ ಲಕ್ಷ್ಮೀ ಕೈಯಿಂದ ನೀರು ತರಿಸಿ ಪಾದ ಪ್ರಕ್ಷಾಳನೆ ಮಾಡಿದ ಅಂತ ಪುರಾಣ ಹೇಳ್ತಾರೆ. ಇದು ಆಶ್ಚರ್ಯದ ಸಂಗತಿ. ಭೃಗು ಪಾಪ ಪೆಚ್ಚಾದ್ನಂತೆ, ಯಾಕಾದರೂ ಒದ್ನ್ಯೋ ಇವನಿಗೆ, ಯಾಕಾದರೂ ಒದ್ನ್ಯೋ ನಾನು ಅಂತ ಅನಿಸ್ಬಿಡ್ತು. ನೀರೇ ಆಗಿಬಿಟ್ಟ, ನಾಚಿ ನೀರಾಗಿಬಿಟ್ಟ. ಪಾದ ತೊಳಿತಾನೆ ಮತ್ತು ಬಾಯಲ್ಲಿ ಒಂದು ಮಾತು ಹೇಳ್ದ ಅಂತಿದೆ ಪುರಾಣದಲ್ಲಿ, ನನ್ನ ದೇಹ ವಜ್ರಕ್ಕಿಂತ ಕಠಿಣವಾದ ದೇಹ, ಕಮಲಕ್ಕಿಂತ ಮೃದುವಾದ ಪಾದ ನಿಮ್ಮದು, ಏನು ಪಾದಕ್ಕೆ ಏನಾಯ್ತೋ ಏನೋ ಅದಕ್ಕೆ ಪಾದ ಒತ್ತುತ್ತೇನೆ ಅಂತ ಒತ್ತಿಬಿಟ್ಟನಂತೆ ಭಗವಂತ. ಏನೂ ಮಾತಾಡ್ತಾ ಇಲ್ಲ ಭೃಗು ಋಷಿಗಳು, ಸುಮ್ಮನಿದ್ದಾರೆ. ಪಾದದ ನೀರನ್ನು ಬೇರೆ ಭಗವಂತ ಸೇಚನ ಮಾಡಿಕೊಂಡ, ಲಕ್ಷ್ಮಿಗೆ ಸೇಚನ ಮಾಡಿದ, ಅಲ್ಲಿದ್ದ ಇಡೀ ಲೋಕದಲ್ಲಿದ್ದವರಿಗೆಲ್ಲ ಸೇಚನ ಮಾಡಿಸಿದ.
ಭೃಗು ಋಷಿಗಳಿಗೆ ಇನ್ನು ಹೆಚ್ಚು ಹೊತ್ತಿಲ್ಲಿರಬಾರ್ದು ಅಂತನಿಸಿ ಆ ಕೂಡಲೇ ಅವರಲ್ಲಿಂದ ಹೊರಟು ಆಕಾಶ ಮಾರ್ಗವಾಗಿ ಬರುವಾಗ ಬಾಯಲ್ಲಿ ಶ್ಲೋಕ ಹೇಳ್ತಾ ಬಂದರು ಅಂತದೆ ಪುರಾಣ. ಹರಿಸ್ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರಂ ತದಂತೆ ಬ್ರಹ್ಮವಾಯೂಚ. ಹೀಗೆ ವಿವರಣೆ ಇದೆ, ಪುರಾಣದ ಶ್ಲೋಕ ಇದು. ಹರಿ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ, ಆ ಪರಬ್ರಹ್ಮ ಅವನೇ ಸರ್ವೋತ್ತಮ. ರಮಾದೇವಿ ತದಂತರಂ, ಲಕ್ಷ್ಮಿ ನಾರಾಯಣನ ನಂತರದಲ್ಲಿ ಬರ್ತಾಳೆ. ಹಾಗಾಗಿ ಬ್ರಹ್ಮವಾಯುಗಳನ್ನು 3ನೇ ಸ್ಥಾನದಲ್ಲಿ ತಿಳಿಬೇಕು. ಅವರಾದಮೇಲೆ ಉಳಿದ ದೇವತೆಗಳು ಅಂತ ಕೂಕ್ಕೊಂಡು ಭೃಗು ಋಷಿಗಳು ಆ ಗಂಗಾ ನದಿ ತೀರದ ಬ್ರಹ್ಮಸಭೆಗೆ ಬಂದ್ರಂತೆ. ಪುನಃ ಯಜ್ಞ ಮಂಟಪಕ್ಕೆ ಬಂದರು. ಇದರಿಂದ ಏನಾಯಿತು? ಕೋವಾಧ್ಯೇಯ ಕೋಭುಂಕ್ತೆ ಯಜ್ಞ ಸುಫಲಂ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತಾರೆ. ಯಾರು ಯಜ್ಞಗಳ ಫಲಭೋಕ್ತರು, ಯಾರು ಯಜ್ಞಗಳಲ್ಲಿ ಧ್ಯೇಯನಾದವನು ಅಂತ 2 ಪ್ರಶ್ನೆ ನಾರದರು ಕೇಳಿದ್ರು. ಅವನು ಬೇರೆ ಇನ್ಯಾರಲ್ಲ, ಯಜ್ಞೋ ಯಜ್ಞಭುಕ್ ಯಜ್ಞವಿ ಯಜ್ಞಾಂಗೋ ಯಜ್ಞವಾಹನ ಯಜ್ಞಕೃತ್ ಯಜ್ಞಭೃತ್. ಇದೆಲ್ಲ ಯಜ್ಞ ಅನ್ನೋ ಶಬ್ದಕ್ಕೆ ಮೀಸಲು ಭಗವಂತನೇ. ಹಾಗಾಗಿ ಅವನೇ ಧ್ಯೇಯ, ಅವನೇ ಯಜ್ಞಭೋಕ್ತ. ಈ ರೀತಿ ಭೃಗು ಋಷಿಗಳ ಮೂಲಕ ಕಶ್ಯಪ, ಅತ್ರಿ ಮೊದಲಾದ ಬ್ರಹ್ಮಋಷಿಗಳ ಸಭೆ ಒಳಗೆ ಭಗವಂತ ನಾರಾಯಣನೇ ಧ್ಯೇಯ, ನಾರಾಯಣನೇ ಯಜ್ಞಭೋಕ್ತ, ಅವನೇ ಸರ್ವೋತ್ತಮ ಅಂತ ಸಾಧಿಸಿದಂಥ ಕಥೆ ಪುರಾಣದಲ್ಲಿ ಬರ್ತದೆ. ಇದನ್ನು ನಾವು ಶ್ರವಣ ಮಾಡಬೇಕು. ಇದರ ಸಂದೇಶ ಏನು? ಸಾಧ್ಯವಾದಷ್ಟು ಇಂಥ ಕಥೆಗಳನ್ನು ಕೇಳಿದಾಗ ಹರಿಯ ಪಾರಮ್ಯ ನಮಗೆ ದೃಢವಾಗಬೇಕು. ಹರಿಯ ಸರ್ವೋತ್ತಮತ್ವ, ವಿಷ್ಣು ಸರ್ವೋತ್ತಮತ್ವಂಚ, ಹರಿಯ ಗುಣಪೂರ್ಣತೆ, ನಿರ್ದೋಷತೆ, ಅವನ ಪಾರಮ್ಯ ಬ್ರಹ್ಮನಿಗಿಂತ ಉತ್ತಮ, ಶಿವನಿಗಿಂತ ಉತ್ತಮ ಅಂತ ದೃಢ ಮಾಡ್ಕೊಳ್ತಿರ್ಬೇಕಂತ ಯುಕ್ತಿಗಳಿಂದ. ಅದಕ್ಕಿದು ಆಧಾರ, ಈ ವಿಷಯ ಆಧಾರ ಅಂತ ಉದಾಹರಿಸಿದ. ಇದನ್ನು ನಿಮಿತ್ತ ಮಾಡಿಕೊಂಡು ಭೃಗು ಪಾದದಿಂದ ಒದ್ದ ಅದೇ ವಕ್ಷಸ್ಥಳದಲ್ಲಿ ನಾದವಾಸ ಮಾಡಿದ್ದೆ ಅಂತ ಲಕ್ಷ್ಮಿ ಕಲಹ ಮಾಡಿ, ಕಲಹ ಅಂದರೆ ಕಲಹ ಅಲ್ಲ, ವಿಡಂಬನೆ, ಕಲಿಯುಗ ಮುಗಿಯೋವರೆಗೂ ನಾನು ಹೋಗ್ತೇನೆ ಅಂತ ಅವಳು ಹೊರಟು ಬಂದು ವೈಕುಂಠದಿಂದ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಮಾಯಾವಿ ಅಂತ ಶಬ್ದ ಆಡಿದ್ದಾರೆ. ಮಾಯಾ ಶಬ್ದದ ಅರ್ಥ ಇಷ್ಟೋ ತನಕ ವಿವರಣೆ ನೋಡಿದ್ವಿ ನಾವು. ಒಂದು ಕಡೆ ಭಗವತ್ಪಾದರು ಅದಕ್ಕೆ ನಿರ್ಣಯ ಕೊಟ್ಟಿರ್ತಾರಲ್ಲ, ಬೇರೆ ಬೇರೆ ಕಡೆ ಪುರಾಣದಲ್ಲಿ ಆ ಶಬ್ದ ಬಂದಾಗ ಅದು ನೆನಪು ಬರಬೇಕು. ಮಾಯಾ ಅಂದರೆ ಶ್ರೀ ಭೂ ದುರ್ಗಾ, ಅವಳು ಮಾಯಾ. ಭಗವಂತನ ಸೃಷ್ಟಿಯಾದಿ ಕ್ರಿಯೆಗಳು ಅವು ಮಾಯಾ. ಆ ಮಾಯಾದ ಮುಂದೆ ಈ ಮಾಯಾ ಏನಲ್ಲ. ಇವೆಲ್ಲ ವಿಷಯ ನೆನಪಿಗೆ ಬರಬೇಕು. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಭಗವಂತ ತೀರದಲ್ಲಿ ಬಂದು ವಲ್ಮೀಕದಲ್ಲಿ ನೆಲೆಸಿದ. ಪುನಃ ಲಕ್ಷ್ಮಿ ಗೋಮಾತೆಯಾಗಿ ಬ್ರಹ್ಮನನ್ನು ಗೋ ಮಾಡಿಕೊಂಡು ಶಿವನನ್ನು ವತ್ಸ ಮಾಡಿಕೊಂಡು ಚೋಳರಾಜನ ಪಟ್ಟಣಕ್ಕೆ ಬಂದು ಗೋವನ್ನು ಬಹುಕ್ಷೀರಪ್ರದ ದಿವ್ಯ, ಬಹಳ ಆಕಳು ಹಾಲು ಕೊಡ್ತದಿದು ಅಂತ ಅದನ್ನು ವಿಕ್ರಯ ಮಾಡುವಂತೆ ರಾಜನಿಗೆ ಅಂತ ನೀಡ್ತಾಳೆ. ಚೋಳರಾಜ ಆ ಆಕಳನ್ನೇ ತನ್ನದು ಅಂತ ಮಾಡಿ ತನ್ನ ಮಗನಿಗೆ ಪೋಷಣೆಗಾಯಿತು ಅಂತ ಸ್ವೀಕಾರ ಮಾಡಿದ್ದ. ಸ್ವಾರ್ಥ ಮೆರೆದ. ದೇವರಿಗೆ ಅಭಿಷೇಕಕ್ಕೆ ಅನ್ನೋ ಭಾವ ಬರಲಿಲ್ಲ ಅವನಿಗೆ. ಅಲ್ಲ, ಅಭಿಷೇಕ ಮಾಡಿದ ಮೇಲೂ ಕುಡಿಲಿಕ್ಕೆ ಅಲ್ವೇ, ಮಗನ ಪೋಷಣೆ ಮಾತ್ರ ತಲೆಯಲ್ಲಿತ್ತಂತವನಿಗೆ. ಬಂದದ್ದು ಲಕ್ಷ್ಮಿ, ಆಕಳ ಬ್ರಹ್ಮ ಸೃಷ್ಟಿಕರ್ತ, ಕರ ಆಗಿ ಬಂದಿದೆ ಸಂಹಾರಕರ್ತೃವಾದ ಶಿವ. ಅನ್ಯಥಾ ತಿಳುವಳಿಕೆ ಬಂತು ಚೋಳರಾಜನಿಗೆ. ಅದಕ್ಕೆ ಅವನಿಗೆ ಶಾಪ ಬರೋ ಹಾಗಾಯಿತು ಅಂತ. ಚೋಳ ಹೀಗೆ ಸ್ವಾರ್ಥ ಮೆರೆದ್ರಿಂದ ಅವನಿಗೆ ಭಗವಂತನೇ ಶಾಪ ಕೊಡೋ ಹಾಗಾಯ್ತಂತೆ. ಆ ಕುಠಾರ ತೆಗೆದು ಇನ್ನೇನು ಗೋವಿನ ಮೇಲೆ ಹಾಕಬೇಕಿತ್ತು ಆ ಚೋಳರಾಜನ ಗೊಲ್ಲ. ಆ ಗೋವಿನ ಮೇಲೆ ಹಾಕೋದನ್ನು ಭಗವಂತ ತಡೆದು ತನ್ನ ತಲೆ ಮೇಲೆ ಹಾಕ್ಕೊಂಡ. ಕುಠಾರದ ಏಟಿಗೆ ತಲೆಯಲ್ಲಿ 7 ತಾಳ ಪ್ರಮಾಣದ ರಕ್ತವನ್ನು ಚಿಮ್ಮೋ ಹಾಗೆ ಮಾಡಿ
ಅಲ್ಲೇ ಮೂರ್ಛೆ ಬಿದ್ದು ಹೋಗ್ಬಿಟ್ನಂತೆ ಗೋಪಾಲಕ. ಚೋಳರಾಜನನ್ನು ಕರೆದದ್ದು, ಆ ಕರ ಹೋಗಿ ಕರ್ಕೊಂಡು ಬಂತು. ವಲ್ಮೀಕದಿಂದ ಹೊರ ಬಂದ ಶ್ರೀನಿವಾಸ ಚೋಳರಾಜನಿಗೆ ಶಾಪ ಹಾಕಿದ ಅಂತ ಘಟ್ಟವನ್ನು ಪುರಾಣ ಹೇಳ್ತದೆ. ನೀನೇ ಅಪರಾಧ ಮಾಡಿದ್ದಿ, ನಿನ್ನ ರಾಜ್ಯದಲ್ಲಿ ಬೇರೆಯವರು ಮಾಡಿದ ಅಪರಾಧಕ್ಕೆ ಹೊಣೆ ನೀನು ಅಂತ ಅಂದ್ಬಿಟ್ಟ. ಯಾಕೆ ಅಂದರೆ ಗೋವನ್ನು ಕೊಂಡುಕೊಳ್ಳುವಾಗ ಮಾಡಿದ ಸ್ವಾರ್ಥಪರತೆಗೂ ಅವನಿಗೆ ಶಿಕ್ಷೆ ಆಯ್ತಂತೆ. ಆಮೇಲೆ ಅನುಗ್ರಹಿಸಿದ. ಶುಕ್ರವಾರದ ಸಾಯಾಹ್ನ ಮುಂದೆ ನಾನು ಮಾಡಿಕೊಳ್ಳುವ ವಿವಾಹದಲ್ಲಿ ಆಕಾಶರಾಜ 100 ಭಾರ ಪ್ರಮಾಣದ ವಜ್ರದ ಕಿರೀಟ ಕೊಡ್ತಾನೆ. ಆ ಕಿರೀಟ ಧರಿಸಿದಾಗ ಘಟಿಕಾ ಷಟ್ಕ ಮಾತ್ರೇಣ ಭಕ್ತವತ್ಸಲ ಶ್ರೀಹರಿ ಭಕ್ತಾಪರಾಧ ಸಹಿಷ್ಣು 6 ಘಳಿಗೆ ನನ್ನ ಕಣ್ಣಲ್ಲೇ ಆನಂದ ಬಾಷ್ಪ ಸುರಿತದೆ. ನಿನಗೆ ಆ ರೂಪ ನೋಡಿದಾಗ ಪ್ರೇತ ಶರೀರದಲ್ಲಿದ್ದರೂ ಆನಂದ ಆಗ್ತದೆ ಅಂತನ್ನಂತೆ. ಸಾಮಾನ್ಯ ಪ್ರೇತ ಶರೀರದಲ್ಲಿ ಪಿಶಾಚಿ ಆದಾಗ ಆನಂದ ಆಗೋದು ಇಲ್ಲವೇ ಇಲ್ಲ. ತನ್ನ ಅಚಿಂತ್ಯ ಶಕ್ತಿ, ಅಘಟಿತ ಘಟನಾ ಶಕ್ತಿಯನ್ನು ತೋರಿ ಭಗವಂತ ಶಾಪನೂ ಕೊಟ್ಟ, ಶಾಪಕ್ಕೆ ಪ್ರತಿಯಾಗಿ ವರನೂ ಕೊಟ್ಟ ಅನ್ನೋ ಘಟನೆಯನ್ನು ಅವನ ಭಕ್ತ ವಾತ್ಸಲ್ಯ ಭಕ್ತಾಪರಾಧ ಸಹಿಷ್ಣುತೆಯನ್ನು ತೋರಿಸ್ತದೆ ಅಂತ ತಿಳಿಸ್ತಾರೆ. ಮುಂದೆ ಭಗವಂತ ಅದೇ ವಲ್ಮೀಕದಲ್ಲೇ ನೆಲೆಸಿದ, ಅಲ್ಲೇ ವಾಸ ಮಾಡಿಕೊಂಡಿದ್ದ. ಆ ಪ್ರಾಂತದಲ್ಲೆಲ್ಲ ಆಕಾಶ ಆಕಾಶ ಅಂತ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾನೆ. ಆಕಾಶ ರಾಜನಿಗೆ ಮಗಳು ಲಕ್ಷ್ಮಿ ಪದ್ಮಾವತಿಯಾಗಿ ಅವತಾರ ಮಾಡ್ತಾಳೆ. ಅವನಿಗೆ ಮಕ್ಕಳು ಆಗಿರಲಿಲ್ಲ ಅಂತದೆ ಪುರಾಣ. ಪ್ರಾರಂಭದಲ್ಲಿ ಮಕ್ಕಳು ಆಗಿರಲಿಲ್ಲ. ಯಜ್ಞದ ಭೂಮಿಯನ್ನು ಶೋಧನೆ ಮಾಡಲಿಕ್ಕೆ ಅಂತ ಹೇಳಿದರು. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದ್ರೆ ಭೂಮಿ ಶುದ್ಧಿ ಆಗಬೇಕು ಅಂತ ಊಳ್ಲಿಕ್ಕೆ ಹೇಳ್ತಾರೆ. ಭೂಶುದ್ಧಿ ಮಾಡುವಾಗ ಒಂದು ಕಮಲದ ಪತ್ರ ಸಿಕ್ತು. ಆ ಪತ್ರ ತೆಗೆದು ನೋಡ್ತಾನೆ, ಅಲ್ಲಿ ಪದ್ಮಾವತಿ, ಅದೇ ಲಕ್ಷ್ಮಿ, ಸಾಕ್ಷಾತ್ ಸ್ವಯಂ ರಮಾ ಅಂತದೆ ಪುರಾಣ. ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮನೇತ್ರಾಂ ಪದ್ಮದಂತೆ ಉದರ ಪದ್ಮದಂತೆ ಗರ್ಭ ಪದ್ಮದಂತೆ ಕೈ ಪದ್ಮದಂತೆ ಪಾದ. ಅದಕ್ಕೆ ಅವಳಿಗೆ ನಾಮ್ನಾ ಪದ್ಮಾವತಿ ಅಂತ ನಾಮಕರಣ ಮಾಡಿದ. ಅವಳನ್ನು ತನ್ನ ಪತ್ನಿ ಆಕಾಶರಾಜನ ಪತ್ನಿ ಧರಣಿ ಅವಳ ಉಡಿಗೆ ಹಾಕಿ ಮಕ್ಕಳಿಲ್ಲ ಅಂತ ವ್ಯಥೆ ಪಡ್ತಿದ್ವಿ. ದೇವರೇ ನಮಗೆ ಇಂಥ ಮಗುವನ್ನು ಕೊಟ್ಟಿದ್ದಾನೆ, ಇವಳನ್ನೇ ಲಾಲನೆ ಪಾಲನೆ ಮಾಡಬೇಕು ನೀನು ಅಂತ ಅಶರೀರವಾಣಿಯಲ್ಲಿ ಹೇಳಿದ ಮಾತಿನಂತೆ ಆ ಮಗುವನ್ನು ತನ್ನದು ಅಂತ ತಗೊಂಡು ಧರಣಿಗೆ ಕೊಟ್ಟ ಅಂತ ಪುರಾಣದಲ್ಲಿ ಹೇಳ್ತದೆ. ಕೆಲವೇ ದಿನಗಳಲ್ಲಿ ಧರಣಿಯೂ ಗರ್ಭಿಣಿ ಆದ್ಲು. ಅವಳ ಗರ್ಭ ಧರಿಸಿ ಕೆಲವು ತಿಂಗಳುಗಳು ಕಳೆದು ನವಮಾಸ ತುಂಬಿದ ಮೇಲೆ ಒಂದು ಮಗು ಹುಟ್ಟಿತು. ಅದು ಗಂಡು ಮಗು ಆಗಿತ್ತು. ಇದೇ ಭಗವಂತ ಕೊಡೋ ವರ. ಅಪೇಕ್ಷಿಸಿದ್ದು ಒಂದು ಮಗು ಆಗಲಿ ಅಂತ, ಆದರೆ ಭಗವಂತ ಕೊಟ್ಟದ್ದು 2. ಒಂದು ಭೂಶುದ್ಧಿಯಲ್ಲಿ ಹುಟ್ಟಿದ ಕನ್ಯೆಯನ್ನು, ಇನ್ನೊಂದು ತನ್ನ ಪತ್ನಿಯಲ್ಲೇ ಗರ್ಭದಲ್ಲಿ ಹುಟ್ಟಿದಂಥ ಮತ್ತೊಬ್ಬ ಮಗನನ್ನು. ಅವನಿಗೆ ವಸುದಾನ ಅಂತ ನಾಮಕರಣ ಮಾಡಿದ. ಇಬ್ಬರೂ ಕೂಡ ಬೆಳವಣಿಗೆ ಪಡೆದಿದ್ದಾರೆ. ಪದ್ಮಾವತಿ ಒಮ್ಮೆ ಹೂತೋಟಕ್ಕೆ ಅಂತ ಬಂದು ಯೌವನಕ್ಕೆ ಬಂದ ಮೇಲೆ ತನ್ನ ಸಖಿಯರನ್ನು ಕರ್ಕೊಂಡು ಹೂತೋಟಕ್ಕೆ ಬಂದಾಗ ಹೂತೋಟದಲ್ಲಿ ಭಗವಂತ ಕಿರಾತನಾಗಿ ಕಂಡ. ಇದು ಕಥೆ ಪುರಾಣದಲ್ಲಿ ಬರ್ತದೆ. ಕಿರಾತ ವೇಷದಲ್ಲಿ ಪರಮಾತ್ಮ ಅವಳಿಗೆ ದರ್ಶನ ಕೊಟ್ಟ ಅಂತಿದೆ ಪುರಾಣದಲ್ಲಿ. ತನ್ನ ಕಾರ್ಯತ ಮಾಡಿದವಗೆ ಮತ್ತೊಬ್ಬರ ಹೆಸರು ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗತ ಕರೆದವಗೆ ಅಂತ ದಾಸರಾಯರು ಹೇಳ್ತಾರೆ. ಒಂದು ಕಡೆ ಭಗವಂತ ಅಘಟಿತ ಘಟನಾ ಪಟು, ಎಲ್ಲ ಶಕ್ತಿ ಅವನಲ್ಲಿ ಇದ್ದೇ ಇದೆ. ಆದರೆ ಭಕ್ತರನ್ನು ಯೋಜನೆ ಮಾಡಿ 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 ಅವರಿಗೆ ಪುಣ್ಯ ಲಾಭ ಆಗಲಿ ಅಂತ ತನ್ನ ಕಲ್ಯಾಣದ ಕಾರ್ಯದಲ್ಲಿ ಬಹಳ ಜನರನ್ನು ಪಾತ್ರವಹಿಸ್ಲಿಕ್ಕೆ ಬರೆಸ್ತಾನಂತೆ. ಬ್ರಹ್ಮಾದಿ ದೇವತೆಗಳನ್ನು ಭೂಮಿಗಿಳಿಸಿದ ಅಂತದೆ ಪುರಾಣ. ಆ ಸಂದರ್ಭದಲ್ಲಿ ಕಿರಾತ ವೇಷದಲ್ಲಿ ದರ್ಶನ ಕೊಟ್ಟ ಅವಳಿಗೆ ಉಳಿದವರಿಗೆಲ್ಲ ಕಿರಾತ ಕಂಡಿದ್ದಾನೆ. ವಾಸ್ತವಿಕವಾಗಿ ಪುರಾಣ ಹೇಳ್ತದೆ, ಪದ್ಮಾವತಿ ಭಗವಂತನನ್ನು ಶ್ರೀನಿವಾಸನನ್ನು ನೋಡಿದಾಗ 4 ಭುಜದವನಾಗಿ ದೇವರು ದರ್ಶನ ಕೊಟ್ಟ ಅಂತಿದೆ. ಬೇರೆ ಸಖಿಯರಿಗೆಲ್ಲ
ಕೈಯಲ್ಲಿ ಬಿಲ್ಲು ಬಾಣ, ಒಂದು ಕುದುರೆ, ಆ ಕುದುರೆ ಮೇಲೆ ಇವನು ಬರ್ತಿದ್ದಾನೆ ಅನ್ನೋ ಹಾಗೆ ದರ್ಶನ ಕೊಟ್ಟಿದ್ದಾನೆ. ಇವರೆಲ್ಲ ಕಲ್ಲು ಹೊಡೆದ್ರು ಅಂತ ಬೇರೆ ಇದೆ ಪುರಾಣದಲ್ಲಿ. ಆದರೆ ಪದ್ಮಾವತಿಯನ್ನು ಧರಣಿ ಎಬ್ಬಿಸ್ತಾಳೆ. ಅವಳು ಮೂರ್ಛೆ ಬಿದ್ದಿದ್ಲು. ಆ ಮೂರ್ಛೆ ಬಿದ್ದವಳಿಗೆ ಕೊರವಂಜಿ ಹೇಳಿ ಹೋದ ಮೇಲೆ ಎಬ್ಬಿಸಿದ್ಲಂತ. ಎಬ್ಬಿಸಿ ಕೇಳ್ತಾಳೆ, ನೀ ಯಾರನ್ನು ನೋಡಿದಿ ಅಂತ. ಆಗ ಪದ್ಮಾವತಿ ವಿವರಣೆ ಕೊಡ್ತಾಳೆ, ನಾನು ನೋಡಿದ್ದು ಶಂಖ, ಚಕ್ರ, ಗದ, ಪದ್ಮ ಧರಿಸಿದಂತಹ ಸಾಕ್ಷಾತ್ ಪುರಾಣ ಪುರುಷನನ್ನು ನೋಡಿದೆ ಅಂತ ಹೇಳ್ತಾಳೆ. ಅವನ ಆ ಶಂಖಚಕ್ರಗಳನ್ನು ಧರಿಸಿದವರೇ ಅವನ ಭಕ್ತರು. ಅವರನ್ನ ದರ್ಶನ ಮಾಡಿದ್ರೇ ನಾವು ಎಷ್ಟೋ ಪುಣ್ಯವಂತರು. ಇನ್ನು ಸ್ವಯಂ ಪುರಾಣ ಪುರುಷ ನಾರಾಯಣನನ್ನು ದರ್ಶನ ಮಾಡಿದೆ ಅಂತ ಪದ್ಮಾವತಿ ಧರಣಿಗೆ ಹೇಳ್ತಾಳೆ ಅಂತಿದೆ. ಹಾಗಾದರೆ ಕಿರಾತ ವೇಷದಲ್ಲಿ ಭಗವಂತ ದರ್ಶನ ಕೊಟ್ಟ ಅಂತ ಇಟ್ಕೊಳ್ಬೇಕು. ಪದ್ಮಾವತಿ ಧರಣಿಗೆ ಹೇಳಿದಾಗ ಶಂಖಚಕ್ರಗಳನ್ನು ಧರಿಸಿ ಬಂದಿದ್ದ, ಅವನನ್ನು ನೋಡಿ ನಾನು ಮೋಹಿತನಾಗಿದ್ದೇನೆ, ನನಗೆ ಅವನಿಲ್ಲದೇನೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಕೊಂಡ್ರೆ ಅವನನ್ನೇ ವಿವಾಹ ಮಾಡ್ಕೊಳ್ತೇನೆ ಅಂತ ತಾಯಿ ಹತ್ರ ಹೇಳುವಾಗಿರುವ ಮಾತಿನಂತೆ ಭಗವಂತ ಅವಳಿಗೆ ದರ್ಶನ ಕೊಡುವಾಗ ಶಂಖಚಕ್ರ ಗದಾ ಪದ್ಮಧರನಾಗಿ ದರ್ಶನ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಬೇಕಂತ. ಹೀಗೆ ಪುರಾಣದ ವ್ಯಾಖ್ಯಾನ ಮಾಡಿಕೊಳ್ಳುವಾಗ ಸ್ವಲ್ಪ ಅದನ್ನು ಹಿಂದೆ ಮುಂದೆ ನೋಡ್ಕೊಳ್ಬೇಕು. ಇನ್ನೊಂದು ಅಂಶ, ನೀನು ಯಾರು ಅಂತ ಪರಸ್ಪರ ಅಲ್ಲೇ ಸಂಭಾಷಣೆ ನಡೆದಿದೆ ಅಂತ ಪುರಾಣ ಹೇಳ್ತದೆ. ನೀನು ಯಾರು ಅಂದಾಗ ಇವನು ತನ್ನ ಕುಲಗೋತ್ರಗಳನ್ನೆಲ್ಲ ಹೇಳ್ಕೊಂಡ. ನಾನು ಯಾರು ಅಂತ, ನನ್ನ ತಂಗಿ ಸುಭದ್ರೆ, ನನ್ನ ಬಂಧುಗಳು ಯಾದವರು, ಸ್ನೇಹಿತ ಅರ್ಜುನ, ಅಣ್ಣ ಬಲರಾಮ, ಹುಟ್ಟಿದ್ದು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ, ನನ್ನನ್ನು 6 ಮಕ್ಕಳು ಮೊದಲೇ ಪಡೆದಿದ್ಲಂತೆ, ಅವರು ಹೊರಟು ಹೋದ್ರು, ಆಮೇಲೆ ನಾನು ಹುಟ್ಟಿದ್ದೀನಿ, ಕೃಷ್ಣ ವರ್ಣನಾದ್ದರಿಂದ ನನ್ನ ಹೆಸರು ಕೃಷ್ಣ ಅಂತ ಪರಿಚಯ ಮಾಡಿಕೊಂಡ. ವಸುದೇವ ಮತ್ತು ದೇವಕಿ ನನ್ನ ತಂದೆ ತಾಯಿಯಂದ್ರು, ಇದನ್ನೆಲ್ಲ ಹೇಳಿದ್ದಾನೆ ಅಂತ. ಇದೆಲ್ಲ ಲೋಕಕ್ಕೆ ವಿಡಂಬನ ಮಾಡಿದ್ದು. ವಿವಾಹ ಮಾಡಿಕೊಳ್ಳುವ ಮುನ್ನ ಕುಲ, ಗೋತ್ರ, ನಕ್ಷತ್ರ ಈ ಇಬ್ಬರದ್ದು ಸರಿಯಾಗಿ ಕೂಡಿ ಬರಲಿ ಅಂತನ್ನೋ ಕಾರಣಕ್ಕೆ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ಹೇಳಿತು. ಆದರೆ ಭಗವಂತ ಅಲ್ಲಿ ನಕ್ಷತ್ರ ವಿವರಣೆ ಕೊಡುವಾಗ ನಂದು ಶ್ರವಣ ಅಂತಂದ್ಬಿಟ್ಟಿದ. ಭಗವಂತ ಕೃಷ್ಣ ಅಂತ ಹೇಳ್ಕೊಂಡದ್ದು, ಸುಭದ್ರೆ ತಂಗಿ ಅಂತ ಹೇಳಿದ್ದು, ಅರ್ಜುನ ನನ್ನ ಭಾವ ಅಥವಾ ಸಖ, ಸ್ನೇಹಿತ, ಪಾಂಡವರು ಬಂಧುಗಳು, ಯಾದವರು ಬಂಧುಗಳು ಅಂತ ಹೇಳಿದ್ದು, ನಕ್ಷತ್ರ ಮಾತ್ರ ಶ್ರವಣ ಅಂದ್ಬಿಟ್ಟಿದೆ. ನೋಡಿ, ಯೋಚಿಸಿದ್ರೆ ಆಶ್ಚರ್ಯ ಆಗ್ತದೆ. ಕೃಷ್ಣನ ನಕ್ಷತ್ರ ರೋಹಿಣ್ಯ ಮರ್ಧರಾತ್ರೇತು ಅಂತ ಅಲ್ಲಿ ಬಂದಿದೆ. ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ಅಂತ ಕೃಷ್ಣಂದು ಯಾರು ಅಲ್ಲಿ ವಿವಾದ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದೇ ಕೃಷ್ಣನೇ ಕಲಿಯುಗದಲ್ಲಿ ಪುನಃ ಬಂದದ್ದಲ್ವೇ, ಅವನಿಗೆ ಅವತಾರ ಇಲ್ಲ. ಭಗವಂತನಿಗೆ ಅವತಾರ ಇಲ್ಲ ಕಲಿಯುಗದಲ್ಲಿ, ತ್ರಿಯುಗಭೂತಿ ಅಂತ ಕರೀತಾರೆ. ಕೃಷ್ಣನೇ ಬಂದಿದ್ದಾನೆ ಅಂದರೆ ಶ್ರವಣ ನಕ್ಷತ್ರ ಹೇಗೆ ಕೂಡಿಸ್ಕೊಳ್ಬೇಕು? ಅದಕ್ಕೆ ಹಿರಿಯರು ಹೇಳ್ತಾರೆ, ಮಾಸ ಶ್ರವಣ ಅಂತ ಇಟ್ಟುಕೊಳ್ಬೋದಂತ. ಕೆಲವೊಮ್ಮೆ ನಕ್ಷತ್ರ, ಮಾಸ, ತಿಥಿ, ಸಂವತ್ಸರ ಇವುಗಳೆಲ್ಲ ವ್ಯತ್ಯಾಸವಾಗಿ ಹೇಳೋದಿದೆ ಅಂತೆ, ಮೋಹ ಮಾಡಲಿಕ್ಕೆ ದುರ್ಜನರನ್ನು. ಹಾಗಾಗಿ ರೋಹಿಣಿ ನಕ್ಷತ್ರ ಮಾಸ ಶ್ರವಣ ಅಂತ ಅಭಿಪ್ರಾಯದಿಂದ ಶ್ರವಣ ನಕ್ಷತ್ರದಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ ಅಂದರೆ ವಿರೋಧ ಪರಿಹಾರ ಆಗ್ಬೋದು ಅಂತ ಒಂದು ಅಭಿಪ್ರಾಯ ಇದೆ. ಹೀಗೆ ಕೃಷ್ಣ ತನ್ನ ವಿವಾಹಕ್ಕಾಗಿ ತಾನೇ ಪೂರ್ವದಲ್ಲಿ ಪರಿಚಯ ಮಾಡಿಕೊಂಡ ನೆಪ ಮಾಡಿ ತನ್ನ ದರ್ಶನ ಪದ್ಮಾವತಿಗೆ ಕೊಟ್ಟದ್ದಲ್ಲದೆ, ಯಾರೆಲ್ಲ ಮುಂದೆ ಬರಲಿಕ್ಕೆ ವಿವಾಹಕ್ಕಿದ್ದಾರೆ ಅವರಿಗೆ ವಿಘ್ನ ಬರಬಾರ್ದು ಅಂತ ಬೇಟೆ ಆಡಿ ಕ್ರೂರ ಪ್ರಾಣಿಗಳನ್ನೆಲ್ಲ ಅಲ್ಲಲ್ಲೇ ನಿರ್ಬಂಧ ಮಾಡಿ ಬಂದಿದ್ದಂತೆ. ಯಾಕಂದರೆ ನಾಳೆ ಎಲ್ಲ ವಿವಾಹಕ್ಕೆ ಅಂತ ಬಂದಿರ್ತಾರೆ, ಯಾವುದೋ ಒಂದು ಹುಲಿ ಒಬ್ರು ಯಾರ್ದೋ ಮಗುನ ಎತ್ಕೊಂಡು ಹೋಗ್ಬಿಡೋಣ. ಮದುವೆ ಸಮಯ ಎಷ್ಟು ಸಂಭ್ರಮದಿಂದ ನಡೆದಿದ್ರೂ ವಿಚಾರ ಅದು ಎಲ್ಲ ಕಡೆ ಹೋಗಲ್ಲ. ಹೋಗಿದ್ವಿ ರೀ ಲಗ್ನಕ್ಕೆ, ಹುಲಿ ತೊಗೊಂಡು ಹೋಗ್ಬಿಡ್ತು ನೋಡ್ರಿ, ಅದೇ ಒಂದು ದೊಡ್ಡ ವಿಷಯ ಆಗ್ತದೆ. ಹಂಗೆ ಭಗವಂತ ತನ್ನ ಮದುವೆಯಲ್ಲಿ ಯಾರ ಬಾಯಿಗೂ ಸಿಗದಂತೆ ಮದುವೆ ಮಾಡಿಕೊಂಡ. ಇದೇ ತನ್ನ ಕಿರಾತ ವೇಷದಲ್ಲಿ ಮಾಡಿದ್ದು. ಆಮೇಲೆ
ತನ್ನ ಭಕ್ತಳಾದ ವರಾಹಸ್ವಾಮಿಯ ಸೇವಕಳಾದಂಥ ಬಕುಲಾದೇವಿಯನ್ನು ಕೊಟ್ಕಳಿಸಿದ. ವಿವಾಹಕ್ಕೆ ಹಿರಿಯರು ಮುಂದಾಗಬೇಕು ಅಂತ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ತಾನು ಕೊರವಂಜಿಯಾಗಿ ನಟನೆ ಮಾಡಿದ ಅಂತ ಕಥೆಯೆಲ್ಲ ಪುರಾಣದಲ್ಲಿ ಮುಂದುವರಿತದೆ. ಆಕಾಶರಾಜ ಬಕುಲೆಯ ಸಮಕ್ಷಮ ಬೃಹಸ್ಪತ್ಯಾಚಾರ್ಯರನ್ನು ಬರಮಾಡಿಕೊಂಡು ಶುಕಾಚಾರ್ಯರನ್ನು ಬರಮಾಡಿಕೊಂಡು ತೋಂಡಮಾನ ಮತ್ತು ವಸುದಾನನ ಮಧ್ಯದಲ್ಲಿ ಪ್ರಜಾ ವರ್ಗವನ್ನು ಕರೆಸಿ ತಾನೇ ಪ್ರತಿಜ್ಞೆ ಮಾಡಿ ವಿವಾಹ ಮಾಡಿಕೊಡ್ತೇನೆ, ಕನ್ಯಾದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಅನ್ನೋ ಒಂದು ಘಟ್ಟ, ಅದು ಕೂಡ ಕಲಿಯುಗದ ಕಲ್ಯಾಣಕ್ಕೆ ಶಿಕ್ಷಣ ಕೊಡಲಿಕ್ಕೆ ಪುರಾಣಗಳು ನಮಗೆ ಸಾರ್ತವೆ. ಮೇಲಾಗಿ ಪತ್ರ ಬೇರೆ ಬರೆದನಂತೆ. ಆಕಾಶರಾಜ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುತ್ತಾ ಇದ್ದೇನೆ, ನೀನು ಬಂದು ಸ್ವೀಕರಿಸಬೇಕು ಅಂತ ಪತ್ರ ಬರೆದ. ಅದಕ್ಕೆ ಬೃಹಸ್ಪತ್ಯಾಚಾರ್ಯ ಅಂತಾರೆ, ಶ್ರೀನಿವಾಸನ ಪರಿಚಯ ನನಗೆ ಕಡಿಮೆ, ಶುಕಾಚಾರ್ಯರ ಮೂಲಕ ಬರೆಸ್ಕೋ ಅಂತಂದ್ರು. ಅವರು ಮನೆಗೆ ಪುರಾಣ ಹೇಳಲಿಕ್ಕೆ ಹೋಗ್ತಿರ್ತಾರೆ ಆಚಾರ್ಯರು, ಭಾಗವತ. ವರ ಹೇಗಿದ್ದಾನೆ ಅಂತ ಚೆನ್ನಾಗಿ ಪರಿಚಯ ಇರ್ತದೆ ಅವರಿಗೆ ಅಂತ ಶುಕಾಚಾರ್ಯರನ್ನು ಮುಂದೆ ಮಾಡಿ ಆಕಾಶರಾಜ ಪತ್ರ ಬರೆದು ಶುಕಾಚಾರ್ಯ ಕೈಯಲ್ಲೇ ಕೊಟ್ಕಳಿಸಿದ ಅಂತಿದೆ. ಅವರೇ ಆ ಪತ್ರ ತಂದು ಶ್ರೀನಿವಾಸನಿಗೆ ಕೊಟ್ಟದ್ದು, ಶ್ರೀನಿವಾಸನೂ ಒಂದು ಪತ್ರ ಬರೆದ ಅಂತಿದೆ. ಮತ್ತೆ ಹಿಂಗೆ ಆ ಪತ್ರದ ಒಂದು ಆಖ್ಯಾನ ಪುರಾಣದಲ್ಲಿ ಪ್ರಸ್ತಾಪ ಆದದ್ದಿದೆಯಲ್ಲ, ಇದು ನಮಗೊಂದು ಮಾರ್ಮಿಕವಾದ ಸಂದೇಶ ಕೊಡ್ತದೆ. ಎಷ್ಟು ವಿಶೇಷಣಗಳನ್ನು ಕೊಟ್ಟು ಆತ ಪತ್ರ ಬರೆದ, ಹಿರಿಯರಿಗೆ ಗೌರವ ಹೇಗೆ ಕೊಡಬೇಕು ಅಂತ ಶಿಕ್ಷಣ ಕೊಡಲಿಕ್ಕೆ ಶ್ರೀನಿವಾಸ ಪತ್ರ ಬರೆದ. ನೀನು ಬಂಧು ಆಗ್ತಿದ್ದಿ, ಹಾಗಾಗಿ ನಿನಗೆ ಈಗ ಆಶೀರ್ವಾದ ಮಾಡ್ತಿದ್ದೇನೆ ಅಂತ ಆಕಾಶರಾಜ ಹೇಳ್ತಾನಂತೆ. ನೀನು ಮಾವನಾಗ್ತಿದ್ದಿ, ನಮಸ್ಕಾರ ಮಾಡ್ತೀನಿ ಅಂತ ಈತ ಹೇಳ್ತಾನೆ. ಅದು ವಿಸ್ತಾರ ಪುರಾಣವನ್ನು ಶ್ರವಣ ಮಾಡುವಾಗ ಬರ್ತದೆ ನೋಡಿ. ಹೀಗೆ 14 ಲೋಕದ ಒಡೆಯನಾದರೂ ಲೋಕದ ಮರ್ಯಾದೆಯನ್ನು ಮೀರದಂತೆ ಒಬ್ಬೊಬ್ಬನೂ ಹೇಗೆ ವರ್ತಿಸಬೇಕು ಅಂತನ್ಲಿಕ್ಕೆ ಶ್ರೀನಿವಾಸ ಕಲ್ಯಾಣದ ಘಟ್ಟ ಅಂತ ತಿಳಿತಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಗೋಧೂಳಿ ಮುಹೂರ್ತದಲ್ಲಿ, ಶುಕ್ರವಾರದ ಸಾಯಂಕಾಲದಲ್ಲಿ ಮುಹೂರ್ತ. ನೀನು ಸಹಕುಟುಂಬ ಸಪರಿವಾರನಾಗಿ ಬಂಧು ಸಹಿತನಾಗಿ ಬಂದು ನಾರಾಯಣಪುರದಲ್ಲಿ ಕನ್ಯಾದಾನ ಮಾಡ್ತಿದ್ದೇನೆ, ನನ್ನ ಮಗಳು ಪದ್ಮಾವತಿಯನ್ನ ಸ್ವಾಮಿ ನೀನು ಸ್ವೀಕರಿಸಬೇಕು ಅಂತ ಪತ್ರದಲ್ಲಿ ಬರೆದಿದ್ದ ಅಂತ ಪುರಾಣದಲ್ಲಿ ಬರ್ತದೆ. ಭಗವಂತ ಅದಕ್ಕೆ ತಕ್ಕಂತೆ ತಾನೂ ಪತ್ರ ಬರೆದ. ಆಯಿತು, ಶುಕ್ರವಾರ ಸಾಯಾನ್ನೇ ಬಂದು ನಾನು ಕನ್ಯೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಪತ್ರ ಬರೆದ. ಇದಕ್ಕೆ ನಿಮಿತ್ತ ಶುಕಾಚಾರ್ಯರನ್ನು ಮಾಡಿಕೊಂಡ. ಅಲ್ಲಿ ಕೆಲವು ಮಾತು ಬಹಳ ಅದ್ಭುತ. ಶುಕಾಚಾರ್ಯರು ಶ್ರೀನಿವಾಸನ ಬಳಿಗೆ ಬಂದಾಗ ಶ್ರೀನಿವಾಸ ಅವರನ್ನು ಮಾತನಾಡಿಸ್ತಾ ಹೇಳಿದ್ದಂತೆ, ನೀವು ಬಂದದ್ದೇ ಬಹಳ ಸಂತೋಷ ಆಯ್ತು ನನಗೆ, ನನ್ನ ಕಾರ್ಯ ಕಾಯೋ ಹಣ್ಣು ಅಂತ ಕೇಳಿದ ಅಂತಿದೆ ಪುರಾಣದೊಳಗೆ. ಪಕ್ವಂ ವಾ ಅಪಕ್ವಮೇವವಾ. ನೋಡಿ, ಇದು ವಿಡಂಬನೆ. ಸರ್ವಜ್ಞನಾದ ಶ್ರೀನಿವಾಸ ತಾನೇ ಕುರುವಂಜಿಯಾಗಿ ಧರಣಿ ದೇವಿಯ ಕಡೆ ಪ್ರತಿಜ್ಞೆ ಮಾಡಿಸಿ ಮಾತು ಕೊಟ್ಟು ಎಲ್ಲ ಮಾಡಿ ಬಂದಿದ್ದಾನೆ. ಆದರೂ ಪರೀಕ್ಷೆ ಮಾಡ್ತಾನೆ, ನನ್ನ ಕಾರ್ಯ ಪಕ್ವನೋ ಅಪಕ್ವನೋ. ಅದಕ್ಕೆ ಶುಕಾಚಾರ್ಯ ಅಂತಾರೆ, ನೀನು ಇಚ್ಛೆ ಪಟ್ಟ ಮೇಲೆ ಅದೆಂದು ಅಪಕ್ವ ಆದೀತು ಅಂತಂದ್ರೆ ನೋಡಿ. ಇದು ಭಕ್ತ ಭಗವಂತನ ಮಾತು, ಅದು ಪುರಾಣದಲ್ಲಿ ಉಲ್ಲೇಖ ಆಗ್ತದೆ. ಆಗ ಮತ್ತೊಂದು ಮಾತು ಹೇಳ್ದ, 94 ಲಕ್ಷ ಜೀವರನ್ನು ರಕ್ಷಿಸೋದರಲ್ಲಿ ದೀಕ್ಷಾಬದ್ಧನಾಗಿ ನಾನು ನಿಂತಿದ್ದೇನೆ ಎಂದಿದ್ದಾನೆ ಶ್ರೀನಿವಾಸ. ಹೀಗೆ ಲಕ್ಷ ದೀಕ್ಷಾಬದ್ಧನಾಗಿ ನಾನು ನಿಂತಿದ್ದೇನೆ. ನನ್ನನ್ನು ಆಶ್ರಯಿಸಿದ ಪ್ರಪಂಚ ಯಾವತ್ತೂ ಕೂಡ ಸಮೃದ್ಧವಾಗಿರ್ತದೆ. ನನ್ನಂಥವನನ್ನು ಕಲ್ಯಾಣ ಮಾಡಬೇಕು ಅಂತನ್ಲಿಕ್ಕೆ ನೀವು ನಿಮಿತ್ತರಾಗ್ತಿದ್ದೀರಿ ಅಂದರೆ ನಿಮಗೆ ಅಗಣ್ಯ ಪುಣ್ಯ ಇದೆ ಅಂತ ಅನ್ನಂತೆ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾನೆ, ಇಲ್ಲೇ ಬಂದಿರೋದು, ಅದು ನಮ್ಮ ಕನ್ನಡದಲ್ಲಿ ಕನ್ನಡೀಕರಿಸಿದ್ದಾರೆ ಆಮೇಲೆ ಎಲ್ಲರೂ ಕೂಡ. ಮನುಷ್ಯರು 100 ಸುಳ್ಳು ಹೇಳಿ ಒಂದು ಕನ್ಯೆಯನ್ನು ವಿವಾಹ ಮಾಡಲಿಕ್ಕೆ ಪ್ರೇರಣೆ ಮಾಡಿದರೆ ಅವರಿಗೆ ಅನಂತ ಪುಣ್ಯ ಇದೆ. ಅಂಥದ್ದು ಶುಕ, ನೀನೂ ಕೂಡ ನನ್ನ ಪರವಾಗಿ ಏನೆಲ್ಲ ಮಾತುಗಳನ್ನು ಆಡಿದ್ದಿ ಆಕಾಶರಾಜನ ಹತ್ರ, ನಿನಗೂ ಪುಣ್ಯ ಇದೆ ಅಂತ ಇದೆಲ್ಲ ಪುರಾಣದಲ್ಲಿ ಬರುವ ಮಾತುಗಳು. ಕಲ್ಯಾಣ ಅಂದರೆ ಸಾಧಾರಣ ಅಲ್ಲ ಅಂತಾರೆ. ಶೇಷದಾಸರು, ಮೊದಲ ಶೇಷದಾಸರು
ವೈವಾಹ ಸುಳಾದಿ ಅಂಥೇಳಿ ಮಾಡಿದ್ದಾರೆ. ವಿವಾಹ ಅಂತಂದಾಗಿ ಏನೆಲ್ಲ ಅನುಸಂಧಾನ ಮಾಡಬೇಕು ನಾವು ಅಂತನ್ಲಿಕ್ಕೆ ಒಂದು ಸುಳಾದಿನೇ ಮಾಡಿ ನಮಗೆ ಅನುಸಂಧಾನ. ಮೊನ್ನೆ ತಾನೇ ಅವ್ರದ್ದು ಪುಣ್ಯ ದಿನ ಆಯಿತು. ವೈವಾಹ ಸುಳಾದಿ ಅಂತ ಬಹಳ ಪ್ರಸಿದ್ಧ ಅವ್ರದ್ದು. ಸ್ವಯಂಭುವ, ಶತರೂಪ, ಇಂದ್ರ, ಶಚಿ, ಯಮ, ಶ್ಯಾಮಲ, ಅಶ್ವಿನಿಗಳು, ಉಷಾ, ವಾಯು, ಭಾರತಿ, ಬ್ರಹ್ಮ, ಸರಸ್ವತಿ ಇವರೆಲ್ಲ ವಧುವರರಲ್ಲಿ ಬಂದಿರ್ತಾರಂತ. ಒಂದು ಕಡೆ ಕಲ್ಯಾಣ ನಡೀತಾ ಇದೆ ಅಂದರೆ ಆ ಅನುಸಂಧಾನ ಮಾಡಲಿಕ್ಕೆ ಹೇಳಿದ್ದಾರೆ. ಉಡುಗೊರೆ ಕೊಡುವಾಗ, ಇಸುಗೊಳ್ಳುವಾಗ ಯಾವ್ಯಾವ ಭಗವದ್ ರೂಪಗಳಿರ್ತಾವೆ, ದೇವತೆಗಳ ಸನ್ನಿಧಾನ ಹೇಗಿರ್ತದೆ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಹೇಳ್ತಾರೆ. ವೈವಾಹ ಸುಳಾದಿ ಅಂತ ಅದನ್ನು ನಾವು ವಿಜಯರಾಯರು ಮೊದಲೇ ಮಾಡಿದ್ರು, ಅದೇ ಸ್ಫೂರ್ತಿ ಇಟ್ಟುಕೊಂಡು ಇವ್ರು ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಅಂತೂ ಶ್ರೀನಿವಾಸ ಕಲಿಯುಗದ ಸಜ್ಜನರಿಗಾಗಿ ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳುವ ನೆಪ ಮಾಡ್ತಾ ಇದ್ದಾನೆ. ಒಂದು ನೆಪ, ಅದೊಂದು ನೆಪ ಜಗತ್ತಿಗೆ ವಿಡಂಬನ, ಲೋಕಕ್ಕೆ ಶಿಕ್ಷಣ. ವೈಶಾಖ ಮಾಸದ ಶುಕ್ರವಾರ ಅಂತಂದಾಗ ದಶಮಿ ತಿಥಿ, ಅದಕ್ಕಿಂತ ಮೊದಲೇ ಹೊರಡಬೇಕಲ್ಲ, ಮೇಲಿನಿಂದ ಹೊರಡಬೇಕು. ಪರಿವಾರ ಸಮೇತನಾಗಿ ಬಾ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆಗಲೂ ಕೂಡ ಅತ್ತ ಅಂತಿದೆ ಪುರಾಣದಲ್ಲಿ. ಸುಮಾರು ಒಂದು 4 ಕಡೆ ಹತ್ತಿದ್ದಾನೆ ಶ್ರೀನಿವಾಸ ಲಗ್ನದ ಸಲುವಾಗಿ. ಲಗ್ನ ಅಂದ್ರೆ ಅಳಬೇಕನ್ನಿಸ್ತದೆ ಬಹುಶಃ. ಕಲ್ಲು ಹೊಡೆಸ್ಕೊಂಡು ಒಂದು ಅತ್ತ, ಅವಳನ್ನು ನೋಡಿ ಬಂದು ಮುಸುಕು ಹಾಕೊಂಡು ಅತ್ತ ಮತ್ತೆ. ಆಮೇಲೆ ಈಗ ಮತ್ತೆ ಅಳುವಂತೆ ನೆಪ ಮಾಡಿದ. ಕಲ್ಯಾಣ ಎಲ್ಲ ಈಗ ಆಗೋಗಿದೆ, ನಿಶ್ಚಯ ಇಂಥ ದಿನ ಬರಬೇಕು, ಎಲ್ಲ ಆಗೋಗಿದೆ. ನೋತ್ಸವೇ ವಿದ್ಯತೆ ಮತಿಹಿ ಅಂತ ಅಳ್ತಾ ಇದ್ದಾನಂತೆ. ನನಗೆ ಯಾಕೋ ಈ ವಿವಾಹ ಮಹೋತ್ಸವದಲ್ಲಿ ಬುದ್ಧಿ ಬರ್ತಾ ಇಲ್ಲ, ಬೇಡ. ಯಾಕೆ ಅವನು ಸಬಂಧು, ನಾನು ಅಬಂಧು ಅಂತ ಶುರು ಮಾಡಿದ ಇವ. ಅವನು ಬಂಧು ಸಹಿತನಾದವನು, ನಾನು ಬಂಧು ರಹಿತನಾದವನು. ವಿವಾಹ ಯಾವತ್ತಿದ್ರೂ ತಯೋರೇವ ಶೋಭತೆ, ವಿವಾಹಶ್ಚ ವಿವಾದಶ್ಚ ತಯೋರೇವ ಹಿ ಶೋಭತೆ. ಅವರಿಬ್ಬರಲ್ಲಿ ವಿವಾಹ ಆದರೆ ಒಳಿತು. ಯಾರಿಬ್ಬರಲ್ಲಿ? ಸಮಾನ ವಿತ್ತ ಸಮಾನ ಕುಲ ಇದ್ದವರಲ್ಲಿ ಅಂತ. ನನ್ನ ಹತ್ರ ಸಮಾನ ವಿತ್ತನೂ ಇಲ್ಲ, ನಂದೇನಂಥ ಕುಲನೂ ಅಲ್ಲ ಅಂತಂದಿದ್ದಾನೆ ಶ್ರೀನಿವಾಸ. ಬಕುಲಾದೇವಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ವಿಡಂಬನೆ ಮಾಡಬೇಡ, ನಟನೆ ಮಾಡಬೇಡ, ಕರಿ ನಿನ್ನ ಬ್ರಹ್ಮಾದಿ ಪರಿವಾರವನ್ನು ಅಂದಾಗ ಗರುಡನಿಗೆ ಪತ್ರ ಬರೆದು ಕಳಿಸಿ ಬ್ರಹ್ಮಾದಿ ಲೋಕವನ್ನೇ, ಮೇಲಿನ ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಈ ಲೋಕದಲ್ಲಿದ್ದವರನ್ನೇ ಭೂಮಿಗೆ ಕರೆಸ್ಕೊಂಡು ಬ್ರಹ್ಮನ ಮಾತಂತೆ ದೇವರ ಸಮಾರಾಧನೆ, ನಾಂದಿ ಶ್ರಾದ್ದ, ನಾಂದಿ ಪೂಜೆ, ವರ್ಣ ಪೂಜೆ, ಗಣಪತಿ ಪೂಜೆ ಅಂತ ಅಷ್ಟಕ ಪೂಜೆ ಅಂತ ತಿಳಿಸ್ತದೆ ಪುರಾಣ. ಆ ಅಷ್ಟಕ ಪೂಜೆಯನ್ನು ಸಾಂಗವಾಗಿ ಮಾಡ್ತಾನಂತೆ ಶ್ರೀಹರಿ. ಕುಲದೇವಿ ಪ್ರತಿಷ್ಠೆ ಮೊದಲು ಮಾಡಿಕೊಂಡು, ಕುಲದೇವಿ ಯಾರು ಅಂತಾರೆ ವಸಿಷ್ಠ ಋಷಿಗಳು. ಯಾಜುಷ ಪ್ರಕ್ರಿಯೆ, ಯಜುರ್ವೇದದ ಪ್ರಕ್ರಿಯೆಯಂತೆ ವಿವಾಹ ಮಾಡಬೇಕು ಅಂತಂದಂತೆ ಭಗವಂತ. ಯಜುರ್ವೇದ ಅಂತೆ ಕೃಷ್ಣ, ಹಾಗಾಗಿ ಯಜುರ್ವೇದದಂತೆ ವಿವಾಹ ಆಗಬೇಕು. ಸರಿ, ಯಜುರ್ವೇದ ಶಾಖೆಗೆ ಅನುಗುಣ ವಸಿಷ್ಠರು ಅದನ್ನೇ ಮಾಡಿಸ್ತೇನೆ ಅಂತ ಒಪ್ಪಿದ್ರು. ಕುಲದೇವಿ ಯಾರು ಅಂತ ಕೇಳಿದರು ಪಾಪ ಅವರು. ಎಲ್ರಿಗೂ ಇವನೇ ಕುಲದೇವ. ತನ್ನ ಭಕ್ತಳಾದ ಶಮಿಗೆ, ನೃಸಿಂಹ ಅಲ್ಲ ಶಮಿ ಶಮಯತೆ ಪಾಪಂ ಅಂತ ಶಮಿ ವೃಕ್ಷವನ್ನು ಕುಲದೇವಿ ಅಂತ ಭಗವಂತ ಅವಳಿಗೆ ಪ್ರಸಿದ್ಧಿ ಬರಲಿ ಅಂತ ಮಾಡಿದ. ವರಾಹನಿಗೆ ಕಲ್ಯಾಣಕ್ಕೆ ಇಷ್ಟೆಲ್ಲ ಮಾಡಿ 100 ಪಾದ ಭೂಮಿ ಇಸಿಕೊಂಡು ಅವನಿಗೆ ಆಹ್ವಾನ ಕೊಟ್ಟಿರಲಿಲ್ಲಂತೆ. ಕೊನೆಗೆ ಕುಲದೇವಿಯನ್ನೇ ಹಿಡ್ಕೊಂಡು ವರಾಹದೇವರ ಮನೆಗೆ ಹೋಗಿ ಮದುವೆ ಮಾಡ್ಕೊತಿದ್ದೀನಿ, ನಿಂಗೆ ಆಹ್ವಾನ ಕೊಟ್ಟಿರಲಿಲ್ಲಪ್ಪ, ವಿವಾಹಕ್ಕೆ ಬರಬೇಕು ಅಂತ ಹೇಳೋ ನೆಪ ಮಾಡಿ ತನ್ನ ರೂಪದ ಜೊತೆಗೆ ತಾನೇ ನಟನೆ ಮಾಡಿದ. ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಕುಲದೇವಿಯನ್ನು ಪ್ರತಿಷ್ಠೆ ಮಾಡ್ತೀನಿ ಅಂದರೆ ವರಾಹದೇವರು ತಮ್ಮ ಮನೆಯಲ್ಲಿ ಪ್ರತಿಷ್ಠೆ ಮಾಡಿಸಿಸಿದ್ರಂತೆ. ನನ್ನ ಪರವಾಗಿ ಬಕುಲೆ ಇದ್ದಾಳೆ ಅಂದ್ರಂತ. ಈ ಪರವಾಗಿ ಮಾಡೋದು ಅವಾಗಿಂದ ಬಂದಿದೆ ನೋಡಿ. ನಾನು ಬಂದ್ರೇನು ಬಕುಲೆ ಬಂದ್ರೇನು ಅಂತ ಬಕುಲೆಗೆ ಕೀರ್ತಿ ಕೊಟ್ಟ ವರಾಹ ಅಂತ ಹೇಳ್ತದೆ ಪುರಾಣ. ಆ ಬಕುಲೆ ಒಬ್ಬಳಿದ್ರೆ ನಾನು ಬಂದ ಹಾಗೆ ಅಂತ ಭಗವಂತ ತನ್ನ ಕಲ್ಯಾಣದ ಪೂರ್ವದಲ್ಲಿ ದೇವರ ಸಮಾರಾಧನೆಯನ್ನು ಮಾಡಿ ಬ್ರಹ್ಮದೇವರು ಕೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ಕಲ್ಯಾಣ ಅಂತಿದ್ದಿ, ಸಮಾರಾಧನೆ, ದೇವತಾ ಪ್ರತಿಷ್ಠೆ ಮಾಡಿದ್ದಿ, ಅಷ್ಟಕ ಪೂಜೆ ಮಾಡಿದ್ದಿ, ಸಂದರ್ಭದಲ್ಲಿ ಅನ್ನದಾನ ಆಗದೆ ಇದ್ರೆ ಹೆಂಗೆ ಅಂತ ಶುರು ಮಾಡಿದರು. ನಾನೆಲ್ಲಿ ತಂದಿದ್ದೇನೆ ಹಣ ಅಂದ ಭಗವಂತ. ನನ್ನ ಹತ್ರ ಎಲ್ಲಿದೆ ಅಷ್ಟು ಹಣ, ಖರ್ಚೆಷ್ಟು?
ವಿವಾಹದಲ್ಲಿ ದಾನಕ್ಕಾಗಿ ಅಂತ ಹಣ ಖರ್ಚು ಮಾಡಬೇಕು ಅಂತ ವಿಡಂಬನೆ ಮಾಡ್ತಾನೆ ಭಗವಂತ. ಸಾಲ ಮಾಡಿದ, ಕುಬೇರನ ಬಳಿ ಸಾಲ ತಗೊಂಡೆ ಅಂತ. ಒಬ್ಬ ಸಾಕ್ಷಿ ಬ್ರಹ್ಮ, ಇನ್ನೊಬ್ಬ ಸಾಕ್ಷಿ ಶಿವ, ಮತ್ತೊಂದು ಸಾಕ್ಷಿ ಅಶ್ವತ್ಥ ಮರ ಇಟ್ಬಿಟ್ಟಂತ. ಎಲ್ಲರೂ ಮೂಕರೇ ಅವರು ಇವನ ವಿಷಯದಲ್ಲಿ. ಋಣಗ್ರಾಹಿ ಶ್ರೀನಿವಾಸ ಋಣದಾಯಿ ಧನೇಶ್ವರ ಅಂತ ಪುರಾಣ ವಾಕ್ಯ. ಇಬ್ಬರತ್ರ ಹಸ್ತಾಂಕನ ಹಾಕಿಸ್ಕೊಂಡು 2 ಪತ್ರ ನಿರ್ಮಾಣ ಮಾಡಿಸಿದ್ದಂತೆ. ಕಲಿಯುಗ ಮುಗಿಯೋವರೆಗೂ ನನ್ನ ಭಕ್ತರು ದರ್ಶನಕ್ಕೆ ಬಂದು ಹಾಕುವ ಪ್ರತಿ ಕಾಣಿಕೆಯ ಭಾಗ ಎಲ್ಲ ನಿನಗೆ ಬಡ್ಡಿ ಸಮೇತ ಸಾಲವಾಗಿ ಹೋಗಲಿ ಅಂತ ಬಿಟ್ಟ ಭಗವಂತ. ನೋಡಿ, ಸಾಲ ಮಾಡಿದರೂ ಪರವಾಗಿಲ್ಲ, ಬಂದ ವಿವಾಹದ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನದಾನ ಆಗಲಿ ಅಂತ ಲೋಕಕ್ಕೆ ತೋರಿಸಿದ್ದಂತೆ. ಇದು ದಾನಕ್ಕೆ ಮಹತ್ವ ಕೊಟ್ಟು ಬ್ರಹ್ಮನಿಂದ ನೈವೇದ್ಯ ಮಾಡಿಸಿದ, ವೈಶ್ವದೇವ ಮಾಡಿಸಿ ಆ ನೈವೇದ್ಯಕ್ಕೆ ಅಂತಾಗಿ ಯಾರಿಗೆ ಮಾಡಲಿ ಅಂದ್ರಂತೆ ಬ್ರಹ್ಮದೇವರು. ಅಹೋಬಿಲ ನೃಸಿಂಹನಿಗೆ ಮಾಡು ಅಂತ ಭಗವಂತ ಅಹೋಬಿಲ ನೃಸಿಂಹನಿಗೆ ನೈವೇದ್ಯ. ಅಹೋಬಿಲದಿಂದ ಆರಂಭ ಮಾಡಿ ಶ್ರೀಶೈಲ ಮಧ್ಯ ಮಾಡಿಕೊಂಡು ಶ್ರೀನಿವಾಸನ ಇವತ್ತಿನ ಬೆಟ್ಟದವರೆಗೂ ಎಲೆ ಹಾಕ್ಸಿದ್ರಂತೆ. ಹೆಂಗಿತ್ತು ನೋಡಿ, ಟೇಬಲ್ ಇರಲಿಲ್ಲ ಅವಾಗಿನ್ನು, ಅದು ಎಲೆ ಹಾಕ್ಸಿದ್ರು ಅಂತ. ಅದಕ್ಕೆ ದೊನ್ನೆ ಹಚ್ಚಲಿಕ್ಕೆ ಅಂತ ಮರುದೇವತೆಗಳು, ಯಾರನ್ನು ಎಲ್ಲೆಲ್ಲಿ ಸಭಾ ಮರ್ಯಾದೆ ಅವರಿಗೆ ಅಗೌರವ ಆಗಬಾರ್ದು ಅಂತ ಶಿವನಿಗೆ ಯಮನಿಗೆ ವ್ಯವಸ್ಥೆ, ದೀಪಾಲಂಕಾರಕ್ಕೆ ಚಂದ್ರನಿಗೆ ವ್ಯವಸ್ಥೆ, ಅಡಿಗೆ ಸಿದ್ಧಪಡಿಸಲಿಕ್ಕೆ ಸ್ವಾಹ ಸ್ವಧಾ ಸಹಿತಳಾದ ಅಗ್ನಿಗೆ ವ್ಯವಸ್ಥೆ ನೇಮಕ ಮಾಡಿದ್ದಾನೆ. ಹಾಗೆ ಆ ಅಡಿಗೆ ಸಿದ್ಧಪಡಬೇಕಾದ್ರೆ ಪಾತ್ರೆಗಳೆಲ್ಲಿಂದ ತರಬೇಕು ಅಂದರೆ ತುಂಬೂರು ತೀರ್ಥ, ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ ತೀರ್ಥ, ಆಕಾಶಗಂಗಾ, ಆ ತೀರ್ಥಗಳು ಅಲ್ಲಿದ್ದವು ಯಾವೆಲ್ಲ ಇದ್ದಾವೋ ಅಲ್ಲಿ ಗುಡ ಅನ್ನ, ತಿಲ ಅನ್ನ, ಮಾಷ ಅನ್ನ, ಮುದ್ಗ ಅನ್ನ ಎಲ್ಲ ವಿವರಣೆ ಕೊಟ್ಟಿದ್ದಾರೆ, ಬಹಳ ವಿಸ್ತೃತವಾಗಿದೆ ಅದು. ಅಲ್ಲಿ ಅದನ್ನೆಲ್ಲ ಮಾಡಿಸಿದ್ದ. ಉಪಸೇಚನ, ಸೇಚನ, ಮೇಲ್ಪಂಕ್ತಿ ಕೆಳಪಂಕ್ತಿ ಹಾಕುವಂಥ ಪ್ರತಿಯೊಂದು ಸಿದ್ಧಪಡಿಸಿದ್ದ ಅಗ್ನಿದೇವರು ಅಂತ ಪುರಾಣ ವಿವರಣೆ ಕೊಡ್ತದೆ. ಇದಲ್ವೇ ವೈಭವ. ಇಲ್ಲಿ ಹೇಳಿದ್ಯಾವುದೂ ಕೂಡ ಮುಂದೆ ನಮ್ಮಲ್ಲಿ ನಡೆಯುವ ಕಲ್ಯಾಣದಲ್ಲಿ ಸ್ಮರಣೆಗೆ ತಂದುಕೊಂಡು ಮಾಡಲಿ ಅನ್ನೋದು ಭಗವಂತನ ಕಲ್ಯಾಣದ ವಿಶೇಷ. ಎಲ್ಲ ನಾ ಮಾಡ್ತೇನೆ ಅಂತ ಬರಬಾರ್ದು. ಕಲ್ಯಾಣ ಅಂದ್ರೆ ಹೀಗೆ ಮಾಡಲಿ ಅಂತಾನೆ ಭಗವಂತ. ಸ್ವತಃ ದೇವರ ಸಮಾರಾಧನೆಯ ದಿನನೇ ಭಗವಂತ ಮತ್ತೆ ಕಣ್ಣೀರು ಹಾಕಿದ್ನಂತೆ. ಯಾಕೋ ಬೇಡ ಅನ್ನಿಸ್ತಿದೆ ಮದುವೆ ಅನ್ನಂತ. ಕಾರಣ ಏನಿಲ್ಲ, ಲಕ್ಷ್ಮಿ ಬಂದಿಲ್ಲಲ್ಲ ಅಂತಷ್ಟೇ. ಸೂರ್ಯನ ಮೂಲಕ ಕೊಲ್ಹಾಪುರಕ್ಕೆ ಕಳಿಸಿ ಲಕ್ಷ್ಮಿಯನ್ನು ಕರೆಸರಿಸಿ ದೀರ್ಘಾಯುರ್ಭವ ಗೋವಿಂದ ಅಂತ ಅವಳ ಕೈಯಿಂದಲೇನೆ ತೈಲಾಭ್ಯಂಗವನ್ನು ಭಗವಂತ ಮಾಡಿಸ್ಕೊಂಡ ಅಂತ ಪುರಾಣ ಹೇಳ್ತಾರೆ. ಲಕ್ಷ್ಮಿ ಮೇಲೆ ಭಗವಂತ ತೋರಿದ ವಾತ್ಸಲ್ಯ, ಲಕ್ಷ್ಮೀ ದೇವರ ಮೇಲೆ ತೋರ್ತಾ ಇರುವಂತಹ ಶ್ರದ್ಧೆ, ಭಕ್ತಿ. ವಿವಾಹ ನಾನೇನು ಮಾಡ್ಕೊಳ್ತಿರ್ಲಿಲ್ಲ, ನೀನೇ ಹೇಳಿದ್ದೆಲ್ಲ ಅಂತ ಮಾಡ್ಕೊಳ್ತೀನಿ ಅಂತ ಬಂತು. ಯಾಕಂದ್ರೆ ನೀನು ಸೀತೆ ಆಗಿದ್ದಿ, ಅವಳು ವೇದವತಿ ಆಗಿದ್ಲು, ಆಗ ನೀನು ಮಾತು ಕೇಳಿದ್ದಿ ನನ್ನನ್ನು, ಆ ವಿವಾಹ ಬಾಕಿ ಉಳಿದಿತ್ತಲ್ಲ, ನಿನ್ನ ಮಾತು ಪೂರೈಸಲಿಕ್ಕೆ ಅಂತ ಮಾಡ್ಕೊಳ್ತಿದ್ದೀನಿ ಅಂತ ಅವಳನ್ನು ಸಮಾಧಾನ ಪಡಿಸಿದ ಆ ಮಾತು, ಅದು ಪುರಾಣದಲ್ಲಿ ಬರ್ತದೆ. ಇಂಥ ಶ್ರೀನಿವಾಸ ಅಲ್ಲಿದ ಮೆರವಣಿಗೆ ಶೋಭಾಯಾತ್ರೆ ಹೊರಟದ್ದು ಶುಕಾಚಾರ ಆಶ್ರಮದಲ್ಲಿ. ಅವ್ರು ಹಾಕಿದ ಅನ್ನ ತಿಂತ್ರಿಣಿ ರಸದಿಂದಲೇ ಪ್ರೀತನಾದಂತೆ ಶ್ರೀಹರಿ. ಹರಿರಿ ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ನೋಡಿ, ಶುಕಾಚಾರ್ಯರು ಅನ್ನ ತಿಂತ್ರಿಣಿ ರಸ ಹಾಕಿದರೂ ಪ್ರೀತನಾಗ್ತಾನೆ, ಆಕಾಶರಾಜ ಭಕ್ಷ್ಯ ಭೋಜ್ಯಗಳನ್ನು ಕೊಟ್ಟರೂ ಪ್ರೀತನಾಗ್ತಾನೆ. ಆದರೆ ಒಳಗೆ ಕೊಡುವವನ ಭಕ್ತಿ ಎಷ್ಟೋ ಅದು ಮುಖ್ಯ ಆಗ್ತದೆ ಅಂತ ತೋರಿಸಿದ. ಹಾಗೆ ಮೆರವಣಿಗೆಯಲ್ಲಿ ಬಂದ ಲಕ್ಷ್ಮೀ, ಬಕುಲ, ಗರುಡಾರೂಢನಾಗಿ ಶ್ರೀಹರಿ ಮೇಲಿನಿಂದ ಬರ್ತಿದ್ರೆ ಆ ವರ್ಣನೆ ಎಲ್ಲ ಪುರಾಣದಲ್ಲಿ ಮಾಡ್ತಾರೆ. ತಂಡೋಪತಂಡವಾಗಿ ಬಂದ್ರಂತೆ. ಆಕಾಶರಾಜ ಎದುರುಗೊಂಡ, ಶ್ರೀನಿವಾಸನಿಗೆ ಹಸ್ತಲಾಘವನ್ನು ನೀಡಿದ, ಪಾದ ಪ್ರಕ್ಷಾಲನೆ ಮಾಡಿದ, ವರನಿಗೆ ಮಾಡಬೇಕಾದ ಉಪಚಾರವನ್ನು ಮಾಡಿ ಅವತ್ತಿನ ದಿನ ರಾತ್ರಿ ಕಳೆದು ನವಮಿ ದಶಮಿ ಬೆಳಗ್ಗಿನ ಹೊತ್ತಿನಲ್ಲಿ ಪುನಃ ಅನೇಕ ಮಾಡಿಕೊಂಡಂತೆ. ಯಾವುದೂ ಬಿಟ್ಟಿಲ್ಲ ನಿತ್ಯ ಕರ್ಮ ಅಂತ ಪುರಾಣ ಹೇಳ್ತದೆ. ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ಕೊಡ್ತಾರೆ ವೇದವ್ಯಾಸರು. ಬಹುಶಃ ನಮ್ಮ ಕ್ಯಾಮ್ರಾದಲ್ಲೂ ಅಷ್ಟು ಸೆರೆ ಹಿಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ವೇದವ್ಯಾಸರು ಪುರಾಣದಲ್ಲಿ. ಎಲ್ಲ ಕಣ್ಣಿಗೆ ಕಟ್ಟುವಂತೆ ವರ್ಣನೆ. ಆ ಸಭಾ ಮಂಟಪವನ್ನು ಮೊದಲೇನೆ ವಿಶ್ವಕರ್ಮನ ಮೂಲಕ ಇಂದ್ರನಿಂದ ಮಾಡಿಸಿದ್ದ ಭಗವಂತ.
ಅವನಿಗೆ ಆ ಸೇವೆಯನ್ನು ಒದಗಿಸಿದ್ದ. ಅದು ಎಷ್ಟು ಚದರಡಿ ಇತ್ತು ಅದನ್ನು ವರ್ಣನೆ ಮಾಡಿದೆ ಪುರಾಣ. ಬಹಳ ದೀರ್ಘವಾದ ವಿಶಾಲವಾದ ಪಟ್ಟಣ ಅದು, ಸಭಾಮಂಟಪ. ಮರುದಿನ ಬೆಳಗ್ಗೆ ಎಲ್ಲರಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡಿಸಿದ್ದ. ಯಾಕಂದರೆ ಸಂಧ್ಯಾಕಾಲದಲ್ಲಿ ತಾನೇ ಮುಹೂರ್ತ ಇದೆ, ವಿವಾಹ ಮಾಡಿಕೊಡೋದು ಸಂಧ್ಯಾಕಾಲದಲ್ಲಿ, ಎಲ್ಲರೂ ಊಟ ಮಾಡಲಿ ಅಂತ ಮಾಡಿ ಸಾಯಂಕಾಲದ ಸಮಯಕ್ಕೆ ಸರಿಯಾಗಿ 5 ಜನ ಅಲ್ಲಿ ಧರಣಿ, ಆಕಾಶರಾಜ, ಬೃಹಸ್ಪತ್ಯಾಚಾರ್ಯರು ಪುರೋಹಿತರಾದ್ದರಿಂದ ಅವರು, ಹೀಗೆ ಅಲ್ಲಿ ಪದ್ಮಾವತಿ 5 ಜನ ಅಲ್ಲಿ ಉಪವಾಸ, ಇಲ್ಲಿ ತಾನು, ಲಕ್ಷ್ಮಿ, ಬಕುಲೆ, ವಸಿಷ್ಠರು ಹೀಗೆ ಉಪವಾಸ ಇದ್ದು ಸಾಯಂಕಾಲದ ಸಮಯಕ್ಕೆ ಮೆರವಣಿಗೆ ಮಾಡಿ ಶ್ರೀನಿವಾಸನನ್ನು ಬರಮಾಡಿಕೊಂಡು ಅಂತಃಪಟ ಹಿಡಿದು ಪೀಠದ ಮೇಲೆ ನಿಲ್ಲಿಸಿ ಪದ್ಮಾವತಿಯನ್ನು ಆನೆ ಮೇಲೆ ಕರೆದುಕೊಂಡು ಬಂದು ಸಾಲಂಕೃತಳಾದ ಪದ್ಮಾವತಿಯೊಟ್ಟಿಗೆ ಅಂತಃಪಟ ಧಾರಣೆ ಮಾಡಿಸಿ ಪಕ್ಕದಲ್ಲಿ ನಿಲ್ಲಿಸಿ ವೇದ ಮಂತ್ರಗಳನ್ನು ಸತ್ಯೇನೋತ್ತಮಿತ ಭೂಮಿ ಸೂರ್ಯೇಣೋತ್ತಮಿತಾದ್ಯೌ ಅಂತ ಸೂರ್ಯ ಸೂಕ್ತವನ್ನು ಹೇಳಿ ಮುತ್ತಿನ ಅಕ್ಷತೆಗಳನ್ನು ರಮಾನಾರಾಯಣರ ಮೇಲೆ ಎಲ್ಲರೂ ಎರೆದಿದ್ದಾರೆ. ಆನಂದ ಬಾಷ್ಪ ಸುರಿತಿದೆ ಆಕಾಶರಾಜನ ಕಣ್ಣಲ್ಲಿ. ಲಾಜಹೋಮ ಮಾಡಿದ ಯಜುಶಾಖೆಯಂತೆ ಕನ್ಯೆಯನ್ನು ಧಾರೆ ಎರೆದು ಕೊಡ್ತಾನೆ. ಬೃಹಸ್ಪತ್ಯಾಚಾರು, ವಸಿಷ್ಠರು ಕುಲಗೋತ್ರಗಳನ್ನು ಉಚ್ಚಾರಣೆ ಮಾಡಿದ್ದಾರೆ. ಶ್ರೀನಿವಾಸನ ಕುಲ ಯಯಾತಿರಾಜನ ಪ್ರಪೌತ್ರ, ಶೂರಸೇನನ ಪೌತ್ರ, ವಸುದೇವನ ಪುತ್ರ ಶ್ರೀನಿವಾಸ ಶರ್ಮ. ಈ ವರನಿಗೆ ಸುಧರ್ಮನ ವಂಶದಲ್ಲಿ ಬಂದ ಪ್ರಪೌತ್ರಳಾದಂತಹ ಆಕಾಶರಾಜನ ಮಗಳಾದ ಅತ್ರಿಗೋತ್ರ ಸಮುದ್ಭವಳಾದ ಮೃಗಶಿರಾ ನಕ್ಷತ್ರ ಉತ್ಪನ್ನಳಾದ ಪದ್ಮಾವತಿ ನಾಮಕ ಕನ್ಯೆಯನ್ನ ಶ್ರೀನಿವಾಸ ವರನಿಗೆ ದಾನ ಮಾಡ್ತಿದ್ದಾನೆ. ವರನ ಕಡೆಯವರು ಅದನ್ನು ಸ್ವೀಕರಿಸಬೇಕು ಅಂತ ಕನ್ಯಾಧಾರೆ ಎರೆಸಿದ್ದಾರೆ. ಪದ್ಮಾವತಿಯ ಕನ್ಯಾದಾನ ಘಟ್ಟವನ್ನು ವರ್ಣನೆ ಮಾಡುತ್ತದೆ. ಕಂಕಣ ಬಂಧನ, ಲಾಜಹೋಮ, ಮಾಂಗಲ್ಯ ಬಂಧನ, ಧಾರೆ ಎರೆದದ್ದು, ಇದು ಪ್ರಮುಖ ಘಟ್ಟ ಪುರಾಣದಲ್ಲಿ. ಇವಿಷ್ಟನ್ನೂ ಮಾಡಲೇಬೇಕು ಪ್ರತಿಯೊಬ್ಬನೂ ಕೂಡ. ಅದನ್ನಿಷ್ಟು ಸಾಂಗವಾಗಿ ಭಗವಂತ ನೆರವೇರಿಸಿ ಲೋಕಕ್ಕೆಲ್ಲ ಶಿಕ್ಷಣ ಕೊಟ್ಟ ಅಂತ ಪುರಾಣ ಹೇಳ್ತದೆ. ಹೀಗೆ ದಶಮಿ ದಿವಸ ಕಲ್ಯಾಣ ಘಟ್ಟ. ಹಾಗಾಗಿ ದಶಮಿ ವೈಶಾಖ ಮಾಸದಲ್ಲಿ ಅದೇ ಮುಂದುವರಿಸ್ಕೊಂಡು ಬಂದರು ಹಿರಿಯರೆಲ್ಲ. ಪ್ರತಿಪತ್ ತಿಥಿಯಿಂದ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡಬೇಕು. ದಶಮಿ ದಿವಸ ಮನೆಯಲ್ಲಿ ರಮಾನಾರಾಯಣರು ಅಂದರೆ ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣ ಮಾಡಬೇಕು. ಅದು ನಮಗೊಂದು ಕಲ್ಯಾಣ ಉಂಟು ಮಾಡುತ್ತದೆ ಅಂತ ಪದ್ಧತಿ. ಹಾಗಾಗಿ ವೈಶಾಖ ಮಾಸದಲ್ಲಿ ಈ ಕಲ್ಯಾಣದ ಘಟ್ಟವನ್ನು ಪ್ರವಚನ ಮಾಡೋದು, ಪಾರಾಯಣ ಮಾಡೋದು, ಮನೆಯಲ್ಲೇ ಶ್ರೀನಿವಾಸನಿಗೆ ಕಲ್ಯಾಣ ಮಾಡೋದು. ಯೌತ್ಸವಂ ಕಾರಯತಿ ಕೋಟಿ ಕನ್ಯಾ ಪ್ರದಾನಾಚ ಯಾವತ್ ಭೂಮಿ ಪ್ರದಾನತಃ ಅಂತ ಶತಾನಂದರು ಜನಕರಾಜನಿಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಕೋಟಿ ಕನ್ಯಾದಾನ ಮಾಡಿದರೆ ಬರುವ ಪುಣ್ಯ ಮನೆಯಲ್ಲಿ ಉತ್ಸವ ಮಾಡೋದರಿಂದ ಬರ್ತದಂತೆ. ಶ್ರೀನಿವಾಸ ಕಲ್ಯಾಣ ಮಾಡಿದರೆ ಯಾವತ್ ಭೂಮಿ ಪ್ರದಾನಾಚ, ಭೂಮಿಯನ್ನು ದಾನ ಮಾಡೋದರಿಂದ ಬರುವ ಪುಣ್ಯ ಕಲ್ಯಾಣದಿಂದ ಬರ್ತದಂತೆ. ಆ ಅದ್ಭುತ ಪುಣ್ಯ ಸಂಪಾದನೆಗಿರುವಂಥ ಒಂದು ಘಟ್ಟ ಇದು. ಅಂಥ ಕಲ್ಯಾಣ ಘಟ್ಟ ವೈಶಾಖ ಮಾಸದ ದಶಮಿಯಲ್ಲಿ ನಡೆದದ್ದನ್ನು ನಾವೆಲ್ಲ ಸ್ಮರಣೆ ಮಾಡಬೇಕು. ಅವನ ಕೈಯಲ್ಲಿ ಇವನ ಕೈಯಲ್ಲಿ ಹಾರ ಕೊಟ್ಟರೆ ಭಗವಂತ ಪದ್ಮಾವತಿಗೆ, ಪದ್ಮಾವತಿ ಪರಮಾತ್ಮನಿಗೆ ಹಾರ ಹಾಕಿದ್ದಾಳೆ, ನೀರಾರ್ತಿ ಮಾಡಿದ್ದಾರೆ ಅಂತ ಪುರಾಣದ ಘಟ್ಟವನ್ನು ನಾವು ಅನುಸಂಧಾನ ಮಾಡ್ತೇವೆ. ಈ ಕಲ್ಯಾಣ ರಾತ್ರಿ ಆದಮೇಲೆ ಮತ್ತೆ ಪುನಃ ಭೋಜನ ಮಾಡಿಸಿದ್ರಂತೆ, ಅದನ್ನು ವರ್ಣನೆ ಮಾಡಿದ್ದಾರೆ. ಮರುದಿನವೂ ಕೂಡ ಪ್ರಾಯ ಪುರಾಣ ನೋಡಿದ್ರೆ ಓದುವಾಗ ನಮಗೆ ಹೀಗೆ ಅನ್ನಿಸ್ತದೆ, ಮರುದಿನ ಎಣ್ಣೆ ಸ್ನಾನ ಮಾಡಿದ್ದಾನೆ, ತೈಲಾಭ್ಯಂಗ. ಬಹುಶಃ ಗೊಡ್ಡದಶಮಿ ಬಂದಿತ್ತೇನೋ ಅಂತ ನಾನು ಅದನ್ನು ತಿಳಿದುಕೊಂಡೆ. ಏಕಾದಶಿ ಮಾಡೋ ಪದ್ಧತಿ ಇಲ್ಲಲ್ಲ ಅಂತ ಗೊಡ್ಡದಶಮಿ ಮಾಡಿಕೊಂಡೇನೋ ಅಂತ ಇಟ್ಟುಕೊಂಡು ಮರುದಿವಸದ ವಿವಾಹವನ್ನು ಅನುಸಂಧಾನ, ಮರುದಿವಸದ ಘಟ್ಟವನ್ನು ಅನುಸಂಧಾನ ಮಾಡಬೇಕು. ಅವತ್ತೇ ಶ್ರೀನಿವಾಸ ಕಾರ್ಯಸ್ಯ ಮಹತೀತ್ವರ, ಭೂಮಿಗೆ ಬಂದೇ ಬಹಳ ದಿವಸ ಆಯಿತು, ಕೆಲಸ ಭಾಳ ಇದೆ, ಹೋಗಬೇಕೀಗ ಅಂತ ಅವಸರ ಮಾಡಿದ. ಮಗಳನ್ನು ಒಪ್ಪಿಸೋದು ಅಂದರೆ ಅದು ಕನ್ಯೆ ಹೆತ್ತವರಿಗೆ ಗೊತ್ತು ಅದರ ದುಃಖ ಏನು ಅಂತ. ಆಕಾಶರಾಜ, ಪದ್ಮಾವತಿ, ಧರಣೀದೇವಿ, ತೋಂಡಮಾನ, ವಸುದಾನ ಕಣ್ತುಂಬ ನೀರು ಸುರಿಸುವಂಥ ಘಟ್ಟ ಅದು. ಇವರೆಲ್ಲ ಕಣ್ತುಂಬ ನೀರು ಸುರಿಸೋದು ನೋಡಿ ಇವನು ಹತ್ಬಿಟ್ನಂತ ಶ್ರೀನಿವಾಸ. ನಾರದರು ಬಂದು ಕೇಳಿದ್ರು, ನೀನು ಯಾಕೆ ಕಳ್ತಿದ್ದಿ?
ಅವರ ಕನ್ಯೆ ಒಪ್ಪಿಸ್ತಿದ್ದಾರೆ, ಇವಳು ಮನೆಯಿಂದ ನಿನ್ನ ಮನೆಗೆ ಬರ್ತಿದ್ದಾಳೆ, ಪದ್ಮಾವತಿ ಆಳ್ತಿದ್ದಾಳೆ, ನೀನು ಯಾಕೆ ಕಳ್ತಿದ್ದಿ? ಇಲ್ಲ, ಸುಭದ್ರೆಯನ್ನು ಒಪ್ಪಿಸುವಾಗ ಅಳೋದು ಬಿಟ್ಟಿದ್ದೆ, ಈಗ ಅಂತೆ ಅಂತೀವ. ಹೀಗೂ ನಟನೆ ಮಾಡ್ತೀಯ ಕೃಷ್ಣ. ಆ ಶ್ರೀನಿವಾಸನ ಮಹಿಮೆನೇ ಅಂಥ ಅದ್ಭುತ. ಎಷ್ಟು ದಾನ ಮಾಡಿದ ವರನಿಗೆ, ಸರ್ವಸ್ವವೂ ನಿಂದೆ ಅಂತ ಜಗತ್ಪತಿಗೆ ದಾನ ಮಾಡಿಬಿಟ್ಟಿದ. ಅದಕ್ಕೆ ಭಗವಂತ ಹಿಂದೆ ಸಗರ ಮೊದಲು, ಸಾಗರ ಅಂದರೆ ಸಮುದ್ರ ರಾಜ, ಇನ್ನೊಬ್ಬ ಜನಕ ರಾಜ ಅಂದರೆ ಮೈಥಿಲ, ಅಪಾಂಪತಿಶ್ಚ ಮೈಥಿಲ ಅಂತ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅವರು ಕನ್ಯಾದಾನ ಮಾಡಿದ್ರಿಂದ ಯಾವ ಪುಣ್ಯವನ್ನು ಪಡೆದ್ರೋ ನೀನು ಆ ಪುಣ್ಯ ಪಡಿ ಅಂತ ಹೇಳಿದ್ದಾನಂತೆ. ಆಕಾಶ ರಾಜ ಅಂದರೆ ಮಿತ್ರನಾಮಕ ಸೂರ್ಯನ ಅವತಾರ ಅಂತ ಹಿರಿಯರು ಹೇಳ್ತಾರೆ. ಅವನು ಹಿಂದಿನ ಜನ್ಮದಲ್ಲಿ ಭೀಷ್ಮಕನಾಗಿದ್ದ. ಸಾಕ್ಷಾತ್ತಾಗಿ ಕೃಷ್ಣನಿಗೆ ರುಕ್ಮಿಣಿಯನ್ನು ಕನ್ಯಾದಾನ ಮಾಡೋದರಲ್ಲಿ ವಿಫಲನಾದ. ಹಾಗಾಗಿ ಪುನಃ ಅವನೇ ಮಿತ್ರನಾಮಕ ಸೂರ್ಯನೇ ಆಕಾಶ ರಾಜ ಅಂತಾಗಿದ್ದ ಅಂತ ಒಬ್ಬರು ಹಿರಿಯರು ವ್ಯಾಖ್ಯಾನ ಬರೀತಾರೆ. ಹಾಗಾಗಿ ಅವನು ಸೂರ್ಯ ಅಂತ ಅಭಿಪ್ರಾಯ. ಅವನಿಗೆ ಕನ್ಯಾದಾನದ ಫಲ ಬರಬೇಕಿತ್ತು. ಅದಕ್ಕೆ ನೇರವಾಗಿ ಪದ್ಮಾವತಿಯನ್ನು ದಾನ ಮಾಡಿಸ್ಕೊಂಡು ಅವನಿಗೆ ಪುಣ್ಯ ಕೊಟ್ಟ ಅಂತ ಈ ಪುರಾಣವನ್ನು ವ್ಯಾಖ್ಯಾನಿಸುವವರು ತಿಳಿಸ್ತಾರೆ. ಮನೆಯಲ್ಲಿ ಕಲ್ಯಾಣ ಘಟ್ಟವನ್ನು, ಜಗತ್ಪತಿಯ ಕಲ್ಯಾಣ ಘಟ್ಟವನ್ನು ಶ್ರವಣ ಮಾಡಿದರೆ ಒಂದು ಕಲ್ಯಾಣ ಕಾರ್ಯ ಆಗ್ತದೆ ಅಂತ ಫಲ ಇದೆ. ಅದಕ್ಕೆ ತಕ್ಕಂತೆ ನಮ್ಮ ಶ್ರೀಕಾಂತ್ ಅವ್ರ ಮನೆ, ಈ ಮನೆಯೊಳಗೆ ಭಗವದ್ಗೀತೆ ನಡೆದಿದೆ, ಬೇರೆ ಬೇರೆ ದಾಸರ ಆರಾಧನೆ ನಡೀತಾನೇ ಇದೆ. ವೈಶಾಖ ಮಾಸದಲ್ಲಿ ಇದನ್ನು ಯಾಕೆ ಬಿಡಬೇಕು, ಕಲ್ಯಾಣ ಒಂದು ಪ್ರವಚನ ಆಗಲಿ ಅಂತ ಅಪೇಕ್ಷೆ ಪಟ್ಟರು. ಸಂಕ್ಷಿಪ್ತವಾಗಿ ಕಲ್ಯಾಣ ಘಟ್ಟವನ್ನು ಹೇಳಿದ್ದೇನೆ. ಇನ್ನು ಪ್ರಹ್ಲಾದನಿಗೆ ವರ ಕೊಡಲಿಕ್ಕೆ ಅಂತ ಅವತಾರ ಮಾಡಿದ ನರಸಿಂಹ, ಅವನ ಜಯಂತಿ ಅದು ಸಂಧ್ಯಾಕಾಲದಲ್ಲಿ ಆಗಿದ್ದಂತೆ. 18 ಪುರಾಣಗಳನ್ನು ನೋಡಿದೆ. 14 ಪುರಾಣಗಳಲ್ಲಿ ನರಸಿಂಹನ ಅವತಾರದ ಬಂದು ವಿಷಯಗಳು ಪ್ರಸ್ತಾಪ ಆಯಿತು. ಕೆಲವು ಪುರಾಣಗಳಲ್ಲಿ ನರಸಿಂಹ ಕಂಬದಿಂದ ಬಂದಿಲ್ಲ, ಕೆಲವು ಪುರಾಣಗಳಲ್ಲಿ ಭೂಮಿ ಮೇಲೆ ನಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಹೀಗೆಲ್ಲ ಪುರಾಣಾಂತರದಲ್ಲಿ ವ್ಯತ್ಯಾಸ. ಭಗವತ್ಪಾದರು ಹೇಳಿದ್ದಾರೆ ಕಲ್ಪಭೇದೇನ ವ್ಯವಸ್ಥೆ ಮಾಡಿಕೊಳ್ಬಹುದು ಅಂತ, ಅದನ್ನೇ ಇಲ್ಲಿ ಇಟ್ಟುಕೊಳ್ಬೇಕು. ಅಂತೂ ಅಹೋಬಿಲದ ಕಂಬ ಬಿರಿದು ಬಂದದ್ದು ಒಂದು ಪುರಾಣದ ಕಥೆ. ಅದು ಭಾಗವತನೇ ಹೇಳ್ತದೆ. ಸ್ತಂಭದಿಂದ ಭಗವಂತ ನರಸಿಂಹ ಪ್ರಕಟನಾದ, ಹಿರಣ್ಯಕಶಿಪುನನ್ನು ತೊಡೆ ಮೇಲೆ ಹಾಕ್ಕೊಂಡು ಬಗದು ಆಂತ್ರ ಮಾಲೆಯನ್ನು ಕೊರಳಲ್ಲಿ ಧರಿಸಿದ ಅಂತ ನರಸಿಂಹ ಅವತಾರದ ಚರಿತ್ರೆ ಬಹಳ ಪ್ರಸಿದ್ಧವಾದ ಚರಿತ್ರೆ. ಅವನು ಉಗ್ರೋಪಿ ಅನುಗ್ರಹೇವಾಯಂ. ನರಸಿಂಹನನ್ನು ಉಗ್ರನಂತೆ ಚಿತ್ರಣ ಮಾಡಬಾರ್ದು, ಅದೇನಿದ್ರು ಉಗ್ರರಿಗೆ ಉಗ್ರ. ಅನುಗ್ರಹೇವಾಯಂ, ಇವನು ಯಾವತ್ತೂ ಉಗ್ರನಲ್ಲ, ಭಕ್ತರಿಗೆ ಅಂತ ಅರ್ಥ, ಭಕ್ತರಿಗೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸಿಂಹ ಕಾಡಿನಲ್ಲಿದ್ದ ಉಳಿದ ಪ್ರಾಣಿಗಳಿಗೆ ಉಗ್ರ ಅಂಥೇಳಿ ತನ್ನ ಮಗುವಿಗೆ ಯಾವತ್ತೂ ಅಲ್ಲ. ಹಾಗಾಗಿ ಪ್ರಹ್ಲಾದನಿಗೆ ಭಗವಂತ ಅನುಗ್ರಹನೇ ಆಗಿದ್ದ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ನರಸಿಂಹನ ಉಗ್ರ ರೂಪ ಅದು ಭಕ್ತರ ಅಲ್ದವರಿಗೆ, ಆದರೆ ತನ್ನ ಭಕ್ತರಾದವರಿಗೆ ಭಗವಂತ ಅನುಗ್ರಹನೇ ಇದ್ದಾನೆ ಅಂತ ಚಿಂತನೆ ಮಾಡ್ತಾರೆ. ಹಿರಣ್ಯಕಶಿಪು ಯಾರು? ಬ್ರಹ್ಮಾಂಡದ ಮನೆಯೊಳಗೆ ಸಜ್ಜನರಿಗೆಲ್ಲ ತೊಂದರೆ ಕೊಡ್ತಿದ್ದಂಥ ಚೇಳು ಹಾವು ಇದ್ದ. ಅಂಥ ಚೇಳು ಹಾವಿನಂತಿರುವ ಹಿರಣ್ಯಕಶಿಪುನನ್ನು ಸಂಹರಿಸಿದ್ದು ನೃಸಿಂಹನಿಗೆ ಶೋಭನೆ ಅಂತೆ. ಯಾವಾಗಲೂ ಅಷ್ಟೇ, ಸಜ್ಜನರಿಗೆ ಬಹಳ ತೊಂದರೆ ಕೊಡೋರನ್ನು ಯಾರಾದರೂ ಒಬ್ಬ ಶೌರ್ಯದಿಂದ ಆ ಶತ್ರುವನ್ನು ಪರಿಹಾರ ಮಾಡಿ ಬಾಧೆಯನ್ನು ಸಜ್ಜನರಿಗೆ ಅನುಕೂಲ ಮಾಡಿ ಕೊಟ್ಟರೆ ಅವನಿಗೆ ಗುಣವಾಗ್ತದೋ ದೋಷವಾಗ್ತದೆ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಅಂತ ಪ್ರಹ್ಲಾದರಾಜರ ಮಾತು. ವೃಶ್ಚಿಕ ಸರ್ಪಹತ್ಯ, ಮನೆಯಲ್ಲಿ ಸೇರಿಕೊಂಡು ಹುಳ ಹುಪ್ಪುಡಿಯನ್ನು ಕೊಲ್ಲೋದು ಗುಣನೇ ಹೊರತು ಹಿರಣ್ಯಕಶಿಪುನನ್ನು ಕೊಂದದ್ದು ನೃಸಿಂಹನಿಗೆ ದೋಷವಲ್ಲ ಅಂತ ಗುಣ ಅಂತ ಯೋಚನೆ ಮಾಡಿದ್ದಾರೆ ಪ್ರಹ್ಲಾದರಾಜರು. ಹಾಗಾಗಿ ಭಗವಂತನಲ್ಲಿ ಅಸುರ ಸಂಹಾರ ಅನ್ನೋದು ಗುಣವಾಗ್ತದೆ, ಉಳಿದವರಿಗೆ ಅದೆಲ್ಲ ದೋಷವಾಗ್ತದೆ. ಈ ಅರ್ಥದಲ್ಲಿ ಹಿರಣ್ಯಕಶಿಪುವಿನ ಸಂಹಾರವನ್ನು ತಿಳಿಬೇಕು. ಭಕ್ತನಾದ ಪ್ರಹ್ಲಾದ ಏನು ಬರಬೇಕು ಕೇಳು ಕೇಳು ಅಂತ ಒತ್ತಾಯ ಮಾಡಿದರೂ ನೃಸಿಂಹನನ್ನು ಕೇಳಿದ್ದೇನು, ನಿನ್ನ ಪಾದಗಳಲ್ಲಿ ಭಕ್ತಿ ಅಭಿವೃದ್ಧಿ ಮಾಡು. ಇದು
ಭಕ್ತಿ ಬಿಟ್ಟು ಮತ್ತೊಂದನ್ನು ಬಯಸಿದರೆ ವ್ಯಾಪಾರ ಆಗ್ತದಂತೆ. ಭೃತ್ಯ ಲಕ್ಷಣ ಜಿಜ್ಞಾಸು, ಭಗವಂತನಲ್ಲಿ ಭಕ್ತಿ ಬಿಟ್ಟು ಮತ್ತೊಂದನ್ನು ಬಯಸಲೇಬಾರದು, ಅದು ಮತ್ತೆ ಪುನಃ ವ್ಯಾಪಾರ ಆಗ್ತದೆ. ನೋಡಿ, ಇದೇ ಪ್ರಹ್ಲಾದ ಲೋಕಕ್ಕೆ ಕೊಟ್ಟ ಸಂದೇಶ. ನರಸಿಂಹಾವತಾರದಲ್ಲಿ ಎಲ್ಲೆಡೆ ವ್ಯಾಪ್ತನಾಗಿದ್ದಾನೆ ಅಂತ ನರಸಿಂಹ ತಿಳಿಸಿದ. ವ್ಯಾಪ್ತನಾದ ಭಗವಂತನಲ್ಲಿ ಬಯಸದೇ ಭಕ್ತಿ ಮಾಡಬೇಕು ಅಂತನ್ನೋದನ್ನು ಪ್ರಹ್ಲಾದ ತಿಳಿಸಿದ. ದ್ವೇಷದಿಂದ ವರ್ತಿಸಿದವರಿಗೆ ಯಾವತ್ತೂ ಕೂಡ ಅಸ್ತಿತ್ವ ಇಲ್ಲ ಅಂತ ಹಿರಣ್ಯಕಶಿಪುನನ್ನು ಭಗದ ತಿಳಿಸಿದ. ಹೀಗೆ ಭಕ್ತಿ, ಭಕ್ತ, ದ್ವೇಷಿ, ದ್ವೇಷ, ಭಗವಂತ, ಇವನ ಮಹಿಮೆಯನ್ನು ವಿಸ್ತೃತವಾಗಿ ನಾವು ನೃಸಿಂಹಾವತಾರದ ಕಥೆ ಭಾಗವತದ ಸಪ್ತಮ ಸ್ಕಂದದಲ್ಲಿ ನೋಡ್ತೇವೆ. ಇದು ನೃಸಿಂಹಾವತಾರದ ಚರಿತ್ರೆ. ಇನ್ನು ವೇದವ್ಯಾಸ ಸತ್ಯವತಿಯ ಕುಮಾರನಾಗಿ ಭೂಮಿಯಲ್ಲಿ ನಾರಾಯಣ ವೇದವ್ಯಾಸನಾಗಿ ಅವತರಿಸಿ ಬ್ರಹ್ಮಸೂತ್ರ, ವೇದಗಳ ವಿಭಾಗ, ಮಹಾಭಾರತವನ್ನು ರಚನೆ ಮಾಡಿ ನಮ್ಮನ್ನು ಅನುಗ್ರಹಿಸಿದ ರಾಷ್ಟ್ರಪಿತ, ನಿಜವಾದ ರಾಷ್ಟ್ರಪಿತ. ಅಂಥ ವೇದವ್ಯಾಸನನ್ನು ಸ್ಮರಣೆ ಮಾಡದೇ ಇರಬಾರ್ದು. ಬಾದರಾಯಣ ನಿನಗೆ ಆ ನಮಿಪೆ ಅಂತ ಮಹಾನುಭಾವರಾದ ಜಗನ್ನಾಥ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರನಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಛೇದ ಇಲ್ಲ, ಭೇದ ಇಲ್ಲ, ವಿಷಾದ ಇಲ್ಲ, ಆದಿ ಮಧ್ಯಗಳಿಲ್ಲ, ಕುಟಿಲ ಇಲ್ಲ, ಆದಾನಾದಿ ಕಾರಣನಾದಂಥ ಬಾದರಾಯಣ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂಥ ವೇದವ್ಯಾಸರನ್ನು ಸ್ಮರಣೆ ಮಾಡದೇ ಇರಬಾರ್ದು, ದಿನಾ ಸ್ಮರಣೆ ಮಾಡಲೇಬೇಕು. ವೇದವ್ಯಾಸರ ಜಯಂತಿ, ನೃಸಿಂಹ ಜಯಂತಿ, ವೈಶಾಖ ಮಾಸದ ಪರ್ವಕಾಲ, ಮೇಲಾಗಿ ಶ್ರೀನಿವಾಸ ಕಲ್ಯಾಣ, ಭಗವದ್ಗೀತೆ, ಇಷ್ಟನ್ನೂ ಪ್ರವಚನ ಮಾಡಿದ್ದೇನೆ ಯಥಾಮತಿ ಯಥಾಕಾಲ. ದೇವರು ಪ್ರೀತನಾಗಲಿ. ನಮ್ಮ ಶ್ರೀಕಾಂತ್ ಅವರ ಮನೆಯ ಕುಟುಂಬದವರಿಗೆ, ಕುಟುಂಬದ ಸದಸ್ಯರಿಗೆ, ಶ್ರೋತೃಗಳಾಗಿ ಬಂದ ತಮಗೆ ಆ ವಸಂತ ಮಾಧವ ಅನುಗ್ರಹಿಸಲಿ, ನನ್ನನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಎರಡು ಉಪನ್ಯಾಸದ ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.